ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಅಪ್ಡೇಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೊಸದಾಗಿ ಯೂಟ್ಯೂಬ್ ಚಾನಲ್ಗೆ ಜಾಯ್ನ್ ಆಗಿರುವಂಥವ್ರಿಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ನೋಡಿ. ನಾವು ಈಗ ಆಲ್ರೆಡಿ ಡಿಸೆಂಬರಿಂದ ಇಲ್ಲಿ ಬರ್ಬಿಡುವ ಒಂದೇ ನಿಮಿಷ ನೋಡಿ. ಇಲ್ಲಿ ನಾವು ಈಗ ಆಲ್ರೆಡಿ ಡಿಸೆಂಬರಿಂದ ಎಲ್ಲಿವರೆಗೂ ಅಂತಂದರೆ ಈ ಎಕ್ಸಾಮ್ವರೆಗೂ ಇಲ್ಲಿವರೆಗೂ ಏನು ಕರೆಂಟ್ ಅಫೇರ್ಸ್ ಇದೆಯಾ, ಇಲ್ಲಿವರೆಗೂ ಕರೆಂಟ್ ಅಫೇರ್ಸ್ ಏನಿದೆಯಲ್ಲ ಆ ಸೀರೀಸ್ನ ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಮಾರ್ಚ್ ಕಂಪ್ಲೀಟ್ ಆಗಿದೆ, ಏಪ್ರಿಲ್ ಕಂಪ್ಲೀಟ್ ಆಗಿದೆ, ಮೇ 3 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಈ ವಿಡಿಯೋದಲ್ಲಿ ನಾವು ಡಿಸೆಂಬರು, ಜನವರಿ, ಫೆಬ್ರವರಿ ಮಾಡ್ತಾ ಇದ್ದೀವಿ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಇನ್ನು ಜೂನ್, ಜುಲೈ ಮಾಡಬೇಕು. ಮಾಡುವ ಅದನ್ನು ಇವಿಷ್ಟು ಕಂಪ್ಲೀಟ್ ಆಗ್ತಾ ಇದೆ. ಸೊ ಇದು ನಮಗೆ ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಸೀರೀಸಲ್ಲಿ ಮಾಡ್ತಾ ಇರೋದು 2ನೇ ವಿಡಿಯೋ. ಸೊ ಫಸ್ಟ್ ವಿಡಿಯೋದಲ್ಲಿ ಒಂದು ಪಾರ್ಟ್ ಮಾಡಿದ್ದೀನಿ, ಇದು 3 ತಿಂಗಳು ಸೇರಿ. ಇದು ಇನ್ನೊಂದು ಪಾರ್ಟ್ ಮಾಡ್ತಾ ಇದ್ದೀನಿ. ಈ ಪಾರ್ಟಲ್ಲಿ ಇದು 3 ತಿಂಗಳದು ಕವರ್ ಆಗುತ್ತೆ, ಓಕೆನಾ. ಸೊ ಅದು ಬಿಟ್ಟರೆ ಹೊಸ್ದಾಗಿರೋರ್ಗೆ ಹೇಳ್ತಾ ಇದ್ದೀನಿ ನೋಡಿ, ನಾವು ಎನ್ವೈರ್ನ್ಮೆಂಟ್ ಆ್ಯಂಡ್ ಇಕಾಲಜಿ, ಎನ್ವೈರ್ನ್ಮೆಂಟ್ ಆ್ಯಂಡ್ ಇಕಾಲಜಿ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತೆ ನಮ್ಮ ಸ್ಟೇಟಲ್ಲಿ, ಸೆಂಟ್ರಲಲ್ಲಿ ಆಗಿರುವಂಥ ಎಲ್ಲ ಎಕ್ಸಾಮ್ಗಳಿಂದ ಸುಮಾರು ಒಂದು 10 ಅಥವಾ 11 ಕ್ವಶನ್ ಪೇಪರ್ನ ಬಿಡಿಸಿದ್ದೀನಿ. ಓಕೆ, ಎನ್ವೈರ್ನ್ಮೆಂಟ್ ರಿಲೇಟೆಡೇ ಬಿಡಿಸಿದ್ದೀನಿ. ಅದನ್ನು ಬಿಡಿಸಿ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಏನಂತ ಎನ್ವೈರ್ನ್ಮೆಂಟ್ ಮತ್ತು ಅಗ್ರಿಕಲ್ಚರ್ ಅಂತ ಮಾಡಿದ್ದೀನಿ, ಓಕೆನಾ. ಪರಿಸರ ಮತ್ತು ಕೃಷಿ ವಿಜ್ಞಾನ ಅಂತ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ. ನೀವು ಯೂಟ್ಯೂಬ್ ಚಾನಲ್ಗೆ ಹೋದರೆ ಸಿಗುತ್ತೆ. ನೀವು ಇದು ಸೀರೀಸ್ನ ಒಂದು 11 ವೀಡಿಯೋನ ಸಿಗುತ್ತೆ ಇದರಲ್ಲಿ ನಿಮಗೆ. ಇದನ್ನು ನೀವು ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂದರೆ, ಸೊ ಎನ್ವೈರ್ನ್ಮೆಂಟ್ ಸಬ್ಜೆಕ್ಟು ಪೂರ್ತಿಯಾಗಿ ನಿಮಗೆ ಅರ್ಥ ಆಗುತ್ತೆ. ಅದರಲ್ಲಿ ಸುಮಾರು ಕಾನ್ಸೆಪ್ಟ್ಗಳನ್ನ ಡಿಸ್ಕಸ್ ಮಾಡಿರೋದ್ರಿಂದ ನಿಮಗೆ ಎನ್ವೈರ್ನ್ಮೆಂಟ್ ಸಬ್ಜೆಕ್ಟ್ ಮೇಲೆ ಒಂದು ಗ್ರಿಪ್ ಬರುತ್ತೆ. ಸೊ ಹಾಗಾಗಿ ಇಲ್ಲಿವರೆಗೂ ಯಾರ ಪ್ಲೇ ಲಿಸ್ಟ್ನ ವಾಚ್ ಮಾಡಿಲ್ವೋ, ಸೊ ಈಗಲೇ ಹೋಗಿ ವಾಚ್ ಮಾಡಿ. ಪರಿಸರ ಮತ್ತು ಕೃಷಿ ವಿಜ್ಞಾನ ಅಂತ ಮಾಡಿದ್ದೀನಿ. ಸುಮಾರು ಒಂದು 11 ವೀಡಿಯೋ ಅಷ್ಟು ಸಿಗುತ್ತೆ. ಸೊ ಅದರಲ್ಲಿ ಎನ್ವೈರ್ನ್ಮೆಂಟ್ ರಿಲೇಟೆಡ್ ಎಲ್ಲ ಕಾನ್ಸೆಪ್ಟು ಕ್ಲಿಯರ್ ಮಾಡಿದ್ದೀನಿ ಬಹುಪಾಲು. ಸೊ ಈಗ ನಾವು ಕರೆಂಟ್ ಅಫೇರ್ಸ್ ಮಾಡ್ತಾ ಇದ್ದೀವಿ, ಇದನ್ನು ಕಂಟಿನ್ಯೂ ಮಾಡುವ. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ 3 ಮಂತ್ ಎರಡು ವಿಡಿಯೋ ಮಾಡಬೇಕು ಅಂತಿದೆ. ಒಂದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಇದು 2ನೇ ವಿಡಿಯೋ. ಸೊ ಇದನ್ನು ಈ ವಿಡಿಯೋದಲ್ಲಿ ಈ 3 ಮಂತ್ದು ಕಂಪ್ಲೀಟ್ ಆಗುತ್ತೆ ಕರೆಂಟ್ ಅಫೇರ್ಸ್, ಓಕೆನಾ. ಓಕೆ, ಲೆಟ್ ಸ್ಟಾರ್ಟ್. ಡಿಸೆಂಬರ್, ಜನವರಿ, ಫೆಬ್ರವರಿ 2026 ಪಾರ್ಟ್ 2. ಫಸ್ಟ್ ಕರೆಂಟ್ ಅಫೇರ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಓಕೆ, 16th ಫಿನಾನ್ಸ್ ಕಮಿಷನ್ ಬಗ್ಗೆ ಇದೆ. 16ನೇ ಹಣಕಾಸು ಆಯೋಗ. ಸೊ 16ನೇ ಹಣಕಾಸು ಆಯೋಗ ನೋಡಿ, ಈಗ ಫೆಬ್ರವರಿ 1, 2026 ಸಂಸತ್ತಿನಲ್ಲಿ ಡಾಕ್ಟರ್ ಅರವಿಂದ ಪನಗಾರಿಯಾ ನೋಡಿ ಫ್ರೆಂಡ್ಸ್, ಇದೆ ಫಸ್ಟ್ ಪಾಯಿಂಟ್. 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರಪ್ಪ? ಅರವಿಂದ ಪನಗಾರಿಯಾ, ಓಕೆನಾ. ಆಯೋಗದ ವರದಿಯನ್ನು ಕೇಂದ್ರ ಬಜೆಟ್ ಜೊತೆಗೆ ಮಂಡಿಸಿದರು. ಓಕೆ. ಸೊ 16ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಅರವಿಂದ್ ಪನಗಾರಿಯಾ. ಓಕೆ, ಫಸ್ಟ್ ಪಾಯಿಂಟ್ ಆಯಿತು. ಸೆಕೆಂಡ್ ಪಾಯಿಂಟ್ ನೋಡಿ, 16ನೇ ಹಣಕಾಸು ಆಯೋಗ ಅಧ್ಯಕ್ಷ ಯಾರು? ಅರವಿಂದ ಪನಗಾರಿಯಾ ಆಯಿತು. ನೆಕ್ಸ್ಟ್, ಇವರು ನೀತಿ ಆಯೋಗದ ಮಾಜಿ ಉಪಾಧ್ಯಕ್ಷರಾಗಿದ್ದರು, ಓಕೆನಾ. ಸೊ ರಚನೆ ಡಿಸೆಂಬರ್ 2023 ರಚನೆ ಆಯಿತು. ಅದೇನೇ ಡೇಟ್ ಎಲ್ಲ ಅಗತ್ಯ ಇಲ್ಲ, ಈ ಅವಧಿ ಇಂಪಾರ್ಟೆಂಟ್ ಇದೆ ನೋಡಿ. ಸೊ ಇದು ಎಲ್ಲಿಂದ ಎಲ್ಲಿವರೆಗೆ ಅಪ್ಲೈ ಆಗುತ್ತೆ ಅಂದರೆ, ಈ 16ನೇ ಹಣಕಾಸು ಆಯೋಗದ ವರದಿ ಏಪ್ರಿಲ್ 1, 2026 ಈಗ ಆಲ್ರೆಡಿ ಏಪ್ರಿಲ್ 1 ಸ್ಟಾರ್ಟ್ ಆಗಿದೆ. ಅಲ್ಲಿಂದ ನೆಕ್ಸ್ಟ್ 5 ಇಯರ್ಸ್ವರೆಗೂ ಇರ್ತದೆ. ನೆಕ್ಸ್ಟ್ 2031 ಮಾರ್ಚ್ 31 ಈ 5 ವರ್ಷ ಏನಿರ್ತದಲ್ಲ, ಈ ಹಣಕಾಸು ಆಯೋಗದ ವರದಿ ಅಪ್ಲೈ ಆಗುತ್ತೆ, ಓಕೆನಾ. ಈ ಹಣಕಾಸು ಆಯೋಗಕ್ಕೆ ಏನು ಪವರ್ ಇರ್ತದೆ ನೋಡಿ, ಅಧಿಕಾರಿಗಳು. ಅಧಿಕಾರಿ ಯಾರು ಇರ್ತಾರೆ ಅಂತ ಫಸ್ಟ್ ನೋಡಿ, ಆಮೇಲೆ ಪವರ್ ನೋಡೋಣ. ಸಿವಿಲ್ ಪ್ರೊಸೀಜರ್ ಕೋಡ್ 1908 ಅನ್ವಯ ಈ ಆಯೋಗವು ಕಾರ್ಯನಿರ್ವಹಿಸುವಾಗ ಸಿವಿಲ್ ನ್ಯಾಯಾಲಯಕ್ಕೆ ಇರುವಂತಹ ಅಧಿಕಾರಗಳನ್ನು ಹೊಂದಿರುತ್ತದೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಹಣಕಾಸು ಆಯೋಗಕ್ಕೆ ಯಾವ ಕೋರ್ಟ್ನ ಲೆವೆಲಲ್ಲಿ ಅಧಿಕಾರ ಇರುತ್ತೆ ಅಂದರೆ, ಒಂದು ಸಿವಿಲ್ ಕೋರ್ಟ್ಗೆ ಎಷ್ಟು ಪವರ್ ಇರ್ತದೋ ಅಷ್ಟು ಪವರ್ ಈ ಹಣಕಾಸು ಆಯೋಗಕ್ಕೆ ಪವರ್ ಇರ್ತದೆ. ಅಂದರೆ ಯಾವುದೇ ಇನ್ಫಾರ್ಮೇಷನ್ ಬೇಕಾದ್ರೆ ಎಲ್ಲಿಂದ ಬೇಕಾದ್ರೆ ಇವರು ತರಿಸ್ಕೋಬೋದಾಗಿರುತ್ತೆ. ನೆಕ್ಸ್ಟು, ಈ ಬಾಡಿ ಕೊಡುವಂಥ ರೆಕಮೆಂಡೇಷನ್ನು ಏನು, ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ದುಡ್ಡು ಕೊಡಬೇಕು ಅಂದರೆ ವರ್ಟಿಕಲ್ ಡೆವಲ್ಯೂಷನು, ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಬರುತ್ತೆ, ನಿಮ್ಗೆ ಹೇಳ್ತೀನಿ. ಅದನ್ನು ಎಷ್ಟು % ಮಾಡಬೇಕು ಏನು ಅಂತ ಇವರು ಗೌರ್ಮೆಂಟ್ಗೆ ರೆಕಮೆಂಡ್ ಮಾಡ್ತಾರೆ. ಇವ್ರು ಮಾಡಿದ್ದ ಗೌರ್ಮೆಂಟು ಬೈಂಡಿಂಗ್ ಆಗಿರ್ತದೆ, ಕೇಳಲೇಬೇಕಂದ್ರೆ ಇಲ್ಲ. ಇಲ್ಲಿ ನೋಡಿ, ಇದು ಅಡ್ವೈಸರಿ, ಸಲಹಾತ್ಮಕವಾಗಿರ್ತದೆ. ಹಣಕಾಸು ಆಯೋಗದ ಶಿಫಾರಸುಗಳು ಕೇವಲ ಸಲಹಾತ್ಮಕ ಸ್ವರೂಪದ್ದಾಗಿರುತ್ತವೆ. ಇವುಗಳು ಕಡ್ಡಾಯವಾಗಿ ಜಾರಿಗೆ ತರಬೇಕಂತಂದ್ರೇನು ಕೇಂದ್ರದ ಮೇಲೆ ಕಡ್ಡಾಯ ಇರೋದಿಲ್ಲ. ಆದರೂ ಕೇಂದ್ರ ಆಲ್ಮೋಸ್ಟ್ ಇದನ್ನೇ ಇವರೇನು ರೆಕಮೆಂಡ್ ಮಾಡಿರ್ತಾರೋ ಅದನ್ನೇ ಜಾರಿಗೆ ತರುತ್ತೆ. ಬಟ್ ಇದು ಕಾನ್ಸ್ಟಿಟ್ಯೂಷನಲ್ಲಿ ಬೈಂಡಿಂಗ್ ಇರೋದಿಲ್ಲ, ಇದು ಅಡ್ವೈಸರಿ ನೇಚರ್, ಓಕೆ, ಸಲಹಾತ್ಮಕವಾಗಿರುತ್ತೆ. ನೆಕ್ಸ್ಟ್, ಆರ್ಟಿಕಲ್ ಬಗ್ಗೆ ನೋಡೋದಾದರೆ, ಹಣಕಾಸು ಆಯೋಗದ ಬಗ್ಗೆ ನೋಡಿ, 280ನೇ ವಿಧಿ. ವೆರಿ ಇಂಪಾರ್ಟೆಂಟ್, ಈ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. 280ನೇ ವಿಧಿ ಅನ್ವಯ ರಾಷ್ಟ್ರಪತಿಗಳು ಪ್ರತಿ 5 ವರ್ಷಕ್ಕೊಮ್ಮೆ ಹಣಕಾಸು ಆಯೋಗವನ್ನು ನೇಮಕ ಮಾಡ್ತಾರೆ. ಅದಕ್ಕಿಂತ ಮುಂಚೆನೂ ಮಾಡ್ಬೋದು, 5 ವರ್ಷದ ಒಳಗಡೆ. 5 ವರ್ಷಕ್ಕೆ ಮಾಡಬೇಕಂತೇನಿಲ್ಲ, ಜನರಲ್ ಆಗಿ 5 ವರ್ಷ. ಅದಕ್ಕೂ ಮುಂಚೆ ಅಗತ್ಯ ಬಿದ್ದರೂ ಕೂಡ ಮಾಡ್ಬೋದಾಗಿರುತ್ತೆ. ರಾಷ್ಟ್ರಪತಿಗಳೇ ನೇಮಕ ಮಾಡಬೇಕು. ಸೊ ಹಾಗಾಗಿ ಇದೊಂದು ಸಂವಿಧಾನಿಕ ಸಂಸ್ಥೆಯಾಗಿದೆ. ಸಂವಿಧಾನಿಕ ಸಂಸ್ಥೆ ನೋಡಿ, ಆರ್ಟಿಕಲ್ ಇದೆಯಲ್ವ, 280ನೇ ವಿಧಿ. 280ನೇ ವಿಧಿ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಸೆಂಟ್ರಲ್ ಲೆವೆಲಲ್ಲಿ ಕೇಂದ್ರ ಹಣಕಾಸು ಆಯೋಗದ ಬಗ್ಗೆ ಮಾತಾಡ್ತಾ ಇರೋದು. ಈಗ ರಾಜ್ಯದ ಬಗ್ಗೆ ಹೇಳ್ತೀನಿ ನಿಮಗೆ ನೆಕ್ಸ್ಟ್. ಸೊ 280ನೇ ಆರ್ಟಿಕಲ್ ಹೇಳುತ್ತೆ. ಅದು ಬಿಟ್ಟರೆ ಇದು ರಾಷ್ಟ್ರಪತಿ ವರದಿಯನ್ನು ಮಂಡಿಸಬೇಕು ನೋಡಿ. ಈಗ
ಹಣಕಾಸು ಆಯೋಗ ರಿಪೋರ್ಟ್ನೆಲ್ಲ ರೆಡಿ ಮಾಡಿ ರಾಷ್ಟ್ರಪತಿ ಕೊಡುತ್ತೆ. ರಾಷ್ಟ್ರಪತಿ ಏನು ಮಾಡ್ಬೇಕು, ಅದನ್ನು ಪಾರ್ಲಿಮೆಂಟಲ್ಲಿ ಇಂಟ್ರೊಡ್ಯೂಸ್ ಮಾಡೋ ಥರ ಮಾಡಬೇಕು. ಅದೇ ಆರ್ಟಿಕಲ್ ಹೇಳೋದು 281. ಓಕೆನಾ. ಆಯೋಗದ ಸ್ವರೂಪ ಸಂವಿಧಾನಾತ್ಮಕ ಮತ್ತು ಅರೆ ನ್ಯಾಯಿಕ ಸಂಸ್ಥೆ ಫ್ರೆಂಡ್ಸ್. ಇದು ಒಂದಂದ್ರೆ ಕ್ವಾಸಿ ಜುಡಿಷಿಯರಿ ಅಂತ ಕರೀತಾರೆ. ಅಂದ್ರೆ ಕಂಪ್ಲೀಟ್ ಆಗಿ ನ್ಯಾಯಾಂಗ ಅಂತಲೂ ಕರೆಯಂಗಿಲ್ಲ ಅಥವಾ ಬೇರೆ ಬಾಡಿ ಅಂತಲೂ ಕರೆಯಂಗಿಲ್ಲ, ಎರಡರ ಮಧ್ಯಕ್ಕೆ ಬರುತ್ತೆ ಇದು. ಅಂದ್ರೆ ಅರೆ ನ್ಯಾಯಿಕ ಸಂಸ್ಥೆ, ಕ್ವಾಸಿ ಜುಡಿಷಿಯಲ್ ಬಾಡಿ ಅಂತ ಕರೀತಾರೆ ಇದನ್ನ. ಅದ್ ಬಿಟ್ರೆ ಆಯೋಗದ ಸಂಯೋಜನೆ ಮತ್ತು ನೇಮಕಾತಿ ಯಾರು ನೇಮಕ ಮಾಡ್ತಾರೆ ಅಂತ ನೋಡಿ. ಹಣಕಾಸು ಆಯೋಗವು ಪ್ರಮುಖವಾಗಿ ಒಬ್ಬರು ಅಧ್ಯಕ್ಷರಿರ್ತಾರೆ ಅಂದ್ರೆ 1 ಮತ್ತು 4 ಜನ ಸದಸ್ಯರು +4. ಟೋಟಲ್ ಎಷ್ಟು, 5 ಜನ. ಒಬ್ಬರು ಅಧ್ಯಕ್ಷರಿರ್ತಾರೆ, ಒಬ್ರು 4 ಜನ ಸದಸ್ಯರಿರ್ತಾರೆ. ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನು ರಾಷ್ಟ್ರಪತಿಗಳು ನೇಮಕ ಮಾಡುತ್ತಾರೆ. ವೆರಿ ಇಂಪಾರ್ಟೆಂಟ್, ರಾಷ್ಟ್ರಪತಿಗಳು ನೇಮಕ ಮಾಡ್ತಾರೆ. ಆದರೆ ಸದಸ್ಯರಾಗಲು ಬೇಕಾದ ಅರ್ಹತೆಯನ್ನು ನಿರ್ಧರಿಸುವ ಪೂರ್ಣ ಅಧಿಕಾರ ಸಂಸತ್ತಿಗೆ ನೀಡಲಾಗಿದೆ. ಸದಸ್ಯರನ್ನ ಯಾರನ್ನ ನೇಮಕ ಮಾಡಬೇಕು, ಅವರ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಅಂತ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಅದೇನು ಸಂವಿಧಾನದಲ್ಲಿ ಮೆನ್ಷನ್ ಆಗಿಲ್ಲ. ಬಟ್ ಅಧ್ಯಕ್ಷರನ್ನ ಯಾರು ನೇಮಕ ಮಾಡ್ತಾರೆ, ಅಧ್ಯಕ್ಷರು ಮತ್ತು ಸದಸ್ಯರನ್ನ ರಾಷ್ಟ್ರಪತಿಗಳೇ ನೇಮಕ ಮಾಡೋದು. ಅದ್ ಬಿಟ್ರೆ ಮೊದಲ ಆಯೋಗ ಯಾವಾಗ ಬಂತು ಭಾರತದಲ್ಲಿ, ಹಣಕಾಸು ಆಯೋಗ ಅಂದ್ರೆ 1957ರಿಂದ 57ರವರೆಗೆ ಇದ್ರು. KC ನಿಯೋಗಿ ಅವರು ಮೊದಲ ಅಧ್ಯಕ್ಷರು. ಎರಡನೇದು 1967ರಿಂದ 62 ಬಂತು. K ಸಂತಾನಮ್ಮ ಇವರು ಅಧ್ಯಕ್ಷರಾಗಿದ್ರು. 15ನೇದು ಅಂದ್ರೆ ಇನ್ನೇದು, ಈಗ 16ನೇದು ಇದೆ ಅಲ್ವಾ, ಈಗ 16ನೇದು. ಸೊ 15 ಹಿಂದಕ್ಕೆ ಯಾರ್ದಿತ್ತು ಅಂದ್ರೆ NK ಸಿಂಗ್ ಅವರು ಇದ್ರು. ಓಕೆ, NK ಸಿಂಗ್ ಅಧ್ಯಕ್ಷರಾಗಿದ್ರು. ಇಯರ್ ಏನು 2021ರಿಂದ 26. ಈಗ ಮುಗ್ದೋಯ್ತು ನೋಡಿ, ಮಾರ್ಚ್ ಮುಗೀತಲ್ಲ, ಮಾರ್ಚ್ 31ಕ್ಕೆ ಇದು ಕಂಪ್ಲೀಟ್ ಆಗಿಬಿಟ್ಟಿದೆ. ಈಗ ಪ್ರೆಸೆಂಟ್ ಇರೋದು ಯಾವ್ದು, ಏಪ್ರಿಲ್ 1 ಅಂದ್ರೆ ಇದು 16ನೇ ಹಣಕಾಸು ಆಯೋಗ ಪ್ರೆಸೆಂಟ್ ರನ್ನಿಂಗ್ ಅಲ್ಲಿರೋದು. ಓಕೆನಾ. ಇಷ್ಟು ಇನ್ಫಾರ್ಮೇಶನ್, ವೆರಿ ಇಂಪಾರ್ಟೆಂಟ್ ಬಾಡಿ ಫ್ರೆಂಡ್ಸ್ ಇದು. ಕಾನ್ಸ್ಟಿಟ್ಯೂಷನಲ್ ಬಾಡಿ, ಕ್ವಾಸಿ ಜುಡಿಷಿಯಲ್ ಬಾಡಿ ನೋಡಿ. ಅದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ಇನ್ಫಾರ್ಮೇಶನ್ ಹೇಳ್ತೀನಿ ನೋಡಿ. ಇಲ್ಲಿ ಕೇಂದ್ರ ಸರ್ಕಾರ ಎಷ್ಟನ್ನ ಮಾಡಿ ಕೇಳಿದೆ, ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಕೊಡಬೇಕು ಅಂತ ಹೇಳಿದೆ ಅಂತಂದ್ರೆ, ಈಗ ಕೇಂದ್ರಕ್ಕೆ ಎಷ್ಟೊಂದು ಅಮೌಂಟ್ ಬಂತು ಅಂತ ಅನ್ಕೊಳ್ಳಿ. ಓಕೆ, ಒಂದು 100 ರೂಪಾಯಿ ಬಂದಿದೆ. 100 ರೂಪಾಯಿ ಕೇಂದ್ರಕ್ಕೆ ರೆವಿನ್ಯೂ ಬರುತ್ತೆ. ಫ್ರೆಂಡ್ಸ್, ನೀವು ಈ ವರ್ಟಿಕಲ್ ಡೆವಲ್ಯೂಷನ್ಗೂ ಹಾರಿಜಾಂಟಲ್ ಡೆವಲ್ಯೂಷನ್ಗೂ ಡಿಫ್ರೆನ್ಸ್ ಗೊತ್ತಿರಬೇಕು. ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಇವಾಗ 100 ರೂಪಾಯಿ ಕೇಂದ್ರ ಸರ್ಕಾರಕ್ಕೆ ಆದಾಯ ಬಂದಿದೆ ಅಂತಂದ್ರೆ, ಕೇಂದ್ರ ಸರ್ಕಾರನ ಎಲ್ಲ ಮಡಿಕೊಳ್ಳೋಕ್ಕಾಗತ್ತೆ, ಅದನ್ನ ರಾಜ್ಯ ಸರ್ಕಾರಕ್ಕೂ ಕೊಡಬೇಕು ತಾನೆ. ಎಷ್ಟು ಕೊಡಬೇಕು ಅಂತ ಇದು ಹೇಳುತ್ತೆ, ಹಣಕಾಸು ಆಯೋಗ ಹೇಳುತ್ತೆ. ಎಷ್ಟು ಕೊಡಬೇಕು ನೋಡಿ, ಅದು 41%. ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆಗಳ ಹಂಚಿಕೊಳ್ಳಬಹುದಾದ ಮೊತ್ತದಲ್ಲಿ, ಅಂದ್ರೆ ಡಿವಿಸಿಬಲ್ ಪೂಲ್ ಅಂತ ಕರೀತಾರೆ, ರಾಜ್ಯಗಳಿಗೆ 41% ಪಾಲನ್ನು ನೀಡಬೇಕೆಂದು ಶಿಫಾರಸು ಮಾಡಲಾಗಿದೆ. ಇದು 15ನೇ ಹಣಕಾಸು ಆಯೋಗ ನೀಡಿದ ಶಿಫಾರಸಿನಷ್ಟೇ ಇದೆ. NK ಸಿಂಗ್ ಅವರು ಅಧ್ಯಕ್ಷರಾಗಿದ್ದಾಗಲೂ 15ನೇ ಹಣಕಾಸು ಆಯೋಗದಲ್ಲಿ ಅವರು 41% ಕೊಡಬೇಕು ಅಂತ ಹೇಳಿದ್ರು. ಇವರು ಅದನ್ನೇ ಕಂಟಿನ್ಯೂ ಮಾಡಿದ್ದಾರೆ. ಕೇಂದ್ರದಲ್ಲಿ ಒಟ್ಟಾರೆ ಆದಾಯ ಎಷ್ಟಿದೆಯೋ ಅದರಲ್ಲಿ ಕೆಲವೊಂದು ಮೈನಸ್ ಮಾಡ್ತಾರೆ. ಆಕ್ಚುಲಿ ಸೆಸ್ಸು ಸರ್ಚಾರ್ಜ್ ಎಲ್ಲ ಬಿಟ್ಬಿಡ್ತಾರೆ, ಅದನ್ನ ರಾಜ್ಯದ ಶೇರ್ ಮಾಡೋದಿಲ್ಲ. ಸೊ ಅದನ್ನೆಲ್ಲ ಬಿಟ್ಟು ಉಳಿದಿರುವಂತ ಒಟ್ಟು ಕೇಂದ್ರದ ಆದಾಯ ಏನಿದೆಯಲ್ಲ ಅದರಲ್ಲಿ 41% ಡೈರೆಕ್ಟಾಗಿ ರಾಜ್ಯಗಳಿಗೆ ಹೋಗ್ಬಿಡ್ಬೇಕು. ಇದನ್ನ ವರ್ಟಿಕಲ್ ಡೆವಲ್ಯೂಷನ್ ಅಂತ ಕರೀತಾರೆ. ವರ್ಟಿಕಲ್, ನೇರವಾಗಿ ಅದರಲ್ಲಿ ಇರುವಂಥ ರೆವಿನ್ಯೂನಲ್ಲಿ 41% ರಾಜ್ಯಕ್ಕೆ ಕೊಟ್ಬಿಡ್ಬೇಕು. ಓಕೆನಾ. ಇದು ವರ್ಟಿಕಲ್ ಆಗಿ ಹಂಚೋದು. ಇನ್ನೊಂದಿದೆ ನೋಡಿ, ಸಮತಲ ಹಂಚಿಕೆ ಒಂದಿದೆ, ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ. ಈಗ ರಾಜ್ಯಗಳಿಗೆ ಎಲ್ಲಾ ರಾಜ್ಯಗಳು, ಕೇಂದ್ರ ರಾಜ್ಯಗಳೆಲ್ಲ ಸೇರಿ 41% ಕೊಟ್ಬಿಟ್ರು ಅಲ್ವಾ. ಈಗ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡಬೇಕು ಅದನ್ನು ಕೂಡ ಇವ್ರು ಹೇಳ್ತಾರೆ. ಅಂದ್ರೆ ಈಗ ಒಟ್ಟಾರೆ 41% ಅಲ್ಲಿ ಉತ್ತರ ಪ್ರದೇಶಕ್ಕೆ ಎಷ್ಟು, ಸಿಕ್ಕಿಂಗೆ ಎಷ್ಟು, ಕರ್ನಾಟಕಕ್ಕೆ ಎಷ್ಟು, ಮಿಜೋರಾಂಗೆ ಎಷ್ಟು, ತಮಿಳ್ನಾಡಿಗೆ ಎಷ್ಟು ಡಿವೈಡ್ ಮಾಡ್ಬೇಕಲ್ವಾ. ಇದನ್ನ ಬೇರೆ ಬೇರೆ ರೀತಿ ಮಾಡ್ತಾರೆ, ಒಂದೇ ರೀತಿ ಮಾಡೋದಿಲ್ಲ. ಕೆಲವೊಂದು ರಾಜ್ಯಗಳಿಗೆ ಜಾಸ್ತಿ ಕೊಡಲಾಗುತ್ತೆ, ಕೆಲವೊಂದು ರಾಜ್ಯಗಳಿಗೆ ಕಡಿಮೆ ಕೊಡಲಾಗುತ್ತೆ. ಈ 41% ಅಲ್ಲಿ ರಾಜ್ಯಗಳ ನಡುವೆ ಹಂಚಿತಾರಲ್ಲ ಎಷ್ಟು ಕೊಡಬೇಕು ಅಂತ, ಇದನ್ನ ಹಾರಿಜಾಂಟಲ್ ಡೆವಲ್ಯೂಷನ್ ಅಂತ ಕರೀತಾರೆ, ಸಮತಲ ಹಂಚಿಕೆ ಅಂತ ಕರೀತಾರೆ. ಓಕೆ, ಇವೆರಡು ಟರ್ಮ್ ನೆನ್ಪಿಟ್ಕೊಳ್ಳಿ. ಇದರಲ್ಲಿ ಏನೇನು ಬರೋದಿಲ್ಲ ನೋಡಿ. ಇಲ್ಲಿ ಒಟ್ಟು ತೆರಿಗೆ ಆದಾಯದಲ್ಲಿ ಸಂಗ್ರಹಣಾ ವೆಚ್ಚ, ಸೆಸ್ಸು ಮತ್ತು ಸರ್ಚಾರ್ಜ್ಗಳನ್ನು ಕಳೆದಾಗ ಒಟ್ಟಾರೆ ಕೇಂದ್ರ ಸರ್ಕಾರಕ್ಕೆ ಏನು ಆದಾಯ ಇದೆಯಲ್ಲ ಅದರಲ್ಲಿ ಎಲ್ಲನೂ ರಾಜ್ಯ ಸರ್ಕಾರದ ಜೊತೆ ಶೇರ್ ಮಾಡೋದಿಲ್ಲ ಫ್ರೆಂಡ್ಸ್. ಅದು ಸೆಸ್ಸು, ಸರ್ಚಾರ್ಜು, ಸಂಗ್ರಹಣಾ ವೆಚ್ಚ ಇದನ್ನೆಲ್ಲ ತಾನೇ ಇಟ್ಕೊಂಡ್ಬಿಡುತ್ತೆ ಪೂರ್ತಿಯಾಗಿ. ಉಳಿದಿದ್ರಲ್ಲಿ ಮಾತ್ರ ರಾಜ್ಯ ಸರ್ಕಾರದ ಜೊತೆ ಹಂಚ್ಕೊಳ್ಳೋದು. ದಟ್ ಈಸ್ 41. ಇದು ವರ್ಟಿಕಲ್ ಡೆವಲ್ಯೂಷನ್ ಅಂತ ಆಯ್ತು. ಓಕೆ, ಸೊ ಈಗ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಇರೋದು ಏನಂದ್ರೆ, ಕರ್ನಾಟಕದಲ್ಲಿ ಇದುವರೆಗೂ ಎಷ್ಟು ಆಯೋಗಗಳು ಬಂದಿದ್ದಾವೆ, ಅದು ಯಾರ್ಯಾರು ಅಧ್ಯಕ್ಷರಾಗಿದ್ರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆನಾ. ಕರ್ನಾಟಕದ ಆಯೋಗಗಳು, ಕರ್ನಾಟಕದ ಹಣಕಾಸು ಆಯೋಗಗಳಿವು. ಕರ್ನಾಟಕದಲ್ಲಿ ಇದುವರೆಗೂ 5 ಹಣಕಾಸು ಆಯೋಗಗಳು ಬಂದಿದ್ದಾವೆ. ಓಕೆನಾ. ಸೊ ಮೊದಲನೇದು ನೋಡಿ, ನಿಮಗೆ ಆರ್ಡರ್ ವೈಸ್ ಕೇಳ್ತಾರೆ, ಇದನ್ನ ನೆನ್ಪಿಟ್ಕೊಳ್ಳಿ. ಆರ್ಡರ್ ವೈಸ್ ಗೊತ್ತಿರಬೇಕು. ಇವ್ರ ಹೆಸರು ಕೇಳ್ತಾರೆ, ಇಲ್ಲಿ ಇಯರ್ ಕೇಳೋದಿಲ್ಲ. ಇಯರ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಹೆಸರುಗಳನ್ನ ಕೇಳ್ತಾರೆ. ಹೆಸರುಗಳ ಆರ್ಡರ್ ವೈಸ್ ನಿಮಗೆ ಗೊತ್ತಿರಬೇಕು. ಓಕೆನಾ. ಸೊ ಫಸ್ಟ್ ಮೊದಲನೇ ಆಯೋಗ ಡಾಕ್ಟರ್ ಜಿ ತಿಮ್ಮಯ್ಯ ಅಂತ. ಇವರು 1996ರಲ್ಲಿ ಈ ಒಂದು ರಾಜ್ಯ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದರು. ಎರಡನೇವರು KP ಸುರೇಂದ್ರನಾಥ್, ಇವರು 2002ರಲ್ಲಿ. ನೆಕ್ಸ್ಟು AG ಕೂಡ್ಗಿ ಅಂತ, AG ಕೂಡ್ಗಿ, ಇವರು 2008ರಲ್ಲಿ. ನೆಕ್ಸ್ಟು CG ಚಿನ್ನಸ್ವಾಮಿ 2015ರಲ್ಲಿ. ಸೊ ಈಗ ಪ್ರೆಸೆಂಟ್ ಯಾರು ರಿಪೋರ್ಟ್ ನಡೀತಾ ಇದೆ ಅಂತಂದ್ರೆ ಡಾಕ್ಟರ್ C ನಾರಾಯಣ ಸ್ವಾಮಿ. ನೆನ್ಪಿಟ್ಕೊಳ್ಳಿ, ಪ್ರೆಸೆಂಟ್ ಇರೋರು. ನೀವು ನ್ಯಾಷನಲ್ ಲೆವೆಲ್ ಕೇಳ್ಬಿಟ್ಟು ರಾಜ್ಯದ ಲೆವೆಲಲ್ಲೂ ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ಬೋದು. ಸಿಂಪಲ್ ಆಗಿ ಕೇಳಿದ್ರೆ ಇದು ಯಾರು ಅಂತ ಕೇಳ್ಬೋದು, ಇಲ್ಲ ಇವ್ರನ್ನ ಆರ್ಡರ್ ವೈಸ್ ಆದ್ರೂ ಕೇಳ್ಬೋದು. ಸೊ 2023ರಿಂದ ಡಾಕ್ಟರ್ C ನಾರಾಯಣ ಸ್ವಾಮಿ ಇವ್ರು ಕೊಟ್ಟಿರುವಂಥ
ರಿಪೋರ್ಟ್ ಆಧಾರದ ಮೇಲೆ ಹಂಚಿಕೆ ಆಗ್ತಾ ಇದೆ. ಅಂದರೆ ರಾಜ್ಯಗಳು ಪಂಚಾಯತಿಗಳಿಗೆ ಹಂಚಿಕೆ ಮಾಡಬೇಕು. ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಹಂಚಿಕೆ ಆದರೆ ರಾಜ್ಯ ಹಣಕಾಸು ಆಯೋಗ ಇದೆಯಲ್ಲ, ಇದು ರಾಜ್ಯದಿಂದ ಪಂಚಾಯತಿಗಳು ಮತ್ತು ಮುನ್ಸಿಪಾಲಿಟಿಗಳಿಗೆ ಎಷ್ಟನ್ನ ಕೊಡಬೇಕು ಅನ್ನೋದನ್ನ ಹೇಳುತ್ತೆ. ಓಕೆ, ಅದು ಇನ್ನೊಂದು ಕಡೆ ಒಂದು ಕರೆಂಟ್ ಅಫೇರ್ಸ್ ಇದೆ, ಅಲ್ಲೊಂದು ಸ್ವಲ್ಪ ಹೇಳ್ತೀನಿ ರೀ. ಓಕೆ ಓಕೆ ನೆಕ್ಸ್ಟ್. ಓಕೆ, ಹಣಕಾಸು ಆಯೋಗ ಆಯ್ತಲ್ವಾ. ನೆಕ್ಸ್ಟ್ ನೋಡಿ, ಕೇಂದ್ರ ಆಯವ್ಯಯ. ಸೊ ಬಜೆಟ್ ಬಗ್ಗೆ ಇದೆ 2026-27 ಮುಖ್ಯಾಂಶಗಳು. ಬಜೆಟ್ ಇಂಟ್ರೊಡ್ಯೂಸ್ ಮಾಡಿ ಡೇಟ್ ಕೊಟ್ಟಿದ್ದಾರೆ, ಇದೇನು ಇಂಪಾರ್ಟೆಂಟ್ ಇಲ್ಲ. ಮಾಘ ಪೂರ್ಣಿಮೆ, ಗುರು ರವಿದಾಸ್ ಜಯಂತಿ ದಿನ ಇದನ್ನು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಓಕೆ, ಕರ್ತವ್ಯ ಭವನದಲ್ಲಿ ಸಿದ್ಧಪಡಿಸಲಾದ ದೇಶದ ಮೊದಲ ಮುಂಗಡ ಪತ್ರವಾಗಿದೆ. ಓಕೆ, 3 ಕರ್ತವ್ಯಗಳು ನೋಡಿ ಫ್ರೆಂಡ್ಸ್. ಈ ಬಜೆಟ್ ಯಾವುದರ ಬೇಸ್ ಮೇಲೆ ನಿಂತಿದೆ ಅಂದ್ರೆ 3 ತತ್ವಗಳು ಅಂತ ಕರೀತಾರೆ. ಅವ್ನು ನೆನ್ಪಿಟ್ಕೋಬೇಕು ನೀವು. ಬಜೆಟ್ನ 3 ದಿಕ್ಸೂಚಿಗಳು ಅಂತಾನೂ ಕರೀತಾರೆ, ಕರ್ತವ್ಯಗಳು ಅಂತಾನೂ ಕರೀತಾರೆ, ಡ್ಯೂಟೀಸ್ ಅಂತ. ಯಾವ 3 ಕರ್ತವ್ಯಗಳ ಆಧಾರದ ಮೇಲೆ ಬಜೆಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಮೊದಲನೇ ಕರ್ತವ್ಯ ನೋಡಿ, ಆರ್ಥಿಕ ಬೆಳವಣಿಗೆ. ವೆರಿ ಇಂಪಾರ್ಟೆಂಟ್. ಆರ್ಥಿಕ ಬೆಳವಣಿಗೆ ಇದು ಒಂದು ಕರ್ತವ್ಯ, ಎಕನಾಮಿಕ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಎರಡನೇದು ನೋಡಿ, ಜನರ ಆಶೋತ್ತರಗಳು ಮತ್ತು ಸಾಮರ್ಥ್ಯ ವೃದ್ಧಿ. ವೆರಿ ಇಂಪಾರ್ಟೆಂಟ್, ಎರಡನೇದಾಯ್ತು. ಮೂರನೇದು, ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್ ಬಗ್ಗೆ ಅಥವಾ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡುತ್ತೆ. ಇದು ಅಂದ್ರೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋ ಕಾನ್ಸೆಪ್ಟ್ ನೆನ್ಪಿಟ್ಕೊಳ್ಳಿ. ಈ ಸರಿ ಯೂನಿಯನ್ ಬಜೆಟ್ ಯಾವ 3 ಕರ್ತವ್ಯಗಳ ಆಧಾರದ ಮೇಲೆ ನಿಂತಿದೆ ಅಂದ್ರೆ, ಒಂದು ಆರ್ಥಿಕ ಬೆಳವಣಿಗೆ, ಜನರ ಆಶೋತ್ತರಗಳು ಮತ್ತು ಸಾಮರ್ಥ್ಯ ವೃದ್ಧಿ, ಸರ್ವರನ್ನು ಒಳಗೊಳ್ಳುವ ಅಭಿವೃದ್ಧಿ. ಈ 3 ಕಾನ್ಸೆಪ್ಟ್ ಮೇಲೆ ನಿಂತಿದೆ. ಓಕೆನಾ. ಸೊ ನೆಕ್ಸ್ಟ್ ನೋಡಿ, ಹಂಗೇನೆ ಬಜೆಟ್ ಅನ್ನ ಯಾರು ಸಿದ್ಧಪಡಿಸುತ್ತಾರೆ? ಕಾಮನ್ ಕ್ವಶನ್ ಇದು. ಬಜೆಟ್ ಅನ್ನ ಯಾರು ಸಿದ್ಧಪಡಿಸ್ತಾರೆ? ಯೂಸಲಿ ನಿಮ್ಗೆ ಗೊತ್ತಿದೆ ಹಣಕಾಸು ಆಯೋಗ ಅಂತ. ಫಿನಾನ್ಸ್ ಮಿನಿಸ್ಟ್ರಿನೇ ಮಾಡಬೇಕಲ್ವಾ, ಫಿನಾನ್ಸ್ ಮಿನಿಸ್ಟ್ರಿ. ಬಟ್ ಡೈರೆಕ್ಟ್ ಆಗಿ ಫಿನಾನ್ಸ್ ಮಿನಿಸ್ಟ್ರಿನೇ ಮಾಡೋದಿಲ್ಲ, ಅದರೊಳಗಡೆ ಡಿಪಾರ್ಟ್ಮೆಂಟ್ಗಳು ಇದಾವೆ. ಆ ಡಿಪಾರ್ಟ್ಮೆಂಟ್ಗಳು ಯಾವುದು ಪರ್ಟಿಕ್ಯುಲರ್ ಆಗಿ ಮಾಡೋದು ಅಂತ ನಿಮ್ಗೆ ಗೊತ್ತಿರಬೇಕು. ಹಣಕಾಸು ಆಯೋಗ ಮಾಡುತ್ತೆ. ಹಣಕಾಸು ಆಯೋಗ ಇದು ಒಬ್ಬರೇ ಇಂಡಿಪೆಂಡೆಂಟ್ ಆಗಿ ಮಾಡೋದಿಲ್ಲ, ಇವರು ನೀತಿ ಆಯೋಗದೆಲ್ಲ ಸಪೋರ್ಟ್ ತಗೊಳುತ್ತೆ. ಸೊ ನೀತಿ ಆಯೋಗ ಇತರೆ ಇಂಪಾರ್ಟೆಂಟ್ ಮಿನಿಸ್ಟ್ರಿಗಳ ಜೊತೆ ಎಲ್ಲ ಮಾತಾಡಿ ಸಜೆಷನ್ ತಗೊಂಡು ಹಣಕಾಸು ಆಯೋಗ ಮಾಡುತ್ತೆ. ಈ ಹಣಕಾಸು ಆಯೋಗದಲ್ಲಿ ಯಾವ ಡಿಪಾರ್ಟ್ಮೆಂಟ್ ಪರ್ಟಿಕ್ಯುಲರ್ ಆಗಿ ಮಾಡೋದು ಅಂದ್ರೆ, ನೋಡಿಲಿ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್, ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ಇಲಾಖೆ. ಓಕೆ, ಆರ್ಥಿಕ ವ್ಯವಹಾರಗಳ ಇಲಾಖೆ ಇದು ಹಣಕಾಸು ಆಯೋಗದ ಒಳಗಡೆನೆ ಬರುವಂತ ಒಂದು ಡಿಪಾರ್ಟ್ಮೆಂಟ್. ಇವರು ಆಕ್ಚುಲಿ ಬಜೆಟ್ ಅನ್ನ ರೆಡಿ ಮಾಡ್ತಾರೆ. ಆರ್ಥಿಕ ವ್ಯವಹಾರಗಳ ಇಲಾಖೆ, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ ಅಫೇರ್ಸ್ ಅಂತ. ಓಕೆನಾ. ಈಗ ನೋಡಿ, ಒಟ್ಟಾರೆ ಬಜೆಟ್ ಅಲ್ಲಿ ಯಾವ ಮಿನಿಸ್ಟ್ರಿಗಳಿಗೆ ಹೆಚ್ಚು ಅಮೌಂಟ್ ನ ಕೊಟ್ಟಿದ್ದಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಆರ್ಡರ್ ವೈಸ್ ಕೇಳ್ಬೋದು, ಜಾಸ್ತಿ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಈ ತರ ಬೇಕಾದ್ರೆ ಕೇಳ್ಬೋದು. 2020 KS ಫಿಲಿಮ್ಸ್ ಅಲ್ಲಿ ಗ್ರಾಮೀಣಾಭಿವೃದ್ಧಿಗೆ ಎಷ್ಟು ಬಜೆಟ್ ಅಲ್ಲಿ ದುಡ್ಡು ಕೊಟ್ಟಿದ್ದಾರೆ ಅಂತಾನೆ ಕ್ವಶನ್ ಆಗ್ಬಿಟ್ಟಿದ್ರು. ಎಷ್ಟು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅಂತ. ಸೊ ಹಾಗೆ ನಿಮ್ಗೆ ಇದು ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ. ನೋಡಿ, ಹೈಯೆಸ್ಟ್ ಇಲ್ಲಿ ನೋಡ್ತೀವಿ, ಗೊತ್ತಾಗುತ್ತೆ ನಿಮಗೆ. ಈ ಸರಿ ಬಜೆಟ್ ಅಲ್ಲಿ ಜಾಸ್ತಿ ಕೊಟ್ಟಿರೋದು ಯಾವ ಮಿನಿಸ್ಟ್ರಿಗೆ ಅಂದ್ರೆ ಸಾರಿಗೆ, ಟ್ರಾನ್ಸ್ಪೋರ್ಟೇಷನ್ಗೆ ಹೈಯೆಸ್ಟ್ ಕೊಟ್ಟಿರೋದು. ಈ ನಂಬರ್ ಎಲ್ಲ ಏನು ಅಗತ್ಯ ಇಲ್ಲ, 6 ಲಕ್ಷ ಕೋಟಿ ನೆನ್ಪಿಟ್ಕೊಳ್ಳಿ ಇದನ್ನ. 6 ಲಕ್ಷ. ಓಕೆ, ಇದೊಂದು ನಂಬರ್ ನೆನ್ಪಿಟ್ಕೊಳ್ಳಿ. 6 ಲಕ್ಷ ಕೋಟಿಯನ್ನ ಕೊಟ್ಟಿದ್ದಾರೆ. ಯಾವುದಕ್ಕೆ? ಟ್ರಾನ್ಸ್ಪೋರ್ಟೇಷನ್ಗೆ. ಇದೇ ಹೈಯೆಸ್ಟ್ ಇರೋದು ಸಾರಿಗೆ. ಎರಡನೇ ನೋಡಿ, ರಕ್ಷಣೆ. ಇದು ಹತ್ತತ್ರ 6 ಲಕ್ಷ ಕೋಟಿನೇ ಬರ್ತದೆ. ಓಕೆ, ಇದು ಎಷ್ಟು ಅಲ್ಲಿಗೆ 5.95 ಲ್ಯಾಕ್ ಅಷ್ಟು ಬರುತ್ತೆ. 5.95 ಲ್ಯಾಕ್ ಅಷ್ಟು ಬರುತ್ತೆ. ಹೆಚ್ಚು ಕಡಿಮೆ ಸ್ವಲ್ಪ ವೇರಿಯೇಷನ್ ಇದೆ ಅಷ್ಟೇ. ಸಾರಿಗೆ ಫಸ್ಟು, ರಕ್ಷಣೆ ಸೆಕೆಂಡು. ನೆಕ್ಸ್ಟ್ ಎಲ್ಲ ಕಡಿಮೆ ಇದೆ ನೋಡಿ. ಗ್ರಾಮೀಣಾಭಿವೃದ್ಧಿ 3ನೇ ಪ್ಲೇಸ್. ಸೊ ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಗ್ರಾಮೀಣಾಭಿವೃದ್ಧಿ 2.5 ಲಕ್ಷ, 2.3 ಲಕ್ಷ ಅಷ್ಟು ಕೊಟ್ಟಿದ್ದಾರೆ. 2.5 ಲಕ್ಷ ಕೋಟಿಲಿ ಇದೆಲ್ಲ ಇರೋದು. ನೆಕ್ಸ್ಟು ಹೋಮ್ ಮಿನಿಸ್ಟ್ರಿ, ಗೃಹ ವ್ಯವಹಾರಗಳು 2.5 ಲಕ್ಷ. ಇಲ್ಲಿ ನಿಮಗೆ ಇದನ್ನ ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ಳೋ ಟ್ರೈ ಮಾಡಬೇಡಿ. ನಿಮಗೆ ಜಸ್ಟ್ ಇದೊಂದು ನೆನ್ಪಿಟ್ಕೊಂಡಿದ್ದು 6 ಲಕ್ಷ ಇದೆ. ಎರಡನೇದು 6 ಲಕ್ಷಕ್ಕೆ ಸ್ವಲ್ಪ ಕಮ್ಮಿ ಇದೆ ನೆನ್ಪಿಟ್ಕೊಳ್ಳಿ. ಮಿಕ್ಕಿದೆಲ್ಲ ಅರ್ಧ ಕಡಿಮೆ ಆಗಿಬಿಡುತ್ತೆ. ಸೊ ಫಸ್ಟ್ ಸಾರಿಗೆ, ಎರಡನೇದು ರಕ್ಷಣೆ, ಮೂರನೇದು ಗ್ರಾಮೀಣಾಭಿವೃದ್ಧಿ, 4ನೇದು ಗೃಹ ವ್ಯವಹಾರ, 5ನೇದು ಕೃಷಿ ಮತ್ತು ಪೂರಕ ಚಟುವಟಿಕೆಗಳು. ನೀವು ಇದು ಗೊತ್ತಿರಬೇಕು. ಇಲ್ಲಿವರೆಗೂ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಹೇಗಾದರೂ ಶಿಕ್ಷಣ, ಇಂಧನನೂ ಕೊನೆಗೆ ಬರುತ್ತೆ. ಇಂಧನ ಬಿಟ್ಟಿರ್ಬೇಕಾದ್ರೆ ಶಿಕ್ಷಣದವರೆಗೂ ನೆನ್ಪಿಟ್ಕೊಳ್ಳಿ. ಶಿಕ್ಷಣಕ್ಕೆ ಸಲ ಕೊಟ್ಟಿರೋದಷ್ಟು 1,40,000 ಕೋಟಿ. 1,40,000 ರೌಂಡ್ ಫಿಗರ್ ನೆನ್ಪಿಟ್ಕೋಬೇಕು, ಎಕ್ಸಾಕ್ಟ್ ನಂಬರು ಬೇಕಾಗಿಲ್ಲ. ಸೊ 1,40,000 ಕೋಟಿ ಇದೆ. ಸೊ ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳೋ ಟ್ರೈ ಮಾಡಿ. ಹೈಯೆಸ್ಟ್ ಇರೋದು ಸಾರಿಗೆ, ಎರಡನೇದು ರಕ್ಷಣೆ, ಮೂರನೇದು ಗ್ರಾಮೀಣಾಭಿವೃದ್ಧಿ. ಇಷ್ಟು ನೆನ್ಪಿಟ್ಕೊಳ್ಳಿ, ಎಲ್ಲೆಲ್ಲಿಗೆ ಜಾಸ್ತಿ ಅಮೌಂಟನ್ನು ಕೊಟ್ಟಿದ್ದಾರೆ ಅಂತ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇದೇನು ಅಂತಂದ್ರೆ, ಇದೊಂದು ಚಾರ್ಟ್. ಇಲ್ಲಿ ಯಾವ ಥರ ಇದೆ ಅಂತಂದ್ರೆ, ಈಗ ನಮ್ಮ ದೇಶಕ್ಕೆ ಫಸ್ಟ್ ಆಫ್ ಆಲ್ ನಿಮಗೆ ಬಜೆಟ್ ಅಂದ್ರೆ ಏನಂತ ತಿಳ್ಕೊಳ್ಳಿ. ಓಕೆನಾ. ಫಸ್ಟ್ ಬಜೆಟ್ ಅಂದ್ರೆ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಬಜೆಟ್ ಅಂತಂದ್ರೆ ಏನು? ಬಜೆಟ್ ಅಂತಂದ್ರೆ ಮುಂದಿನ ಹಣಕಾಸು ವರ್ಷಕ್ಕೆ ವರ್ಷದ ಆದಾಯ ಮತ್ತು ವೆಚ್ಚದ ಅಂದಾಜು ವರದಿಯಾಗಿರುತ್ತೆ. ಕಮಿಂಗ್ ಫೈನಾನ್ಷಿಯಲ್ ಇಯರ್ ಏನಿದೆಯಲ್ವಾ, ಅದರಲ್ಲಿ ಬರುವ ಮುಂದಿನ ಹಣಕಾಸು ವರ್ಷದಲ್ಲಿ ಭಾರತ ಸರ್ಕಾರಕ್ಕೆ ಎಷ್ಟು ಆದಾಯ ಬರುತ್ತೆ ಅನ್ನೋದು ಒಂದು. ಅದನ್ನ ಯಾವ ಡಿಪಾರ್ಟ್ಮೆಂಟ್ಗೆ ಎಷ್ಟೆಷ್ಟು ಖರ್ಚು ಮಾಡ್ತೀವಿ ನಾವು, ಯಾವ ಮಿನಿಸ್ಟ್ರಿಗಳಿಗೆ ಅನ್ನೋ ಲೆಕ್ಕಾಚಾರ ಇದೆಯಲ್ಲ, ಒಂದು ಅಂದಾಜಿದು. ಯಾಕೆಂದ್ರೆ ಮುಂದಿನ ವರ್ಷ ಎಷ್ಟು ದುಡ್ಡು ಬರುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ ಅಲ್ವಾ. ಸೊ ಅಂದಾಜು ವೆಚ್ಚ ಇದೊಂದು. ಮುಂದಿನ ಹಣಕಾಸು ವರ್ಷದಲ್ಲಿ ಎಷ್ಟು ಇನ್ಕಮ್ ಬರ್ತಾ ಇದೆ ನಮ್ಮ ಗೌರ್ಮೆಂಟ್ಗೆ, ಅದನ್ನ ನಾವು ಯಾವ್ಯಾವ ಇಲಾಖೆಗಳಿಗೆ, ಯಾವ್ಯಾವ ಮಿನಿಸ್ಟ್ರಿಗಳಿಗೆ ಎಷ್ಟೆಷ್ಟು ಕೊಡ್ತಾ ಇದೀವಿ ಅಂತ ಒಂದು ಲೆಕ್ಕಾಚಾರ ಇರ್ತದಲ್ವಾ. ಆ ಲೆಕ್ಕಾಚಾರದ ಪುಸ್ತಕನೇ ಬಜೆಟ್ ಅಂತ ಫ್ರೆಂಡ್ಸ್. ಓಕೆನಾ.
ಸೊ ಈ ಬಜೆಟ್ಗೆ ಈಗ ಏನು ಹೇಳ್ತಿದ್ರೆ, ಬಜೆಟ್ ಫಿನಾನ್ಷಿಯಲ್ ಇಯರ್ ಹೇಳ್ತೀನಿ ನೋಡಿ. ಈಗ ಬಜೆಟ್ ಏನಿದೆಯಲ್ಲ, ಈ ಬಜೆಟ್ ಯಾವ ವರ್ಷದಿಂದ ಯಾವ ವರ್ಷಕ್ಕೆ ಅಪ್ಲೈ ಆಗುತ್ತೆ ಈಗ ನೋಡಿ. 2026 ಅಲ್ವಾ ಇದು, 2026. ಎಲ್ಲಿಂದ ಸ್ಟಾರ್ಟ್ ಆಯ್ತು ಈ ಬಜೆಟು? ಏಪ್ರಿಲ್ 1ನೇ ತಾರೀಕಿಂದ ಈ ಫಿನಾನ್ಷಿಯಲ್ ಸ್ಟಾರ್ಟ್ ಆಗಿದೆ. ಎಲ್ಲಿಗೆ ಎಂಡ್ ಆಗುತ್ತಪ್ಪ? 2027 ಮುಂದಿನ ವರ್ಷದ ಮಾರ್ಚ್ 31 ಇಲ್ಲಿಗೆ ಎಂಡ್ ಆಗುತ್ತೆ. ಒಂದು ಹಣಕಾಸು ವರ್ಷ ಅಂತಂದ್ರೆ ಈ ಸರಿ ಏಪ್ರಿಲ್ 1ನೇ ತಾರೀಕಿಂದ ಹಿಡಿದು ನೆಕ್ಸ್ಟ್ ಇಯರ್ ಮಾರ್ಚ್ 31 ಹೋಗಿರುವಂಥ ಒಂದು ವರ್ಷ ಇದೆಯಲ್ಲ, ಅದನ್ನ ಫಿನಾನ್ಷಿಯಲ್ ಇಯರ್ ಅಂತ ಕರೀತಾರೆ. ಸೊ ಈಗ ಬರೋ ಬಜೆಟ್ ಅದನ್ನ, ಈಗ ನೆಕ್ಸ್ಟ್ ಇಯರ್ ವರ್ಗು ನಮ್ಗೆ ಎಷ್ಟು ದುಡ್ಡು ಬರುತ್ತೆ ಅಂತ ಈಗಲೇ ಬರ್ಕೊಡಕ್ಕಾಗತ್ತಾ? ಆಗಲ್ಲ. ಒಂದು ಗೆಸ್ ಮಾಡ್ತಾರೆ, ಒಂದು ಅಂದಾಜು ಪಟ್ಟಿ ತಯಾರು ಮಾಡ್ತಾರೆ, ಅದನ್ನೇ ಬಜೆಟ್ ಅಂತ ಕರೀತೀವಿ. ಓಕೆನಾ? ಸೊ ಈ ಬಜೆಟ್ ಇಂಟ್ಯೂಸ್ ಮಾಡ್ಬಿಡ್ತಾರೆ. ಈಗ ಈ ಫಿನಾನ್ಷಿಯಲ್ ಇಯರ್ ಅಲ್ಲಿ ನಮ್ಗೆ ಇಷ್ಟಿಷ್ಟು ದುಡ್ಡು ಬರುತ್ತೆ, ಇಲ್ಲಿಂದ ಇಷ್ಟು ದುಡ್ಡು ಬರುತ್ತೆ ಅಂತ ಒಂದು ಅಂದಾಜು ವೆಚ್ಚ ಕೊಟ್ಟಿದ್ದಾರೆ. ಅದ್ರಲ್ಲಿ ಹೈಯೆಸ್ಟ್ ಎಲ್ಲಿ ರೂಪಾಯಿ ಬರ್ತಾ ಇದೆ ಅಂತ ನೋಡಿ, 1 ರೂಪಾಯಿನಲ್ಲಿ ಪೈಸದ ಲೆಕ್ಕದಲ್ಲಿ ಡಿವೈಡ್ ಮಾಡಿಬಿಟ್ರೆ ಅಥವಾ ಪರ್ಸೆಂಟೇಜ್ ಲೆಕ್ಕದಲ್ಲಿ ಡಿವೈಡ್ ಮಾಡಿದ್ರೆ ಯಾವ್ಯಾವ ಮೂಲಗಳಿಂದ ಈ ವರ್ಷ, ಈ ಹಣಕಾಸು ವರ್ಷದಲ್ಲಿ ನಮಗೆ ಹಣ ಬರುತ್ತೆ, ಹಣ ಮೀನ್ಸ್ ನಮ್ಮ ಭಾರತ ಸರ್ಕಾರಕ್ಕೆ ಹಣ ಬರುತ್ತೆ ಅಂತ ಕೊಟ್ಟಿದ್ದಾರೆ. ಇದು ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್. ಇದು ಹೈಯೆಸ್ಟ್ ಯಾವುದು, ಸೆಕೆಂಡ್ ಯಾವುದು, ಈ ಥರ ಎಲ್ಲ ಕೇಳ್ತಾರೆ. ಅಂದ್ರೆ ಎಲ್ಲಿಂದ ಬರ್ತಿದೆ, ನಾವು ಅದನ್ನ ಎಲ್ಲಿ ಖರ್ಚು ಮಾಡ್ತಿದ್ದೀವಿ ಜಾಸ್ತಿ ಅನ್ನೋದು ಕೂಡ ಗೊತ್ತಿರಬೇಕು. ನೋಡಿ, ಇಲ್ಲಿ ಅತಿ ಹೆಚ್ಚು ನಮ್ಮ ದೇಶಕ್ಕೆ ರೆವಿನ್ಯೂ ಬರೋದು ಈ ವರ್ಷ ಹಣಕಾಸು ವರ್ಷದಲ್ಲಿ ಎಲ್ಲಿಂದ ಬರುತ್ತೆ ಅಂತ ನೋಡಿ ಫ್ರೆಂಡ್ಸ್. ಫಸ್ಟೇ ನೋಡಿ, ಇಲ್ಲಿ ನೋಡಿ, ಸಾಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಬಟ್ ದಿಸ್ ಇಸ್ ದ ಟ್ರೂತ್. ನಮ್ಮ ದೇಶದಲ್ಲಿ ಈ ಹಣಕಾಸು ವರ್ಷದಲ್ಲಿ, ಪ್ರತಿ ಹಣಕಾಸು ವರ್ಷದಲ್ಲಿ ಅತಿ ಹೆಚ್ಚು ನಮ್ಗೆ ದುಡ್ಡು ಬರೋದು ಎಲ್ಲಿಂದ ಗೊತ್ತಾ? ನಾವು ಸಂಪಾದನೆ ಮಾಡಿದ್ದಲ್ಲ ಫ್ರೆಂಡ್ಸ್. ನೋಡಿ, ಆದಾಯ ತೆರಿಗೆ ಆದರೆ ಸಂಪಾದನೆಯಿಂದ ಕರೀಬೋದು ನಮ್ಮ ದೇಶದ ಆದಾಯ ಅಂತ. ಇದಿರೋದು 21%. ಬಟ್ ಸಾಲ ನೋಡಿ 24% ಇದೆ. ಅಂದ್ರೆ ಕಾಲ್ ಭಾಗ ನಾವು ಮುಂದೆ ಈ ಹಣಕಾಸು ವರ್ಷ, ಪ್ರತಿ ವರ್ಷನೂ ಹಿಂಗೆ ಇರ್ತಾ ಇದೇನೋ ವರ್ಷದಲ್ಲ ಬಿಡಿ. ಸೊ ಈ ಕಾಲ್ ಭಾಗ ದುಡ್ಡು ನಮ್ಗೆ ಏನು ರೆವಿನ್ಯೂ ಬರ್ತಿದೆಯಲ್ಲ, ಅದೆಲ್ಲ ಸಾಲನೇ ಮಾಡ್ತಾ ಇದೀವಿ. ಆಲ್ರೆಡಿ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡ್ತಾ ಇರೋದು ಇದು, ಇಷ್ಟು ಸಾಲ ಮಾಡೇ ಮಾಡ್ತೀವಿ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓಕೆನಾ? ಇದು ಫಸ್ಟ್. ಸೆಕೆಂಡ್ ನೋಡಿ, ಇನ್ಕಮ್ ಟ್ಯಾಕ್ಸ್, ಆದಾಯ ತೆರಿಗೆ ಬರುತ್ತೆ 21%. ಓಕೆನಾ? ನೆಕ್ಸ್ಟ್ ಯಾವ್ದು ಬರುತ್ತೆ ನೋಡಿ, ಕಾರ್ಪೊರೇಟ್ ಟ್ಯಾಕ್ಸ್ ಬರುತ್ತೆ ತೆರಿಗೆ. ಸೊ ಸಾಲಗಳು ಫಸ್ಟು, ಇದು ಸೆಕೆಂಡು, ಇನ್ಕಮ್ ಟ್ಯಾಕ್ಸು, ಕಾರ್ಪೊರೇಟ್ ಟ್ಯಾಕ್ಸು ಥರ್ಡ್, 3ನೇ ಪ್ಲೇಸಿಗೆ ಬರುತ್ತೆ. 4ನೇದಾದ್ರಲ್ಲಿ ಯಾವುದಿದೆ? ಇದು GST, ಅಂದರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಲ್ವಾ. ನೋಡಿ, ಇದು ಡೈರೆಕ್ಟ್ ಟ್ಯಾಕ್ಸ್, ಇದು ಇಂಡೈರೆಕ್ಟ್ ಟ್ಯಾಕ್ಸ್. GST 15%. ಇದನ್ನು ನೀವು ಆರ್ಡರ್ ವೈಸ್ ಎಲ್ಲ ನೆನ್ಪಿಟ್ಕೋಬೇಕು. ಫಸ್ಟ್ ಸಾಲ, ಸೆಕೆಂಡು ಆದಾಯ ತೆರಿಗೆ ಅಂದರೆ ಇನ್ಕಮ್ ಟ್ಯಾಕ್ಸ್, 3ನೇದು ಕಾರ್ಪೊರೇಷನ್ ತೆರಿಗೆ, 4ನೇದು GST ಇಂದ ಬರುತ್ತೆ. ಓಕೆನಾ? ಇದು 4 ಆರ್ಡರ್ ವೈಸ್ ನೆನ್ಪಿಟ್ಕೊಳ್ಳಿ. ಇಷ್ಟರಿಂದ ನಮ್ಗೆ ದುಡ್ಡು ಬರುತ್ತೆ. ನಾವು ಎಲ್ಲಿ ಯಾವ್ಯಾವ ಇದಕ್ಕೆ ಎಷ್ಟು ವೆಚ್ಚ ಮಾಡ್ತಿದ್ದೀವಿ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ವೆಚ್ಚ ಇದು. ಓಕೆನಾ? ಎಕ್ಸ್ಪೆಂಡಿಚರ್, ರೂಪಾಯಿ ಎಲ್ಲಿಗೆ ಹೋಗುತ್ತದೆ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಅತಿ ಹೆಚ್ಚು ಎಲ್ಲಿಗೆ ಹೋಗುತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ ಈಗ ನಾವು ಇಲ್ಲಿ ಅವಾಗಲೇ ಹೇಳಿದ್ದೀನಿ, ಡಿವಿಸಬಲ್ ಪೂಲ್ ಅಂತ ಹೇಳಿದ್ದೆ ನಾನು. ಹಣಕಾಸು ಆಯೋಗದ ಪ್ರಕಾರ ರಾಜ್ಯಗಳಿಗೆ ಎಷ್ಟು ಕೊಡಬೇಕು ಹೇಳಿ? 41% ಅಲ್ವಾ. 41% ಒಟ್ಟೋಗ್ಬಿಡುತ್ತೆ ಕೇಂದ್ರ ಸರ್ಕಾರದ ಆದಾಯದಲ್ಲಿ. 41% ಅಂದರೆ ಜಾಸ್ತಿನೇ ಹೋಗ್ತಿದೆ ಅಲ್ವಾ. ಸೊ ರಾಜ್ಯಗಳ ಪಾಲೇ ಜಾಸ್ತಿ ಬರಬೇಕಲ್ವಾ. ಹಂಗಾಗಿದ್ದು ಫಸ್ಟ್ ಬರುತ್ತದೆ. ಎಲ್ಲಿದೆ ಅದು ನೋಡಿ, ಫಸ್ಟ್ ಒನ್ ತೆರಿಗೆ ಮತ್ತು ಸುಂಕಗಳಲ್ಲಿ ರಾಜ್ಯದ ಪಾಲು ನೋಡಿ, ಇದೆ ಫಸ್ಟ್. ರಾಜ್ಯಕ್ಕೆ 41% ಅಂದರೆ ಜಾಸ್ತಿ ಅಲ್ಲಿಗೆ ಹೋಗುತ್ತಲ್ಲ, 22% ರಾಜ್ಯಗಳಿಗೆ ಕೊಡಬೇಕಾಗುತ್ತೆ. ಇದು ಫಸ್ಟ್. ಸೆಕೆಂಡ್ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಹೆಂಗ್ ನೋಡ್ತೀರಾ ಅಂತಂದ್ರೆ ನೀವು ಇಲ್ಲಿ ನಾವು ಸೆಕೆಂಡ್ ಪ್ಲೇಸ್ ಯಾವ್ದಿದೆ? ಆದಾಯ ತೆರಿಗೆ. ಆದಾಯ ಏನು? ಸೆಕೆಂಡ್ ಇಲ್ಲಿ ನೋಡಿ, ಸಾಲಗಳು. ಅತಿ ಹೆಚ್ಚು ಸಾಲ ಮಾಡ್ತಿದ್ದೀವಿ ತಾನೆ, 24%. ಪ್ರತಿ ವರ್ಷ ಸಾಲ ಮಾಡ್ತಾನೆ ಇದೆ ಭಾರತ ಸರ್ಕಾರ ಬೇರೆ ಬೇರೆ ದೇಶಗಳಿಂದ. ಅಷ್ಟು ಸಾಲ ಮಾಡ್ತಿದೆ ಅಂದ್ರೆ ಬಡ್ಡಿ ಕೂಡ ಜಾಸ್ತಿ ಇರುತ್ತಲ್ವಾ. ನೋಡಿ, ಸೆಕೆಂಡ್ ಪ್ಲೇಸ್ ಅಂದ್ರೆ ನಮ್ಮ ದೇಶದ ಒಟ್ಟು ಆದಾಯದಲ್ಲಿ 1/5 ಬಡ್ಡಿ ಕಟ್ಟೆಗೆ ಹೋಗ್ತಾ ಇದೆ ದುಡ್ಡು, ಡೆವಲಪ್ಮೆಂಟ್ಗೆ ಬಳಕೆ ಆಗ್ತಾ ಇಲ್ಲ. 20% ಅಂದ್ರೆ ಎಷ್ಟು? 1/5 ಬಡ್ಡಿನೇ ಕಟ್ತಾ ಇದೆ. ಪ್ರತಿ ವರ್ಷ ಬರೀ ಬಡ್ಡಿಲೇ 20% ನಮ್ಮ ದೇಶ ದುಡ್ಡು ಹೋಗ್ತಾ ಇದೆ. ಯಾಕೆ ಹೇಳಿ? ಅಷ್ಟು ಸಾಲ ಮಾಡ್ತಿದೀವಲ್ಲ, ಅದಕ್ಕೋಸ್ಕರ. ಇದು ಸೆಕೆಂಡ್ ಪ್ಲೇಸಿಗೆ ಬರುತ್ತೆ. ಥರ್ಡ್ ಪ್ಲೇಸಲ್ಲಿ ಯಾವುದಿದೆ? ಥರ್ಡ್ ಪ್ಲೇಸಲ್ಲಿ ನೋಡಿ 17 ಕೇಂದ್ರ ವಲಯದ ಯೋಜನೆಗಳು, ಅಂದರೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಬರ್ತವೆ. ಕೇಂದ್ರ ವಲಯದ ಯೋಜನೆಗಳು, ಕೇಂದ್ರನೇ ಸ್ಟಾರ್ಟ್ ಮಾಡಿರ್ತದೆ, ಎಲ್ಲ ಫಂಡಿಂಗು ಅವರೇ ಕೊಡಬೇಕಾಗಿರ್ತದೆ. ಇದನ್ನ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಕರೀತಾರೆ. ಇದು 17% ಹೋಗ್ತಾ ಇದೆ. ಇದು 3ನೇ ಪ್ಲೇಸ್. ಓಕೆ, ಇದು ಫಸ್ಟು, ಇದು ಸೆಕೆಂಡು, ಇದು ಥರ್ಡು. ಫೋರ್ತ್ ಯಾವ್ದು ಬರುತ್ತೆ ನೋಡಿ? ಫೋರ್ತು ಇದಲ್ವಾ, ರಕ್ಷಣೆ, ಡಿಫೆನ್ಸ್ಗೆ ಇಷ್ಟು ಹೋಗ್ತಾ ಇದೆ. ಓಕೆನಾ? ಸೊ 11% ಕೊಡ್ತಾ ಇದ್ದಾರೆ. ಸೊ ಈ ಥರ ನಿಮಗೆ ಆರ್ಡರ್ ವೈಸು ಗೊತ್ತಿರಬೇಕು. ಈ ರೂಪಾಯಿ ಎಲ್ಲಿಂದ ರೂಪಾಯಿ ಮೀನ್ಸ್ ಇಲ್ಲಿ ರೂಪಾಯಿ ಕೊಟ್ಟಿದ್ದಾರೆ ಅಷ್ಟೇ, ಅರ್ಥ ಮಾಡ್ಕೊಳ್ಳೋಕ್ಕೆ. ಸೊ ಟೋಟಲ್ ಪರ್ಸೆಂಟೇಜ್ ನಾವು ಈ ಫಿನಾನ್ಷಿಯಲ್ ಇಯರಲ್ಲಿ ಎಷ್ಟು ದುಡ್ಡು ಯಾವ್ಯಾವ ಮೂಲದಿಂದ ಬರುತ್ತೆ, ಅದನ್ನ ಯಾವ್ಯಾವ ವಲಯಗಳಿಗೆ ಎಷ್ಟೆಷ್ಟು ಕೊಡ್ತಿದ್ವಿ, ಇದನ್ನ ಬರ್ತಾ ಇರೋದು ಇನ್ಕಮಿಂಗ್ ಮತ್ತು ಔಟ್ ಗೋಯಿಂಗ್ ಎರಡು ಗೊತ್ತಿರಬೇಕು ನಿಮಗೆ. ಓಕೆನಾ? ಓಕೆ, ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಕ್ವಶನ್ ಆಗುತ್ತೆ. ಇದು ಬೃಂದಾವನಿ ಮತ್ತು ಕರೆಂಟ್ ಪ್ರೈಸ್ ಅನ್ನೋದು ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಕ್ವಶನ್ ಕೇಳ್ಬೋದು. ಅದು ದನಗಳ, ಎಮ್ಮೆಗಳ, ಕುರಿನ, ಆಡ, ಮೇಕೆ ಏನು ಬೇಕಿದ್ರು ಕೇಳ್ಬೋದು ಅವರು. ಬೃಂದಾವನಿ ಮತ್ತು ಕರೆಂಟ್ ಪ್ರೈಸ್ ಅಂತ ಅನ್ನೋದು ಹಸುಗಳ ಒಂದು ಹೊಸ ತಳಿಯನ್ನು ಸೃಷ್ಟಿ ಮಾಡಿದ್ದಾರೆ. ನೋಡಿ, ಭಾರತವು ಇತ್ತೀಚೆಗೆ ಕರೆಂಟ್ ಪ್ರೈಸ್ ಮತ್ತು ಬೃಂದಾವನಿ ಎಂಬ ಎರಡು ಅಧಿಕ ಇಳುವರಿ ಅಂದರೆ ಜಾಸ್ತಿ ಹಾಲು ಕೊಡ್ತಾವೆ ಫ್ರೆಂಡ್ಸ್. ಸುಮಾರು ವರ್ಷದಲ್ಲಿ 10 ತಿಂಗಳವರೆಗೂ ಹಾಲು ಕೊಡ್ತಾನೆ ಇರ್ತವೆ. ಸೊ ಅಧಿಕ ಇಳುವರಿ ನೀಡುವ ಸಂಶ್ಲೇಷಿತ ದನದ ತಳಿಗಳನ್ನು ಸೃಷ್ಟಿಸಿದೆ. ದನದ ತಳಿಗಳಿವು. ಓಕೆನಾ? ಕರೆಂಟ್ ಪ್ರೈಸ್ ಇಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನೀವು ಈ ಮಿಕ್ಸ್ ಬ್ರೀಡ್ ಆ್ಯಕ್ಚುಲಿ ಇದು ನೋಡಿ,
ಯಾರು ಡೆವಲಪ್ ಮಾಡಿದ್ದು? ನ್ಯಾಷನಲ್ ಡೈರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅವ್ರು ಮಾಡಿರೋದು. ಸ್ಥಳೀಯ ಥಾರ್ ಪಾರ್ಕರ್ ಹಸುಗಳನ್ನು ನೋಡಿ ಇಲ್ಲಿ ಯಾವುದನ್ನ ಇದು ಮಾಡಿದ್ದಾರೆ ಅಂತ. ಥಾರ್ ಪಾರ್ಕರ್ ಅನ್ನೋದು ನಮ್ಮ ದೇಶೀಯ ಹಸುಗಳನ್ನು ಹೋಲ್ಸ್ಟೈನ್ ಫ್ರಿಸಿಯನ್ ಎನ್ನುವ ಹೋರಿಗಳೊಂದಿಗೆ ಸಂಕರಿಸುವ ಮೂಲಕ ಈ ತಳಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಓಕೆನಾ. ಸೊ ಈ ಹಸು ಏನೋ 10 ತಿಂಗಳು ಹಾಲುಡಿಕೆಯ ಅವಧಿಯನ್ನು ಗರಿಷ್ಠ ದಿನಕ್ಕೆ 46 kg ವರೆಗೂ ಹಾಲು ಕೊಡುತ್ತಂತೆ, 10 ತಿಂಗಳವರೆಗೂ ಹಾಲು ಕೊಡುತ್ತಂತೆ. ಆದರೂ ಇದರ ಸ್ಪೆಷಾಲಿಟಿ ಯಾವುದು? ಕರೆಂಟ್ ಇದ್ದು. ಬೃಂದಾವನಿ ದನದ ನೋಡಿ, ಬೃಂದಾವನಿ ಅಧಿಕ ಇಳುವರಿ ನೀಡುವ ಸಂಶ್ಲೇಷಿತ ಸೇಮ್ ಇದೆ. ಭಾರತೀಯ ಪಶು ವೈದ್ಯಕೀಯ ಸಂಶೋಧನಾ ಸಂಸ್ಥೆ ಅಭಿವೃದ್ಧಿಪಡಿಸಿದೆ ಇದನ್ನ. ಓಕೆ, ಇದನ್ನ ಯಾವ್ದು ನೋಡಿ ಮಿಕ್ಸ್ ಮಾಡಿದ್ದಾರೆ ಇಲ್ಲಿ. ಈ ತಳಿಯನ್ನು ಹೋಲ್ಸ್ಟೈನ್ ಫ್ರಿಸಿಯನ್, ಬ್ರೌನ್ ಸ್ವಿಸ್ ಮತ್ತೆ ಜೆರ್ಸಿ ತಳಿಗಳನ್ನ ಮೂರನ್ನು ಸೇರಿಸಿ ಈ ಒಂದು ಇದನ್ನ ಮಾಡಿದೆ. ಇದನ್ನು ಸ್ಥಳೀಯ ಹರಿಯಾಣಿ ತಳಿಯ ದನಗಳೊಂದಿಗೂ ಸಂಕರಿಸಲಾಗಿದೆ. ಓಕೆ, ಇದು ಸುಮಾರು ಬ್ರೀಡ್ಗಳನ್ನ ಸೇರಿ ಮಾಡಿರೋದು ಬೃಂದಾವನಿ ಅಂತ. ಇದು ಕೂಡ 8 ತಿಂಗಳವರೆಗೂ ಹಾಲು ಕೊಡುತ್ತೆ, ಇದು ಕೂಡ 10 ತಿಂಗಳವರೆಗೂ ಹಾಲು ಕೊಡುತ್ತೆ. ನಿಮಗೆ ಬೃಂದಾವನಿ ಮತ್ತು ಕರೆಂಟ್ ಪ್ರೈಸ್ ಸುದ್ದಿಯಲ್ಲಿ ಇದು ಯಾವ ತಳಿ ಅಂತ ಕೇಳ್ಬೋದು? ದನಗಳ ತಳಿ, ನೆನ್ಪಿಟ್ಕೊಳ್ಳಿ. ಓಕೆ, ಹಾಲಿಗೋಸ್ಕರ ಮಾಡಿರೋದು. ನೆಕ್ಸ್ಟ್, ದಶಕದ ಸಂಭ್ರಮದಲ್ಲಿ ನವೋದ್ಯಮ ಭಾರತ. ನವೋದ್ಯಮ ಅಂತ ಏನು ಕೊಡಲ್ಲ, ಸ್ಟಾರ್ಟ್ಅಪ್ ಅಂತಾನೆ ಕೊಡ್ತಾರೆ. ಸ್ಟಾರ್ಟ್ಅಪ್ ಇಂಡಿಯಾ ಬಂದು 10 ವರ್ಷ ಆಯಿತು ಫ್ರೆಂಡ್ಸ್. ನೋಡಿ, ಇದು ಜನವರಿ 16, 2026 ಸ್ಟಾರ್ಟ್ ಆಗಿದೆ. ಸೊ 10 ವರ್ಷ ಕಂಪ್ಲೀಟ್ ಆಗಿದೆಯಲ್ವಾ. ಸೊ ಅದಕ್ಕೋಸ್ಕರ ಇದನ್ನ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. 16 ಜನವರಿ 26. ಓಕೆ, ಈ ಉಪಕ್ರಮವನ್ನು ನೋಡಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾರು ಇಂಪ್ಲಿಮೆಂಟ್ ಮಾಡ್ತಾರೆ? ಓಕೆ, ಈ ಯೋಜನೆ ಜಾರಿಗೆ ತಂದವರು ಯಾರು? ಕೇಂದ್ರ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ, ಇವರು ಈ ಯೋಜನೆಯನ್ನ ಜಾರಿಗೆ ತಂದಿರೋದು. ಓಕೆನಾ. ಅದು ಬಿಟ್ಟರೆ ಅಷ್ಟೇ ಸಾಕು, ಇದ್ರ ಬಗ್ಗೆ ಇನ್ನೇನು ಬೇಡ. 100 ಕೋಟಿ ರು ದಾಟಿರಬಹುದು, ಇರಲಿ. ಸೊ ಇಷ್ಟೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸ್ಟಾರ್ಟ್ಅಪ್ ಯೋಜನೆ ಇದು ಜಾರಿಗೆ ಬಂದಿದ್ದು ಡೇಟ್ ಸಮೇತ ಕೇಳ್ಬೋದು ಫ್ರೆಂಡ್ಸ್. 10 ವರ್ಷ ಆಗಿರೋದಕ್ಕೆ ಜನವರಿ 16, 2026 ಜಾರಿಗೆ ತಂದಿರೋದು. ಅದು ಯಾರು ತರುತ್ತೆ, ಯಾರು ಇದನ್ನ ಜಾರಿಗೆ ತಂದಿರೋದು ಅಂತಂದ್ರೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಯಾರು ಅಂತಂದ್ರೆ ಕೇಂದ್ರ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆ, ಇವ್ರು ನೆನ್ಪಿಟ್ಕೊಳ್ಳಿ. DPIIT ಅವರು. 77ನೇ ಗಣರಾಜ್ಯೋತ್ಸವ, ರಿಪಬ್ಲಿಕ್ ಡೇ, 77th ರಿಪಬ್ಲಿಕ್ ಡೇ. ಭಾರತವು ಫ್ರೆಂಡ್ಸ್, ನಿಮ್ಗೆ ಆಕ್ಚುಲಿ ಒಂದು ಕ್ವಶನ್ ಕೇಳಬೇಕಂತ ಅನ್ಕೊಂಡೆ, ಆಗ್ಲೇ ಮುಂದೆ ಬಂದ್ಬಿಟ್ಟೆ. ಕ್ವಶನ್ ಏನಂತಂದ್ರೆ ಬಜೆಟ್ಗೆ ಸಂಬಂಧಪಟ್ಟಿದ್ದು. ಓಕೆ, ಇಲ್ಲೇ ಕೇಳ್ತೀನಿ ನೋಡಿ. ಈ ಕ್ವಶನ್ಗೆ ನೀವು ಕಮೆಂಟ್ ಮೂಲಕ ಆನ್ಸರ್ ತಿಳಿಸ್ಬೇಕು ಫ್ರೆಂಡ್ಸ್. 16ನೇ ಹಣಕಾಸು ಆಯೋಗ ಬಂದ್ಬಿಡ್ತು. ಬಜೆಟ್ ಸಂಬಂಧಪಟ್ಟಂಗೆ ಈ ಕ್ವಶನ್ ಇರೋದು. ಕ್ವಶನ್ ಏನಂತಂದ್ರೆ ಫ್ರೆಂಡ್ಸ್, ಸಂವಿಧಾನದ ಯಾವ ವಿಧಿ ಈ ಬಜೆಟ್ ಬಗ್ಗೆ ಮಾತಾಡುತ್ತೆ? ಇದು ಕ್ವಶನ್. ಸಂವಿಧಾನದ ಯಾವ ವಿಧಿ ಬಜೆಟ್ ಬಗ್ಗೆ ಮಾತಾಡುತ್ತೆ ಅಂದ್ರೆ ಬಜೆಟ್ ಅನ್ನು, ಇದು ಒಂದು ಕ್ವಶನ್. ಸಂವಿಧಾನದ ಯಾವ ವಿಧಿ ಬಜೆಟ್ ಬಗ್ಗೆ ಮಾತಾಡುತ್ತೆ ಅಂತ ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ನೋಡಿ, ಸಂವಿಧಾನದಲ್ಲಿ ಈ ಬಜೆಟ್ ಅನ್ನೋ ವರ್ಡ್ ಅನ್ನ ಎಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೇಕು ನೀವು. ಓಕೆನಾ. ಬಜೆಟ್ ಅನ್ನೋ ವರ್ಡ್ ಯಾವ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಆಗಿದೆ ಅಂತ ಹೇಳ್ಬೇಕು, ಅಥವಾ ಈ ವರ್ಡ್ ಮೆನ್ಷನ್ ಆಗಿದೆ ಇದ್ರ ಬದಲಾಗಿ ಬೇರೆ ವರ್ಡ್ ಮೆನ್ಷನ್ ಆಗಿದೆ ಅನ್ನೋ ಸಂಬಂಧಪಟ್ಟಂಗೆ ಹೇಳ್ಬೇಕು ನೀವು ಇಲ್ಲಿ. ಓಕೆ, ಒಂದು ನೀವು ಇಲ್ಲಿ ಆರ್ಟಿಕಲ್ ಹೇಳ್ಬೇಕು, ಯಾವ ಆರ್ಟಿಕಲ್ ಇದಕ್ಕೆ ಸಂಬಂಧಪಟ್ಟಿದ್ದು ಅಂತ. ಸೆಕೆಂಡ್ ಆರ್ಟಿಕಲ್, ಈ ಬಜೆಟ್ ಅನ್ನೋ ವರ್ಡ್ ಕಾನ್ಸ್ಟಿಟ್ಯೂಷನ್ ಎಲ್ಲಿದೆ, ಅಥವಾ ಇದಿಲ್ಲ ಅಂದ್ರೆ ಇದ್ರ ಬದಲಾಗಿ ಯಾವ್ದಾದ್ರು ವರ್ಡ್ ಇದೆಯಾ ಅನ್ನೋದನ್ನ ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆನಾ. ಇದೇ ಕ್ವಶನ್ ನಿಮ್ಗೆ, ಇವೆರಡು ಕ್ವಶನ್. 77ನೇ ಗಣರಾಜ್ಯೋತ್ಸವ. ಓಕೆ, ಜನವರಿ 26. ಓಕೆ, ಜನವರಿ 26 ಫ್ರೆಂಡ್ಸ್, ಇದು ಸಂವಿಧಾನ ಜಾರಿಗೆ ಬಂದಂತ ದಿನ. ಕಮೆನ್ಸ್ಮೆಂಟ್ ಡೇಟ್ ಅಂತ ಕರೀತಾರೆ. ಜನವರಿ 26, 1950 ಏನಿದೆಯಲ್ವಾ, ಇದನ್ನ ಕಮೆನ್ಸ್ಮೆಂಟ್ ಡೇಟ್ ಅಂತ, ಸಂವಿಧಾನ ಜಾರಿಗೆ ಬಂದ ದಿನ ಅಂತ ಅವತ್ತಿಂದ ಕನ್ಸಿಡರ್ ಮಾಡ್ತಾರೆ. ಸೊ 77ನೇ ದಿನ ಆಚರಿಸಿದೀವಿ. ರಾಜಪಥವನ್ನ ಕರ್ತವ್ಯ ಪಥ ಅಂತ ಚೇಂಜ್ ಮಾಡಿದ್ದಾರೆ. ಮುಖ್ಯ ಅತಿಥಿಗಳು ಯಾರು? ಯುರೋಪ್ನವರೇ ಬಂದಿದೆ. ಎಲ್ಲ ಯುರೋಪಿಯನ್ ಯೂನಿಯನ್ ಅವರೇ 3 ಜನ ನೆನ್ಪಿಟ್ಕೊಳ್ಳಿ ಮುಖ್ಯ ಅತಿಥಿಗಳು. ಯುರೋಪಿಯನ್ ಯೂನಿಯನ್ನ 2 ಹಿರಿಯ ನಾಯಕರು. ಓಕೆ, ಮುಖ್ಯ ಅತಿಥಿಗಳಾಗಿದ್ರು. ಆಂಟೋನಿಯೋ ಕೋಸ್ಟಾ, ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಇವರು. ಓಕೆನಾ, ಯುರೋಪಿಯನ್ ಕೌನ್ಸಿಲ್ನ ಅಧ್ಯಕ್ಷರು ಆಂಟೋನಿಯೋ ಕೋಸ್ಟಾ. ಇವರಿಬ್ರು ಬಂದಿರೋದು. ಇನ್ನೊಬ್ರು ಯಾರು? ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ, ಯುರೋಪಿಯನ್ ಆಯೋಗದ ಅಧ್ಯಕ್ಷರು. ಇವರಿಬ್ಬರ ಹೆಸರು ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಇವರಿಬ್ರು ಭಾಗವಹಿಸಿದ್ರು ನಮ್ಮ ಈ ವರ್ಷದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ರು. ಈ ಇಬ್ರು ಯಾರು? ಯುರೋಪಿಯನ್ ಯೂನಿಯನ್ ಅವರೇ, ನೆನ್ಪಿಟ್ಕೊಳ್ಳಿ. ಯುರೋಪಿಯನ್ ಯೂನಿಯನ್ ಅಂತಾನು ಕೊಡ್ಬೋದು, ಅಥವಾ ಇವ್ರ ಹೆಸರನ್ನೇ ಕೊಡ್ಬೋದು. ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಅಂತ ಇವರಿಬ್ರು ಬಂದಿದ್ರು. ಓಕೆ, ಮುಖ್ಯ ಅತಿಥಿಗಳು. ನೆಕ್ಸ್ಟ್, ಲಾಸ್ಟ್ ಇಯರ್ ಯಾರು ಬಂದಿದ್ರು 2025 ಅಂದ್ರೆ ನೋಡಿ ಇಲ್ಲಿ ಪ್ರಬೋವೋ ಸುಬಿಯಾಂಟೋ ಅಂತ. ಪ್ರಬೋವೋ ಸುಬಿಯಾಂಟೋ ಇವರು ಇಂಡೋನೇಷ್ಯಾದ ಅಧ್ಯಕ್ಷರು. ಇವ್ರು ಬಂದಿದ್ರು 2025. 24 ಇಮ್ಯಾನ್ಯುಯಲ್ ಮ್ಯಾಕ್ರಾನ್ ಫ್ರಾನ್ಸ್ ಇಂದ ಬಂದಿದ್ರು. 24 25 ಪ್ರಬೋವೋ ಸುಬಿಯಾಂಟೋ. ಅದ್ ಬಿಟ್ರೆ ಈಗ ಬಂದಿರೋರು ಇವರಿಬ್ರು, ಆಂಟೋನಿಯೋ ಕೋಸ್ಟಾ ಮತ್ತು ಉರ್ಸುಲಾ ವಾನ್ ಡೆರ್ ಲೇಯನ್ ಅಂತ. ಓಕೆ, ಧ್ಯೇಯವಾಕ್ಯ ಏನು? ಗಣರಾಜ್ಯೋತ್ಸವದ ಧ್ಯೇಯವಾಕ್ಯ ನೋಡಿ, ಒಂದೇ ಮಾತರಂ ಹಾಡಿಗೆ 150 ವರ್ಷಗಳು. ಒಂದೇ ಮಾತರಂ ಹಾಡಿಗೆ 150 ವರ್ಷಗಳನ್ನು ಧ್ಯೇಯವಾಕ್ಯದಲ್ಲಿ ಈ ಗಣರಾಜ್ಯೋತ್ಸವನ ಆಚರಣೆ ಮಾಡಲಾಯಿತು. ಓಕೆ, ನೆಕ್ಸ್ಟ್ ಪಾಯಿಂಟ್, ಮೆರವಣಿಗೆ ವಿಶಿಷ್ಟ ಲಕ್ಷಣಗಳು. ಇಲ್ಲಿ ನೋಡಿ, ವಿಶಿಷ್ಟ ಲಕ್ಷಣದಲ್ಲಿ ಏನು ನೆನ್ಪಿಟ್ಕೊಳ್ಳಿ ಅಂತಂದ್ರೆ, ಸೂರ್ಯಾಸ್ತನ ಒಂದು ರಾಕೆಟ್ ಲಾಂಚರ್ನ ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. 300 ಕಿಲೋಮೀಟರ್ ಹೋಗುತ್ತೆ. ಇದು 300 ಕಿಲೋಮೀಟರ್ ಒಂದು ರಾಕೆಟ್ ಲಾಂಚರ್ ಫ್ರೆಂಡ್ಸ್. ಇದು ರಾಕೆಟ್ಗಳನ್ನ ಲಾಂಚ್ ಮಾಡುವಂತ ಒಂದು ಪ್ಲಾಟ್ಫಾರ್ಮ್.
ಸೊ ರಾಕೆಟ್ ಲಾಂಚರ್ ಅಂತ ಕರೀತಾರೆ. ಇದು ಮೊಬೈಲ್ ವೆಹಿಕಲ್ ಅಲ್ಲಿ ತಗೊಂಡು ಹೋಗ್ಬೋದು. ಸೊ ಇದನ್ನ ಫಸ್ಟ್ ಟೈಮ್ ಸಾರ್ವಜನಿಕವಾಗಿ ಪ್ರದರ್ಶನೆ ಮಾಡಿದ್ದಾರೆ. ಸೂರ್ಯಾಸ್ತ ಅನ್ನೋದೇನು ಅಂತ ಕೇಳ್ಬೋದು. ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ಸೂರ್ಯಾಸ್ತವನ್ನು ಪರಿಚಯಿಸಲಾಯಿತು ಮೊದಲ ಬಾರಿಗೆ. ಇದು ಏನು ಅಂತ, ಇದೊಂದು ರಾಕೆಟ್ ಲಾಂಚರ್, ರಾಕೆಟ್ಗಳನ್ನ ಲಾಂಚ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್ ಅಂತ. ವೆರಿ ಇಂಪಾರ್ಟೆಂಟ್, ಭೈರವ ಬೆಟಾಲಿಯನ್ ಮೊದಲ ಬಾರಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದು. ಭೈರವ ಅಂತ ಒಂದು ಹೊಸ ಬೆಟಾಲಿಯನ್ ಸ್ಟಾರ್ಟ್ ಮಾಡಿದ್ದಾರೆ, ಅದನ್ನು ಕೂಡ ಮೆರವಣಿಗೆಯಲ್ಲಿ ಪ್ರಾರಂಭ ಮಾಡಿದರು. ಇನ್ನೊಂದು ನೋಡಿ, ವೆರಿ ಇಂಪಾರ್ಟೆಂಟ್, ಪ್ರಾಣಿ ದಳಕ್ಕೆ ಸಂಬಂಧಪಟ್ಟಂತೆ 3 ಪ್ರಾಣಿಗಳನ್ನ ಪ್ರಮುಖವಾಗಿ ಇಲ್ಲಿ ಪರಿಚಯಿಸಿದ್ದಾರೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಪರಿಚಯಿಸಿರೋದು ಇದು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಮೆರವಣಿಗೆಯಲ್ಲಿ ವಿಶೇಷ ಪ್ರಾಣಿ ದಳವು ಭಾಗವಹಿಸಿತ್ತು. ಯಾರ್ಯಾರು ಅಂತ ನೋಡಿ, ಒಂದು ಜಂಟ್ಕರ್ ಕುದುರೆಗಳು ಅಂತ, ಜಂಟ್ಕರ್ ಕುದುರೆಗಳು. ಇನ್ನೊಂದು ಬ್ಯಾಕ್ಟ್ರಿಯನ್ ಒಂಟೆಗಳು, ವೆರಿ ಇಂಪಾರ್ಟೆಂಟ್, ಬ್ಯಾಕ್ಟ್ರಿಯನ್ ಒಂಟೆಗಳು. ಇದು ಬ್ಯಾಕ್ಟ್ರಿಯನ್ ಒಂಟೆಗಳು ಅಂದ್ರೆ ಫ್ರೆಂಡ್ಸ್, ಇದು ಕೋಲ್ಡ್ ಡೆಸರ್ಟ್ ಅಲ್ಲಿ ವಾಸ ಮಾಡುವಂಥ ಒಂಟೆಗಳು. ಹಿಮಾಚಲ ಪ್ರದೇಶ, ಲಡಾಖ್ ಅಲ್ಲೆಲ್ಲ ಕಂಡು ಬರ್ತವೆ. ಸೊ ಬ್ಯಾಕ್ಟ್ರಿಯನ್ ಒಂಟೆಗಳು. ಮತ್ತು ಕರ್ನಾಟಕದ ಮುದೋಳ್ ಹೌಂಡ್, ವೆರಿ ಇಂಪಾರ್ಟೆಂಟ್ ನಾಯಿ ಅಲ್ವಾ ಇದು, ಮುದೋಳ್ ಹೌಂಡ್ ಅಂತ. ಸೊ ಈ ಮೂರನ್ನ ಫಸ್ಟ್ ಟೈಮ್ ಇಲ್ಲಿ ಪಥಸಂಚಲನದಲ್ಲಿ ಭಾಗವಹಿಸಿದ್ರು. ಜಂಟ್ಕರ್ ಕುದುರೆಗಳು, ಬ್ಯಾಕ್ಟ್ರಿಯನ್ ಒಂಟೆಗಳು ಮತ್ತು ಮುದೋಳ್ ಹೌಂಡ್ ಅಂತ. ಓಕೆ, ನೆಕ್ಸ್ಟ್ ವಿಜೇತ ರಾಜ್ಯಗಳು. ಪ್ರಥಮ ಸ್ಥಾನ ಯಾರಪ್ಪ ಬಂದು ಉತ್ತರ ಪ್ರದೇಶಕ್ಕೆ, ಆಬ್ವಿಯಸ್ಲಿ ಉತ್ತರ ಪ್ರದೇಶಕ್ಕೆ ಬಂದಿದೆ. ಮಹಾಕುಂಭ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. 2025 ಸ್ವರ್ಣ ಭಾರತ ಪರಂಪರೆ ಮತ್ತು ವಿಕಾಸ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡಿದ್ರು. ಸೊ ಇದಕ್ಕೆ ಉತ್ತರ ಪ್ರದೇಶ ಈ ರಾಜ್ಯ ಮೊದಲ ಸ್ಥಾನವನ್ನು ಪಡ್ಕೊಂಡಿದೆ. ಕಾನ್ಸೆಪ್ಟ್ ಯಾವುದು, ಮಹಾಕುಂಭ ನಡೀತಲ್ವಾ ಅದರ ಕಾನ್ಸೆಪ್ಟ್. ದ್ವಿತೀಯ ಸ್ಥಾನ ತ್ರಿಪುರ ಬಂದಿದೆ. ಏನು ವಿಷಯ, ಖರ್ಚಿ ಪೂಜೆ ಅಂತ ಅಲ್ಲಿ ಸ್ಥಳೀಯವಾಗಿ ಮಾಡುವಂಥ ಪೂಜೆ. 2ನೇ ಸ್ಥಾನ ತ್ರಿಪುರ. 3ನೇ ಸ್ಥಾನ ಆಂಧ್ರ ಪ್ರದೇಶ ಬಂದಿದೆ. ಕೋಪಾಕ ಪರಿಸರ ಸ್ನೇಹಿ ಆಟಿಕೆಗಳು ಅಂತ. ಓಕೆ, ಸೊ 3ನೇ ಸ್ಥಾನ ಆಂಧ್ರ ಪ್ರದೇಶ್, 2ನೇ ಸ್ಥಾನ ತ್ರಿಪುರ, ಫಸ್ಟ್ ಪ್ಲೇಸು ಉತ್ತರ ಪ್ರದೇಶ ಇದೆ. ಮಹಾಕುಂಭ ಕಾನ್ಸೆಪ್ಟ್ ಬಂದಿದೆ. ಕರ್ನಾಟಕದಿಂದ ಏನು ಭಾಗವಹಿಸಿತ್ತು ನೋಡಿ, 2020 ಸ್ತಬ್ಧ ಚಿತ್ರ. ಈ ಬಾರಿ ಸ್ತಬ್ಧ ಚಿತ್ರವು ಸಿರಿಧಾನ್ಯಗಳಿಂದ ಮೈಕ್ರೋಚಿಪ್ಗಳವರೆಗೆ ಅಂತ, ಮಿಲೆಟ್ಸ್ ಟು ಮೈಕ್ರೋಚಿಪ್ ಅನ್ನೋ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಅದು ಬಿಟ್ಟರೆ 2025 ಲಾಸ್ಟ್ ಇಯರ್ ಏನು ಬಂದಿದ್ದು, ಲಕ್ಕುಂಡಿ ಶಿಲ್ಪಕಲೆ ತೊಟ್ಟಿಲು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು. ಈ ವರ್ಷ ಮಾಡಿರೋದು ಸಿರಿಧಾನ್ಯಗಳಿಂದ ಮೈಕ್ರೋಚಿಪ್ಗಳವರೆಗೆ. ಓಕೆ, ಅಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್, ಗಂಗಾ ನದಿ ಜಲಾನಯನ ಪ್ರದೇಶದಲ್ಲಿ ಘರಿಯಲ್ ಗಣತಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಘರಿಯಲ್ ಅಂತ ಕರೀತಾರೆ. ನಿಮಗೆ ಕ್ವಶನ್ ಏನಂತಂದ್ರೆ, ಈ ಘರಿಯಲ್ಗಳು IUCN ಸ್ಟೇಟಸ್ ಏನಂತ ಹೇಳ್ಬೇಕು. ಸೆಕೆಂಡ್ ಕ್ವಶನ್ ನೆನ್ಪಿಟ್ಕೊಳ್ಳಿ ಅಥವಾ ಬರ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ, ಬಟ್ ಆನ್ಸರ್ ಮಾಡಿ. 2ನೇ ಕ್ವಶನ್ ಏನು ನಿಮಗೆ, ಈ ಘರಿಯಲ್ ಏನಿದೆಯಲ್ಲ ಇದರಲ್ಲಿ IUCN ಸ್ಟೇಟಸ್ ಹೇಳಿ. IUCN ಸ್ಟೇಟಸ್ ಏನು ಅಂತ ಹೇಳ್ಬೇಕು ನೀವು. IUCN ಅಂದ್ರೆ ಏನು, ಇಂಡಿಯನ್ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ. ಇದೊಂದು NGO. ಇದು ರೆಡ್ ಡೇಟಾ ಬುಕ್ನ ಪಬ್ಲಿಷ್ ಮಾಡುತ್ತೆ. ಆ ರೆಡ್ ಡೇಟಾ ಬುಕ್ಕಲ್ಲಿ ಈ ಘರಿಯಲ್ ಯಾವ ಕೆಟಗರಿಗೆ ಬರುತ್ತೆ, ಕ್ರಿಟಿಕಲಿ ಎಂಡೇಂಜರ್ಡ, ವಲ್ನರೇಬಲ್, ನಿಯರ್ ಥ್ರೆಟನ್ಡ್. ನೀವು ಆನ್ಸರ್ ಮಾಡಬೇಕು. ಇದು 2ನೇ ಕ್ವಶನ್. ಓಕೆನಾ. ಸೊ ಇಲ್ಲಿ ನೋಡೋಣ ಇವಾಗ ಘರಿಯಲ್ ಗಣತಿ. ಭಾರತೀಯ ವನ್ಯಜೀವಿ ಸಂಸ್ಥೆ ಯಾರಪ್ಪ ಮಾಡಿದವರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇಡೀ ಗಂಗಾ ನದಿ ಜಲಾನಯನ ಪ್ರದೇಶದಾದ್ಯಂತ ಘರಿಯಲ್ಗಳ ಸಂಖ್ಯೆ ಮತ್ತು ಅವುಗಳ ಆವಾಸ ಸ್ಥಾನಗಳನ್ನು ಪತ್ತೆ ಹಚ್ಚಲು ಮೊದಲ ಬಾರಿಗೆ ವಿಶೇಷ ಸಮೀಕ್ಷೆಯನ್ನು ನಡೆಸಿದೆ. ಓಕೆ, ವೆರಿ ಗುಡ್. ಪ್ರಮುಖ ಸಂಶೋಧನೆಗಳು. ಒಟ್ಟು ಏನಿದೆಯಪ್ಪ 13 ನದಿಗಳಲ್ಲಿ ಒಟ್ಟು ನೋಡಿ 3037. ನೀವು 3000 ಅಂತ ನೆನ್ಪಿಟ್ಕೊಂಡ್ರು ಸಾಕು. ಸೊ 3037 ಒಟ್ಟು ಏನಿರೋದು ಘರಿಯಲ್ಗಳು ಕಂಡುಬರ್ತವೆ. ಅತಿ ಹೆಚ್ಚು ಎಲ್ಲಿ ಬರುತ್ತೆ ನೋಡಿ, ಚಂಬಲ್ ನದಿನಲ್ಲಿ ಸುಮಾರು 2100. ಈ 3000ದಲ್ಲಿ 2000 ಒಂದೇ ನದಿನಲ್ಲಿದೆ. ಅಂದ್ರೆ ಎಷ್ಟು, 2/3 ಅಲ್ವಾ. ಸೊ ಚಂಬಲ್ ಒಂದೇ ನದಿನಲ್ಲಿದೆ. ಈ ಚಂಬಲ್ ನದಿ ಎಲ್ಲಪ್ಪ ಹುಟ್ಟುತ್ತೆ, ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರದ ಇಳಿಜಾರಿನಲ್ಲಿ ಇಳಿಯುತ್ತೆ. ಸೊ ಚಂಬಲ್ ನದಿ ವಿಂಧ್ಯನ್ ರೇಂಜ್ ಅಂತ ಕರೀತಲ್ವಾ, ವಿಂಧ್ಯ ಪರ್ವತ ಶ್ರೇಣಿಯ ಉತ್ತರದ ಇಳಿಜಾರಿನಲ್ಲಿ ಇಳಿಯುತ್ತೆ ನಾರ್ತ್ ಸೈಡ್ಗೆ. ಸೊ ಅಲ್ಲಿ ಇಳ್ಕೊಂಡು ಫಸ್ಟ್ ಮಧ್ಯಪ್ರದೇಶ್, ಆನಂತರ ರಾಜಸ್ಥಾನ್, ಆನಂತರ ಉತ್ತರ ಪ್ರದೇಶ ಹೋಗಿ ಸೇರ್ಕೊಳುತ್ತೆ. 3 ರಾಜ್ಯದಲ್ಲಿ ಇರುವಂಥ ನದಿ. ಅಲ್ಲಿ ಈ ಘರಿಯಲ್ಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡು ಬರ್ತವೆ. ಸೊ ಚಂಬಲ್ ನದಿನ ನೋಡಿ 2000 ಅಲ್ಲೇ ಜಾಸ್ತಿ ಇದೆ. ಘಾಗ್ರಾ, ಗೀರ್ವಾ, ರಾಮ್ಗಂಗಾ, ಗಂಡಕ್ ನದಿಗಳಲ್ಲಿ ಕಂಡು ಬರುತ್ತೆ. ಓಕೆ, ಪ್ರಮುಖ ಮಾಹಿತಿಗಳು. ಇವುಗಳನ್ನ ಮೀನು ತಿನ್ನುವ ಮೊಸಳೆಗಳು ಅಂತ ಕರೀತಾರೆ. ನೋಡಿ ಫ್ರೆಂಡ್ಸ್, ಇದ್ರ ಬಾಯಿ ಏನಿದೆಯಲ್ಲ, ಇದ್ರ ಬಾಯಿ ಈ ತರ, ಇದು ಮೀನು ತಿನ್ನಕ್ಕೆ ಅಂತಾನೆ ಇರುವಂತ ಬಾಯಿ ಇದು. ಓಕೆ, ಮೀನು ತಿನ್ನುವ ಮೊಸಳೆಗಳು ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಒನ್. ಓಕೆ, ಅಷ್ಟೇ ಇಲ್ಲಿ. ಸೊ ಕ್ವಶನ್ ಹೇಳಿದ್ದೀನಿ ಏನಂತ ಇಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು. ಫಸ್ಟ್ ಟೋಟಲ್ ನಂಬರ್ ನೆನ್ಪಿಟ್ಕೊಳ್ಳಿ. ಚಂಬಲ್ ರಿವರ್ ವೆರಿ ಫೇಮಸ್, ಇದು ನೆನ್ಪಿಟ್ಕೊಳ್ಳಿ. ಯಾರು ಮಾಡಿದವರು, ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತೀಯ ವನ್ಯಜೀವಿ ಸಂಸ್ಥೆ ಇವರು ಮಾಡಿದ್ದಾರೆ. ಇದನ್ನ ಮೀನು ತಿನ್ನೋ ಮೊಸಳೆ ಅಂತ ಕರೀತಾರೆ. ಓಕೆನಾ. ಓಕೆ, ಕ್ವಶನ್ ಏನು ನಿಮಗೆ, IUCN ಸ್ಟೇಟಸ್ ಏನು ಘರಿಯಲ್ದು ಅಂತ ಹೇಳ್ಬೇಕು ನೀವು. ಇದೇ ಕ್ವಶನ್ ನಿಮಗೆ. ಓಕೆ, ನೆಕ್ಸ್ಟ್ ಇದೊಂದು ನೇಮ್ ನೆನ್ಪಿಟ್ಕೊಳ್ಳಿ, ಎಮ್ಸ್ಟ್ರೇಪ್ಸ್ ಅಂತ ಟೆಕ್ನಾಲಜಿ ಇದೊಂದು. ಇದೇನು ಹೊಸ ಟೆಕ್ನಾಲಜಿ ಅಲ್ಲ, 2010ರಿಂದನೂ ಇದೆ, ಬಟ್ ಈಗ ನ್ಯೂಸಲ್ಲಿ ಇದೆ. ಅದಕ್ಕೋಸ್ಕರ ಎಮ್ಸ್ಟ್ರೇಪ್ ತಂತ್ರಜ್ಞಾನ ಏನಕ್ಕೆ ಸಂಬಂಧಪಟ್ಟಿದೆ ಅಂತ ಡೈರೆಕ್ಟ್ ಕ್ವಶನ್ ಆಗ್ಬೋದು. ಇದು ಹುಲಿಗಳ ಗಣತಿಗೆ ಸಂಬಂಧಪಟ್ಟಂಗೆ ಬಳಸುತ್ತೆ. ನೋಡಿ, ಅಣ್ಣಮಲೈ ಹುಲಿ ಸಂರಕ್ಷಿತ ಪ್ರದೇಶದ ಅರಣ್ಯ ಸಿಬ್ಬಂದಿಯು ಹುಲಿ ಮತ್ತು ಇತರ ವನ್ಯಜೀವಿಗಳ ಗಣತಿ ನಡೆಸಲು ಎಮ್ಸ್ಟ್ರೇಪ್ಸ್ ಎಂಬ ವಿಶೇಷ ತಂತ್ರಜ್ಞಾನವನ್ನು ಬಳಸುತ್ತಿದ್ದಾರೆ. ಇದರ ಫುಲ್ ಫಾರ್ಮ್ ಏನಂತ ನೋಡಿ, ಮಾನಿಟರಿಂಗ್ ಸಿಸ್ಟಮ್ ಫಾರ್ ಟೈಗರ್ಸ್ ಇಂಟೆನ್ಸಿವ್ ಪ್ರೊಟೆಕ್ಷನ್ ಅಂಡ್ ಎಕಲಾಜಿಕಲ್ ಸ್ಟೇಟಸ್ ಅಂತ ಕರೀತಾರೆ. ಇದು ಫುಲ್ ಎಮ್ಸ್ಟ್ರೇಪ್ಸ್ ಅಂದ್ರೆ ಏನಂತ. ಇದು ಹುಲಿಗಳ ಆವಾಸ ಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡುವ ಮತ್ತು ಅವುಗಳಿಗೆ ರಕ್ಷಣೆ ನೀಡಲು ಬಳಸುವ ಒಂದು ಸಾಫ್ಟ್ವೇರ್ ಆಧಾರಿತ ವ್ಯವಸ್ಥೆಯಾಗಿದೆ. ನೋಡಿ, ಇದೇನಂತ ಇಲ್ಲೇ ಗೊತ್ತಾಗುತ್ತೆ. ಇದು ಹುಲಿಗಳ ಆವಾಸ ಸ್ಥಾನಗಳನ್ನು ಮೇಲ್ವಿಚಾರಣೆ ಮಾಡುವ
ಮತ್ತು ಅವುಗಳಿಗೆ ರಕ್ಷಣೆ ನೀಡಲು ಬಳಸುವ ಒಂದು ಸಾಫ್ಟ್ವೇರ್ ಆಧಾರಿತ ವ್ಯವಸ್ಥೆಯಾಗಿದೆ. ಓಕೆ, ಸಾಫ್ಟ್ವೇರ್ ಬೇಸ್ಡ್ ಸಿಸ್ಟಮ್ ಇದೊಂದು. ಇದನ್ನು ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ NTCA ಮತ್ತು ಭಾರತೀಯ ವನ್ಯಜೀವಿ ಸಂಸ್ಥೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ 2010ರಲ್ಲಿ ಜಾರಿಗೆ ತಂದಿದ್ವು. ನೋಡಿ, ಇದನ್ನು MSAF ನ ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು? NTCA, ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ, ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ. ಇನ್ನೊಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಭಾರತೀಯ ವನ್ಯಜೀವಿ ಸಂಸ್ಥೆ. ಇವೆರಡು ಸೇರ್ಕೊಂಡು 2010ರಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. ಓಕೆನಾ? ಸೊ MSAF ಟೆಕ್ನಾಲಜಿ ಅಂದ್ರೆ ಏನಂತ ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್, ಅಮೆಜಾನ್ ಮಳೆಕಾಡುಗಳ ಕಚ್ಚುವ ಮುಳ್ಳನ್ನು ಹೊಂದಿರದ ಜೇನುನೊಣಗಳು, ಅಮೆಜಾನಿಯನ್ ಸ್ಟಿಂಗ್ಲೆಸ್ ಬೀಸ್. ಅಂದ್ರೆ ಮುಳ್ಳೆ ಇಲ್ಲ, ಇಲ್ಲಿ ಕಚ್ಚೋದಕ್ಕೆ ಮುಳ್ಳು ಬರುತ್ತಲ್ವ, ನಮಗೆ ಜೇನುಳು ಕಚ್ಚಾಗ ಮುಳ್ಳು ಕಚ್ಕೊಳ್ಳುತ್ತಲ್ಲ, ಆ ಮುಳ್ಳೆ ಇಲ್ಲಿರುವಂಥ ಜೇನುಳು. ಸೊ ನಿಮ್ಗೆ ಇದು ತುಂಬ ಡೀಟೇಲ್ ಆಗಿ ಕ್ವಶನ್ ಬರಲ್ಲ, ಡೈರೆಕ್ಟ್ ಆಗಿ ಕ್ವಶನ್ ಬರ್ತದೆ. ಸೊ ಎಲ್ಲಿ ಕಂಡು ಬಂತು ಅಂತ ನೆನ್ಪಿಟ್ಕೊಳ್ಳಿ. ಸ್ಟಿಂಗ್ಲೆಸ್ ಬೀಸ್ ಎಲ್ಲಿ ಕಂಡು ಬಂತು, ಮುಳ್ಳಿಲ್ಲೇ ಇರುವಂಥ ಜೇನುಳು ಎಲ್ಲಿ ಕಂಡು ಬರ್ತು ಅಂತ. ಅಮೆಜಾನ್ನಲ್ಲಿ ಕಂಡು ಬಂದಿದೆ. ಇದು 1 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಅಮೆಜಾನ್ನಲ್ಲಿ, ಅಮೆಜಾನ್ ಕಾಡು, ಬಟ್ ದೇಶ ಯಾವುದನ್ನು ನೆನ್ಪಿಟ್ಕೊಳ್ಳಿ, ಅಮೆಜಾನ್ ಫಾರೆಸ್ಟ್ ಸುಮಾರು ದೇಶಗಳಲ್ಲಿದೆ. ಸೊ ಪೆರು ದೇಶದ ಸತಿಪೋ ನಗರಸಭೆಯು ಈ ಜೇನುನೊಣಗಳಿಗಾಗಿ ಹಕ್ಕುಗಳ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಇತಿಹಾಸ ಸೃಷ್ಟಿಸಿದೆ. ನೋಡಿ, ಇನ್ನೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು, ಇದು ಎಲ್ಲಿ ಕಂಡು ಬಂತು? ಅಮೆಜಾನ್ ಬೇಸಿನ್ನಲ್ಲಿ. ಬಟ್ ಯಾವ ದೇಶ ಅಂತ ಕೇಳಿದ್ರೆ ಪೆರು ಅಂತ ನೆನ್ಪಿಟ್ಕೊಳ್ಳಿ. ಇವೆರಡಲ್ಲಿ ಯಾವುದಾದ್ರೂ ಕೇಳಿ, ಅಮೆಜಾನ್ ಅಂತನಾದ್ರೂ ಕೇಳಿ, ಪೆರು ಅಂತನಾದ್ರೂ ಕೇಳಿ. ಇನ್ನೊಂದು ನೋಡಿ, ಕೀಟ ಒಂದಕ್ಕೆ ಕಾನೂನಾತ್ಮಕ ಹಕ್ಕುಗಳನ್ನು ನೀಡಿದ ವಿಶ್ವದ ಮೊದಲ ದೇಶ, ವಿಶ್ವದ ಮೊದಲ ಪ್ರದೇಶ ಎಂಬ ಹೇಳಿಕೆಗೆ ಇದು ಪಾತ್ರವಾಗಿದೆ. ಒಂದು ಕಾನೂನಾತ್ಮಕ ಹಕ್ಕು ಕೊಟ್ಬಿಟ್ಟಿದ್ದಾರೆ ಇದಕ್ಕೆ, ಇದನ್ನ ಯಾರು ತೊಂದರೆ ಕೊಡಂಗಿಲ್ಲ ಇದಕ್ಕೆ, ಆ ಥರ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್. ವಿಶ್ವದಲ್ಲೇ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಇಂಪಾರ್ಟೆಂಟ್ ಅಂತ ಈ ಕರೆಂಟ್ ಅಫೇರ್ಸ್ನ ತಗೊಂಡಿದ್ದೀನಿ. 2 ಪಾಯಿಂಟ್ ಇಲ್ಲಿ ತುಂಬ ಬೇಡ. ಎಲ್ಲಿ ಕಂಡು ಬಂತಿದ್ದು? ಸ್ಟಿಂಗ್ಲೆಸ್ ಬೀಸ್ ಅಮೆಜಾನ್ ಫಾರೆಸ್ಟಲ್ಲಿ. ಯಾವ ದೇಶ? ಪೆರುನಲ್ಲಿ. ಇದು ಕೀಟ ಒಂದಕ್ಕೆ ವಿಶ್ವದ ಮೊದಲ ದೇಶ ಒಂದು ಕಾನೂನಾತ್ಮಕ ಹಕ್ಕುಗಳನ್ನ ನೀಡಿರೋದು. ಈ 3 ಪಾಯಿಂಟ್ಸ್ ಹಾಕಿದ್ದಕ್ಕೆ. ವರ್ಲ್ಡ್ ಅಫೇರ್ಸ್ ಅಲ್ಲಿ ಡೀಟೇಲ್ ಆಗಿ ಓದಬಾರ್ದು. ಓಕೆನಾ? ವರ್ಲ್ಡ್ ಅಫೇರ್ಸ್ ಅಲ್ಲಿ ಒಂದು 2-3 ಪಾಯಿಂಟ್ ನೆನ್ಪಿಟ್ಕೊಂಡ್ರೆ ಸಾಕು. ಕಾಲೈ ಜಲವಿದ್ಯುತ್ ಯೋಜನೆ ಎಲ್ಲಿದೆ? ಡೈರೆಕ್ಟ್ ಕ್ವಶನ್. ಕಾಲೈ 2 ಜಲವಿದ್ಯುತ್ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ? ನೋಡಿ, ಅರುಣಾಚಲ ಪ್ರದೇಶ್. ಡೈರೆಕ್ಟ್ ಪಾಯಿಂಟ್. ಅರುಣಾಚಲ ಪ್ರದೇಶದ ಕಾಲೈ 2 ಜಲವಿದ್ಯುತ್ ಯೋಜನೆಗೆ ಕೇಂದ್ರ ಪರಿಸರ ಸಚಿವಾಲಯ ಅನುಮತಿ ನೀಡಿದೆ. ಓಕೆ, ನೋಡಿ, ಇಲ್ಲಿ 2 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಒಂದು, ಎಲ್ಲಿದೆ ಅನ್ನೋದು, ಕಾಲೈ 2 ಜಲವಿದ್ಯುತ್ ಯೋಜನೆ ಎಲ್ಲಿದೆ? ಅರುಣಾಚಲ ಪ್ರದೇಶದಲ್ಲಿ. ಸೆಕೆಂಡ್ ಪಾಯಿಂಟು, ಈ ಯೋಜನೆ ಮಾಡೋದ್ರಿಂದ ಒಂದು ಪಕ್ಷಿಗೆ ಸಮಸ್ಯೆ ಆಗುತ್ತೆ. ಯಾವ ಪಕ್ಷಿ ಅದು? ಬಿಳಿ ಹೊಟ್ಟೆಯ ಬಕ ಅಂತ ಕರೀತಾರೆ, ಅಂದ್ರೆ ವೈಟ್ ಬೆಲಿಡ್ ಹೆರಾನ್ ಅಂತ ಕರೀತಾರೆ. ಈ ಪಕ್ಷಿಗಳಿಗೆ ತೊಂದರೆ ಆಗುತ್ತೆ, ಅದಕ್ಕೋಸ್ಕರ ಈ ಪಕ್ಷಿ ನ್ಯೂಸಲ್ಲಿದೆ, ಈ ಜಲವಿದ್ಯುತ್ ಯೋಜನೆಯನ್ನು ನ್ಯೂಸಲ್ಲಿದೆ. ಸೊ ಈ ಪಕ್ಷಿ ಬಗ್ಗೆ ನೋಡೋದಾದ್ರೆ, ಈ ವೈಜ್ಞಾನಿಕ ಹೆಸರು ಆರ್ಡಿಯಾ ಇನ್ನಿಂಗ್ಸ್ ಅಂತ, ಇದೇನು ಕೇಳಲ್ಲ ಬಿಡಿ. ಇದು ವಿಶ್ವದ 2ನೇ ಅತಿ ದೊಡ್ಡ ಬಕ ಪಕ್ಷಿ ಪ್ರಭೇದ. ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. 2ನೇ ಅತಿ ದೊಡ್ಡ ಬಕ ಪಕ್ಷಿ ಪ್ರಭೇದವಾಗಿದೆ. ಇದರ IUCN ಸ್ಟೇಟಸ್ ನೋಡಿ, ಏನಂತ? IUCN ಸ್ಟೇಟಸ್ ಏನು? ಕ್ರಿಟಿಕಲಿ ಎಂಡೇಂಜರ್ಡ್, ತೀವ್ರ ಅಳಿವಿನಂಚಿನಲ್ಲಿರುವ ಪ್ರಭೇದ ಅಂತ ಪಟ್ಟಿ ಮಾಡಲಾಗಿದೆ. ಸೊ ವೆರಿ ಇಂಪಾರ್ಟೆಂಟ್ 2 ಪಾಯಿಂಟ್ಗಳು. ಕಾಲೈ 2 ಜಲವಿದ್ಯುತ್ ಯೋಜನೆಯಲ್ಲಿ ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು? ಅರುಣಾಚಲ ಪ್ರದೇಶ್. ಸೆಕೆಂಡ್, ಇದರಿಂದ ತೊಂದರೆಗೊಳಗಾಗುವ ಪಕ್ಷಿ ಯಾವುದು? ಇದು ವೈಟ್ ಬೆಲಿಡ್ ಹೆರಾನ್ ಅಂತ. ಇದು ಕ್ರಿಟಿಕಲಿ ಎಂಡೇಂಜರ್ ಲಿಸ್ಟಿಗೆ ಬರುತ್ತೆ. ಇಷ್ಟು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒನ್, ಬಾಂಬ್ ಸೈಕ್ಲೋನ್. ವೆರಿ ಇಂಪಾರ್ಟೆಂಟ್. ಬಾಂಬ್ ಸೈಕ್ಲೋನ್ ಇತ್ತೀಚೆಗೆ ಸುದ್ದಿಯಲ್ಲಿತ್ತು. ಎಲ್ಲಿ, ಯಾವ ದೇಶಕ್ಕೆ ಸಂಬಂಧಪಟ್ಟಿದ್ದು, ಅಥವಾ ಬಾಂಬ್ ಸೈಕ್ಲೋನ್ ಅಂದ್ರೆ ಏನು, ಈ ಥರ ಎಲ್ಲ ಕೇಳ್ಬೋದು. ಬಾಂಬ್ ಸೈಕ್ಲೋನ್ ಇತ್ತೀಚೆಗೆ ಅಮೆರಿಕದ ಉತ್ತರ ಭಾಗದಲ್ಲಿ, ನೋಡಿ ಅಮೆರಿಕಕ್ಕೆ ಸಂಬಂಧಪಟ್ಟಿರೋದು, ಅಮೆರಿಕದ ಉತ್ತರ ಭಾಗದಲ್ಲಿ ಬಾಂಬ್ ಸೈಕ್ಲೋನ್ ಎಂಬ ಶಕ್ತಿಶಾಲಿ ಚಂಡಮಾರುತ ಸೈಕ್ಲೋನ್ ಅಪ್ಪಳಿಸಿದೆ. ಇದರಿಂದಾಗಿ ಅಲ್ಲಿ ವಿಪರೀತ ಚಳಿಯ ವಾತಾವರಣ ಸೃಷ್ಟಿಯಾಗಿದ್ದು ಜನಜೀವನ ಅಸ್ತವ್ಯಸ್ತ ಆಗಿದೆ. ಓಕೆ, ಏನಿದು ಬಾಂಬ್ ಸೈಕ್ಲೋನ್? ಬಾಂಬ್ ಸೈಕ್ಲೋನ್ ಅಂದ್ರೆ ತಿಳ್ಕೊಳ್ಳಿ, ಇದು ಮಧ್ಯ ಅಕ್ಷಾಂಶಗಳಲ್ಲಿ, ನೋಡಿ ಇದು ಫಸ್ಟ್ ಆಫ್ ಆಲ್ ಭೂಮಿನಲ್ಲಿ ಮಧ್ಯ ಅಕ್ಷಾಂಶಗಳಲ್ಲಿ ಕಂಡು ಬರ್ತದೆ. ಅಂದ್ರೆ ಈ ಸಾಮಾಜಿಕ ವೃತ್ತ ಅಂತ ಹೊರಟ್ರೆ ಈ ಭಾಗ ಮಧ್ಯ ಅಕ್ಷಾಂಶಗಳು ಅಂತಂದ್ರೆ ಈ ಭಾಗ ತಗೋಬಹುದು ನಾವು. ಓಕೆನಾ? ಈ ಮಧ್ಯ ಅಕ್ಷಾಂಶಗಳಲ್ಲಿ ಕಂಡು ಬರುತ್ತೆ. ಇದು ಉಷ್ಣವಲಯದಲ್ಲಿ ಬರಲ್ಲ ಫ್ರೆಂಡ್ಸ್, ಇದು ಉಷ್ಣವಲಯದಲ್ಲಿ ಬರಲ್ಲ, ಶೀತ ವಲಯದಲ್ಲೂ ಬರಲ್ಲ, ಈ ಮಿಡಲ್ ಲ್ಯಾಟಿಟ್ಯೂಡ್ಸ್ ಅಲ್ಲಿ ಬರುತ್ತೆ. ಓಕೆ, ಮಿಡ್ ಲ್ಯಾಟಿಟ್ಯೂಡ್ಸ್. ಓಕೆ, ಕಂಡುಬರುವ ಒಂದು ಅತ್ಯಂತ ಶಕ್ತಿಶಾಲಿ ಚಂಡಮಾರುತ. ಓಕೆ, ಬಾಂಬ್ ಒಂದು ಸ್ಫೋಟಗೊಂಡಾಗ ಅಲ್ಲಿನ ಒತ್ತಡದಲ್ಲಿ ಎಷ್ಟು ಕ್ಷಿಪ್ರವಾಗಿ ಬದಲಾವಣೆಯಾಗುತ್ತದೆಯೋ ಅಷ್ಟೇ ವೇಗವಾಗಿ ಈ ಚಂಡಮಾರುತವು ತೀವ್ರ ಸ್ವರೂಪವನ್ನು ಪಡೆದುಕೊಳ್ಳುತ್ತದೆ. ಇದೇ ಕಾರಣಕ್ಕೆ ಇದನ್ನು ಬಾಂಬ್ ಸೈಕ್ಲೋನ್ ಎಂದು ಕರೆಯುತ್ತಾರೆ. ಭೂಗೋಳಶಾಸ್ತ್ರದ ಪರಿಭಾಷೆಯಲ್ಲಿ ಈ ರೀತಿ ದಿಢೀರನೆ ಚಂಡಮಾರುತ ಸೃಷ್ಟಿಯಾಗುವ ಪ್ರಕ್ರಿಯೆಯನ್ನು ಚಂಡಮಾರುತ ಕ್ಷಿಪ್ರ ಜನನ ಅಥವಾ ಎಕ್ಸ್ಪ್ಲೋಸಿವ್ ಸೈಕ್ಲೋನೋಜೆನೆಸಿಸ್ ಎಂದು ಕರೆಯುತ್ತಾರೆ. ಇದು ಹೇಗೆ ಉಂಟಾಗುತ್ತದೆ ನೋಡಿ. ಹವಾಮಾನ ಶಾಸ್ತ್ರದ ಪ್ರಕಾರ ಕೇವಲ 24 ಗಂಟೆಗಳಲ್ಲಿ, ಅಂದ್ರೆ ಒಂದು ದಿನದ ಅವಧಿಯಲ್ಲಿ ಗಾಳಿಯ ಒತ್ತಡವು 24 ಮಿಲಿ ಬಾರ್ಗಳಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಕುಸಿದರೆ ನೋಡಿ ಇಲ್ಲಿ ಫಸ್ಟ್ ನಿಮಗೆ ಪ್ರೆಷರ್ ಅಂದ್ರೆ ಏನಂತ ಗೊತ್ತಿರಬೇಕು ಫ್ರೆಂಡ್ಸ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ, ವಾಯುಮಂಡಲದ ಒತ್ತಡ ಅಂತ ಕರೀತಾರೆ ಅದನ್ನ. ಇದು ಜಿಯೋಗ್ರಫಿಲಿ ಕ್ಲೈಮೆಟಾಲಜಿನಲ್ಲಿ ಬರುತ್ತೆ. ವಾಯುಮಂಡಲದ ಒತ್ತಡ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂದ್ರೆ ಏನಂತ ಗೊತ್ತಿರಬೇಕು. ಅಂದ್ರೆ ಒಂದು ಯೂನಿಟ್ ಆಫ್ ಏರಿಯಾದಲ್ಲಿ ವಾಯುಮಂಡಲ ಎಷ್ಟು ಪ್ರೆಷರ್ನ ಆಗ್ತಾ ಇದೆ, ಎಷ್ಟು ಒತ್ತಡ ಅಲ್ಲಿ ಉಂಟಾಗಿದೆ ಅನ್ನೋದನ್ನ ವಾಯುಮಂಡಲದ ಒತ್ತಡ ಅಂತ ಕರೀತಾರೆ ಇದನ್ನ. ಓಕೆನಾ? ಸೊ ಇದು ಎಷ್ಟು ಬರ್ತದೆ ನೋಡಿ, ಸರಾಸರಿ ಇದು ಭೂ ಮೇಲ್ಮೈನಲ್ಲಿ ಏನು ಸಾಗರದ ಮೇಲ್ಮೈ, ಮೀನ್ ಸಿ ಲೆವೆಲ್ ಅಲ್ಲಿ ಸಾಗರದ ಮೇಲ್ಮೈ. ಓಕೆ, ಮೀನ್ ಸಿ ಲೆವೆಲ್ ಅಂತ ಕರೀತಾರೆ ಅದನ್ನ, ಸಾಗರ ಮೇಲ್ಮಟ್ಟ. ಓಕೆನಾ?
ಮೀನ್ ಸಿ ಲೆವೆಲ್ ಅಂತ ಕರೀತಾರೆ. ಇಲ್ಲಿ ಎಷ್ಟಿರ್ತದೆ ಸರಾಸರಿ ಅಂತಂದ್ರೆ 1013.2 ಮಿಲಿ ಬಾರ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಇದು ಸಮುದ್ರ ಮಟ್ಟದಲ್ಲಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಎಷ್ಟಿರುತ್ತೆ ಸರಾಸರಿ ಅಂತಂದ್ರೆ 1013.2 ಮಿಲಿ ಬಾರ್ ಇಷ್ಟಿರುತ್ತೆ. ಓಕೆನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 24 ಗಂಟೆ ಗಾಳಿಯ ಒತ್ತಡವು 24 ಮಿಲಿ ಬಾರ್ಗಳಷ್ಟು ಅಥವಾ ಅದಕ್ಕಿಂತ ಹೆಚ್ಚು ಕುಸಿದರೆ ಈ ಪ್ರೆಷರ್ ಏನಾಗಬೇಕು, ಇವಾಗ ಕಡಿಮೆ ಆಗಿಬಿಡ್ಬೇಕು. ಪ್ರೆಷರ್ ಕಡಿಮೆ ಆಗ್ಬೇಕಂದ್ರೆ ಏನಾಗಬೇಕಿದು, ಸೊ ಪ್ರೆಷರ್ ಕಡಿಮೆ ಆಗಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಪ್ರೆಷರ್ ಕಡಿಮೆ ಆದಾಗ ಏನಾಗುತ್ತೆ ನೋಡಿ, ಇಲ್ಲಿ ಮುಂದಕ್ಕೆ ಹೋದ ನನಗೆ ಅದಕ್ಕಿಂತ ಹೆಚ್ಚು ಕುಸಿದರೆ ಅಂತಹ ವಿದ್ಯಮಾನವನ್ನು ಬಾಂಬ್ ಸೈಕ್ಲೋನ್ ಅಂತ ಕರೀತಾರೆ. ಇದು ಸರಾಸರಿ ಯಾವುದೋ ಒಂದು ಏರಿಯಾದಲ್ಲಿ ಎಷ್ಟೊಂದು ಪ್ರೆಷರ್ ಇರ್ತದೆ, ಅಲ್ಲಿ ಸುಮಾರು ಒಂದೇ ದಿನಕ್ಕೆ 24 ಮಿಲಿಬಾರ್ಗಿಂತ ಜಾಸ್ತಿ ಒತ್ತಡ ಕುಸಿತ ಆಗಬೇಕು, ಅವಾಗ ಮಾತ್ರ ಇದು ಬಾಂಬ್ ಸೈಕ್ಲೋನ್ ಅಂತ ಕನ್ಸಿಡರ್ ಆಗೋದು. ಇದರಿಂದಾಗಿ ಏನಾಗುತ್ತೆ ನೋಡಿ, ಈ ರೀತಿ ಕೇಂದ್ರ ಭಾಗದಲ್ಲಿ ದಿಢೀರನೇ ಒತ್ತಡ ಕಡಿಮೆಯಾದಾಗ ಸೊ ಏನಾಗುತ್ತೆ ಇಲ್ಲಿ, ಈಗೆಲ್ಲ ಒಂದು ಕಡೆ ಇಲ್ಲಿ ಪ್ರೆಷರ್ ಕಡಿಮೆ ಆಗೋಯ್ತು ಅಂತ ಅನ್ಕೊಳ್ಳಿ, ಪ್ರೆಷರ್ ಈ ಜಾಗದಲ್ಲಿ. ಸೊ ನೋಡಿ, ನಿಮಗೆ ಪ್ರೆಷರು ಮತ್ತು ಟೆಂಪ್ರೇಚರ್ಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಫ್ರೆಂಡ್ಸ್. ಪ್ರೆಷರ್, ಒತ್ತಡ ಮತ್ತು ಉಷ್ಣಾಂಶ ಅವೆರಡರ ನಡುವೆ ಇರೋ ಸಂಬಂಧ ನೀವು ತಿಳ್ಕೊಳ್ಳೋವರೆಗೂ ಕ್ಲೈಮೇಟಾಲಜಿ ಏನು ಅರ್ಥ ಆಗಲ್ಲ. ಸೊ ಒತ್ತಡ ಮತ್ತು ಉಷ್ಣಾಂಶ ಏನು ಸಂಬಂಧ ಇದೆ ಅಂತ ತಿಳ್ಕೊಬೇಕು ಫಸ್ಟು. ಸೊ ಉಷ್ಣಾಂಶ ಹೆಚ್ಚಾದಂತೆ ಒತ್ತಡ ಕಡಿಮೆ ಆಗುತ್ತೆ. ಓಕೆನಾ, ಇದೇ ಫಾರ್ಮುಲಾ. ಇಡೀ ಕ್ಲೈಮೇಟಾಲಜಿ ನಿಂತಿರೋದು ಇದೊಂದೇ ಫಾರ್ಮುಲಾ ಮೇಲೆ, ಉಷ್ಣಾಂಶಕ್ಕೂ ಒತ್ತಡಕ್ಕೂ ಏನು ಸಂಬಂಧ ಅನ್ನೋದು ಫಾರ್ಮುಲಾ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಬಿಟ್ರೆ ಕ್ಲೈಮೇಟಾಲಜಿನಲ್ಲಿ ಇದು ಬಿಟ್ಟರೆ ಇನ್ನೇನು ಬರೋದಿಲ್ಲ, ಎಲ್ಲ ಕಡೆನೂ ಇದೇ ಅಪ್ಲೈ ಆಗೋದು. ಸೊ ಇಲ್ಲಿ ಏನಾಗುತ್ತೆ, ಪ್ರೆಷರ್ ಕಡಿಮೆ ಆಗಿಬಿಟ್ಟಿದೆ. ಪ್ರೆಷರ್ ಸಡನ್ನಾಗಿ ಕಡಿಮೆ ಆಗೋಯ್ತು ಅಂತ ಅನ್ಕೊಳ್ಳಿ, ಪ್ರೆಷರ್ ಲೋ ಆಗೋಯ್ತು, ಕಡಿಮೆ ಆಗೋಯ್ತು. ಅವಾಗ ಏನಾಗ್ಬಿಡ್ತದೆ, ಸುತ್ತಲಿನ ಗಾಳಿ ಲೋ ಪ್ರೆಷರ್ನ ತುಂಬೋದಕ್ಕಿಂತ ವೇಗವಾಗಿ ಈ ಕಡೆ ನುಗ್ಗುತ್ತೆ ಎಲ್ಲ ಕಡೆಯಿಂದ. ಆ ನುಗ್ಗಿದಾಗ ಭಯಂಕರ ಬಿರುಗಾಳಿಗಳು, ಚಂಡಮಾರುತಗಳೆಲ್ಲ ಫಾರ್ಮ್ ಆಗಿಬಿಡ್ತವೆ. ಕೊರಿಯಾಲಿಸ್ ಫೋರ್ಸಿಂದಾಗಿ ಇಲ್ಲೆಲ್ಲ ಸುತ್ತಕ್ಕೆ ಶುರು ಮಾಡಿಬಿಡುತ್ತದೆ. ಸೊ ಅದೇ ಸೈಕ್ಲೋನೋಜೆನೆಸಿಸ್ ಅಂತ, ಸೈಕ್ಲೋನ್ ಫಾರ್ಮೇಷನ್ ಆಗೋದಕ್ಕೆ ಕಾರಣ ಆಗುತ್ತೆ. ಓಕೆನಾ. ನಿಮಗೆ ಯಾವ್ದಾದ್ರು ಬೇರೆ ಕಡೆ ಸೈಕ್ಲೋನ್ ಬಗ್ಗೆ ಕ್ವಶನ್ ಬಂದಾಗ ಸೈಕ್ಲೋನ್ ಯಾವ ಥರ ಫಾರ್ಮ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಸದ್ಯ ಕಂಟಿನ್ಯೂ ಮಾಡೋಣ ಇದನ್ನು. ಓಕೆ. ಸೊ ಬಾಂಬ್ ಸೈಕ್ಲೋನ್ ಅಂದರೆ 24 ಗಂಟೆ ಒಳಗಡೆ ಪ್ರೆಷರು 24 ಮಿಲಿ ಬಾರ್ಗಿಂತ ಹೆಚ್ಚು ಕಡಿಮೆ ಆಗಿಬಿಟ್ಟಾಗ ಲೋ ಪ್ರೆಷರ್ ಕ್ರಿಯೇಟ್ ಆಗುತ್ತೆ. ಅವಾಗ ಎಲ್ಲ ಕಡೆಯಿಂದ ಗಾಳಿ ಒಂದು ಕಡೆ ನುಗ್ಗಿದಾಗ ಆ ಜಾಗನ ತುಂಬೋದಕ್ಕೆ ಅಲ್ಲಿ ಸೈಕ್ಲೋನು, ಬಿರುಗಾಳಿ ಎಲ್ಲ ಫಾರ್ಮ್ ಆಗಿಬಿಡುತ್ತೆ. ಓಕೆನಾ. ಇಲ್ಲಿ ಅದೇ ಕೊಟ್ಟಿರೋದು ನೋಡಿ. ಈ ರೀತಿ ಕೇಂದ್ರ ಭಾಗದಲ್ಲಿ ದಿಢೀರನೆ ಒತ್ತಡ ಕಡಿಮೆಯಾದಾಗ ಆ ಖಾಲಿ ಜಾಗವನ್ನು ತುಂಬಲು ಸುತ್ತಲಿನ ಗಾಳಿ ಅತ್ಯಂತ ರಭಸವಾಗಿ ನುಗ್ಗಿ ಬರುತ್ತದೆ. ಇದೇ ಪ್ರಕ್ರಿಯೆ ಭಾರಿ ಬಿರುಗಾಳಿಗಳಿಗೆ ಕಾರಣವಾಗುತ್ತದೆ. ಓಕೆನಾ. ಸೊ ಅಷ್ಟು ನೆನ್ಪಿಟ್ಕೊಳ್ಳಿ. ಬಾಂಬ್ ಸೈಕ್ಲೋನ್ ಅಮೆರಿಕಾದಲ್ಲಿ ಕಂಡು ಬಂದಿರೋದು. ಸಡನ್ನಾಗಿ ಪ್ರೆಷರ್ ಡಿಕ್ರೀಸ್ ಆಗೋದ್ರಿಂದ ಇದು ಕಂಡು ಬರುತ್ತೆ ನೋಡಿ. ಇದೊಂದು ಕಾನ್ಸೆಪ್ಟ್ ಫ್ರೆಂಡ್ಸ್, ಇದೊಂದು ಪರಿಕಲ್ಪನೆ, ಬಯೋ ಹ್ಯಾಪಿನೆಸ್ ಅಂತ, ಜೈವಿಕ ಸಂತೃಪ್ತಿ. ಇದನ್ನು ಯಾರು ಇಂಟ್ರೊಡ್ಯೂಸ್ ಮಾಡಿದ್ದು ಅಂತಾರೆ MS ಸ್ವಾಮಿನಾಥನ್ ಅವರು. ಹಸಿರು ಕ್ರಾಂತಿಯ ಪಿತಾಮಹ ಅಲ್ವಾ. ಸಂಶೋಧನಾ ಪ್ರತಿಷ್ಠಾನವು MS ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನವು ಅರುಣಾಚಲ ಪ್ರದೇಶದ KE ಪನ್ಯೂರ್ ಜಿಲ್ಲೆಯಲ್ಲಿ ಬಯೋ ಹ್ಯಾಪಿನೆಸ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎಲ್ಲಿ, ಅರುಣಾಚಲ ಪ್ರದೇಶ ರಾಜ್ಯ ಅಂತ ಗೊತ್ತಿರಲಿ, KE ಪೆನ್ಯೂರ್ ಅನ್ನೋ ಒಂದು ಜಿಲ್ಲೆ. MS ಸ್ವಾಮಿನಾಥನ್ ಸಂಶೋಧನಾ ಪ್ರತಿಷ್ಠಾನದವರು ಇಂಟ್ರೊಡ್ಯೂಸ್ ಮಾಡಿರೋದು. ಓಕೆನಾ. ಸೊ ನಿಮ್ಗೆ ಇನ್ನೊಂದು ಏನು ಗೊತ್ತಿರಬೇಕು, ಇಲ್ಲಿ ಬಯೋ ಹ್ಯಾಪಿನೆಸ್ ಅಂದರೆ ಗೊತ್ತಿರಲಿ ನೋಡಿ. ಬಯೋ ಹ್ಯಾಪಿನೆಸ್ ಅಂದರೆ ಏನು? ಬಯೋ ಹ್ಯಾಪಿನೆಸ್ ಪದವನ್ನು ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಸ್ವಾಮಿನಾಥನ್ ಅವರು ಪರಿಚಯಿಸಿದರು. ಒಳ್ಳೆಯದು. ನೋಡಿ, ಇದೇ ಆನ್ಸರ್ ಇಲ್ಲಿ. ಜೀವ ವೈವಿಧ್ಯತೆಯನ್ನು ಸಂರಕ್ಷಿಸಿ ಅದನ್ನು ಸುಸ್ಥಿರವಾಗಿ ಬಳಸಿಕೊಳ್ಳುವ ಮೂಲಕ ಮಾನವನು ಪಡೆಯುವ ಸಂತೋಷ ಮತ್ತು ಯೋಗಕ್ಷೇಮವನ್ನೇ ಜೈವಿಕ ಸಂತೃಪ್ತಿ ಅಂತ ಕರೆಯೋದು. ಅಂದರೆ ನಾವು ಜೀವ ವೈವಿಧ್ಯತೆಯನ್ನು ಸಂರಕ್ಷಣೆ ಮಾಡಬೇಕು, ಅದಕ್ಕೆ ತೊಂದರೆ ಆಗದೆ ಇರೋ ಥರ ನಾವು ಬಳಸ್ಕೊಳ್ಳಬಹುದು. ಸೊ ಇದರಿಂದ ನಾವು ಚೆನ್ನಾಗಿರ್ತೀವಲ್ವ, ಯಾಕೆಂದರೆ ನ್ಯಾಚುರಲ್ ಆಗಿರೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರ್ತದೆ. ಸೊ ಇದನ್ನೇ ಜೈವಿಕ ಸಂತೃಪ್ತಿ ಅನ್ನೋ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ MS ಸ್ವಾಮಿನಾಥನ್ ಅವರು. ಓಕೆನಾ. ಸೊ ಅವ್ರ ಪುಸ್ತಕ ಯಾವ ಪುಸ್ತಕದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂದರೆ ಇನ್ ಸರ್ಚ್ ಆಫ್ ಬಯೋ ಹ್ಯಾಪಿನೆಸ್, ಬಯೋಡೈವರ್ಸಿಟಿ ಆ್ಯಂಡ್ ಫುಡ್ ಹೆಲ್ತ್ ಆ್ಯಂಡ್ ಲೈವ್ಲಿಹುಡ್ ಸೆಕ್ಯೂರಿಟಿ ಅನ್ನೋ ಒಂದು ಪುಸ್ತಕ ಇರ್ಬೋದು. ಅದರಲ್ಲಿ ಕಾನ್ಸೆಪ್ಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಬಯೋ ಹ್ಯಾಪಿನೆಸ್ ಅಂತ. ಓಕೆನಾ. ಬಯೋ ಅಂದರೆ ಬಯೋಡೈವರ್ಸಿಟಿ, ಅದನ್ನು ಡ್ಯಾಮೇಜ್ ಮಾಡದೇ ಇರೋ ಥರ ಅದರಿಂದ ನಾವು ಲಾಭ ಪಡ್ಕೊಳ್ಳೋದು. ನೆಕ್ಸ್ಟ್, ಮುನಾ ದ್ವೀಪ. ಇಂಡೋನೇಷ್ಯಾದ ಮುನಾ ದ್ವೀಪದಲ್ಲಿ ಪತ್ತೆಯಾದ ಶಿಲಾಕಲೆ, ರಾಕ್ ಆರ್ಟ್ ಅಂತ ಕರೀತಾರೆ. ಸೊ ಕನಿಷ್ಠ 67,800 ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದ್ದು, ನೋಡಿ ವೆರಿ ಇಂಪಾರ್ಟೆಂಟ್, ಇದು ಜಗತ್ತಿನಲ್ಲೇ ಈವರೆಗೆ ತಿಳಿದು ಬಂದಿರುವ ಅತ್ಯಂತ ಹಳೆಯ ಶಿಲಾಕಲೆಯಾಗಿದೆ. ಅಂದರೆ ಜಗತ್ತಿನಲ್ಲಿ ಇತಿಹಾಸ ಪೂರ್ವ ಯುಗದಲ್ಲಿ ಸುಮಾರು 67,800 ಅಲ್ವಾ, ಒಂದು 68,000 ಅಂತ ಅನ್ಕೋಣ. 68,000 ರೌಂಡ್ ಫಿಗರ್ ಮಾಡಿದ್ರೆ 68,000 ವರ್ಷಗಳ ಹಿಂದೆ ಬದುಕಿದಂಥ ಜನರು ಕಲ್ ಮೇಲೆ ಚಿತ್ರಗಳನ್ನ ಬರೆದಿದ್ದಾರೆ. ಇದನ್ನೇ ಶಿಲಾಕಲೆ ಅಂತ ಕರೀತಾರೆ. ರಾಕ್ ಆರ್ಟ್ ಅಂದರೆ ಹಿಂದೆ ಎಲ್ಲ ಕಲ್ ಮೇಲೆ ಚಿತ್ರ ಬಿಡಿಸ್ತಿದ್ರಲ್ವಾ. ಸೊ ಯಾವ್ದಾದ್ರು ಹಣ್ಣುಗಳು, ಹೂಗಳು, ಕಲರ್ ಎಲ್ಲ ತೊಗೊಂಡು ಅದ್ರಲ್ಲಿ ಬಿಡಿಸ್ತಾ ಇದ್ರು. ಇದೇ ಅತ್ಯಂತ ಪ್ರಾಚೀನವಾದ ಇದುವರೆಗೂ ಸಿಕ್ಕಿರೋದ್ರಲ್ಲಿ ಫ್ರೆಂಡ್ಸ್. 68,000 ವರ್ಷಗಳ ಹಿಂದೆ ಇದ್ದಂಥ ಮನುಷ್ಯನೇ ಚಿತ್ರ ಬಿಡಿಸಿದ್ದಾನೆ ಕಲ್ ಮೇಲೆ. ಸೊ ಹಂಗಾಗಿ ಇದು ಫೇಮಸ್ಸು. ಮುನಾ ದ್ವೀಪ ಸುದ್ದಿಯಲ್ಲಿತ್ತು, ಏನಕ್ಕೆ, ಅದು ಎಲ್ಲಿದೆ, ಅಥವಾ ಇತ್ತೀಚೆಗೆ 68,000 ವರ್ಷಗಳ ಹಿಂದಿನ ಚಿತ್ರಕಲೆ ಪತ್ತೆಯಾಗಿದೆ, ಕಲ್ಲಿನಲ್ಲಿ ಬರೆದಿರೋದು. ಇದು ಯಾವ ದೇಶಕ್ಕೆ ಬರುತ್ತೆ, ಯಾವ ದ್ವೀಪ, ಈ ಥರ ಎಲ್ಲ ಕ್ವಶನ್ ಕೇಳ್ಬೋದು. ನೀವು ಅಷ್ಟೇ ನೆನ್ಪಿಟ್ಕೊಳ್ಳಿ ಸಾಕು, ಇನ್ನೇನು ಬೇಡ ಇದರಲ್ಲಿ.
ನೆಕ್ಸ್ಟ್ ಯಾವುದು ಮುನಾದ್ವೀಪ ಇಂಡೋನೇಷ್ಯಾದಲ್ಲಿ 68,000 ವರ್ಷಗಳ ಹಳೆಯದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಎನ್ವೈರ್ಮೆಂಟ್ ಸೆಕ್ಷನಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026. ನೋಡಿ ಆಲ್ರೆಡಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೂಲ್ಸ್ ಅಂತ ಇತ್ತು 2016 ಇತ್ತು. ಓಕೆನಾ, ಈಗ ಅದನ್ನು ಚೇಂಜ್ ಮಾಡಿ ಹೊಸದಾಗಿ ತಂದಿದ್ದಾರೆ, 10 ವರ್ಷ ಆಯಿತು ಅಂದ್ಬಿಟ್ಟು. ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವಾಲಯ, ಮಿನಿಸ್ಟ್ರಿ ಆಫ್ ಎನ್ವೈರ್ಮೆಂಟ್ ಫಾರೆಸ್ಟ್ ಅಂತ ಕರೀತಾರೆ. ಇವರು 1986 ಪರಿಸರ ಸಂರಕ್ಷಣಾ ಕಾಯ್ದೆ ಅನ್ವಯ, ನೋಡಿ ಕಾಯ್ದೆ ನೆನಪಿಟ್ಕೋಬೇಕು, ಯಾವ ಕಾಯ್ದೆ ಅಂಡರ್ಲಿ ರೂಲ್ಸ್ ತಂದಿದ್ದಾರೆ ಅಂತ. ಪರಿಸರ ಸಂರಕ್ಷಣಾ ಕಾಯ್ದೆ ಹಳೆಯ 2016 ನಿಯಮಗಳನ್ನು ಪರಿಷ್ಕರಿಸಿ ನೂತನ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಇದನ್ನು ಅನುಸೂಚಿಸಿದೆ. ವೆರಿ ಇಂಪಾರ್ಟೆಂಟ್. ನೋಡಿ ಫಸ್ಟ್ 2016 ಇತ್ತು, ಈಗ ಅದರ ಬದಲು ಇದು ಬಂದಿದೆ. ಈ ನಿಯಮಗಳು 2026 ಏಪ್ರಿಲ್ 1ರಿಂದ ಈಗ ಆಲ್ರೆಡಿ ಜಾರಿಯಾಗಿದೆ, ಏಪ್ರಿಲ್ 1ನೇ ತಾರೀಕಿಂದನೇ ಜಾರಿಗೆ ಬರಲಿದ್ದು. ಓಕೆ, ಅದಿರಲಿ. ಮತ್ತು ನೋಡಿ ಇದು 1 ಪಾಯಿಂಟ್, ನಗರ ಪ್ರದೇಶ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಎರಡಕ್ಕೂ ಅಪ್ಲೈ ಆಗುತ್ತೆ. ಮುನ್ಸಿಪಾಲಿಟಿ ಗ್ರಾಮೀಣ ಭಾಗ ಎರಡು ಕಡೆಗೂ ಇದು ಅಪ್ಲೈ ಆಗುತ್ತೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೆಕ್ಸ್ಟ್ ನೋಡಿ ಇಲ್ಲಿ ತ್ಯಾಜ್ಯ ವಿಂಗಡಣಾ ವಿಧಾನ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೂತನ ನಿಯಮದಂತೆ ತ್ಯಾಜ್ಯವನ್ನು ಉತ್ಪತ್ತಿಯಾಗುವ ಮೂಲದಲ್ಲೇ, ಅದರ ಸೋರ್ಸಲ್ಲೇ, ಮನೆ ಇರ್ಬೋದು ಕೈಗಾರಿಕೆ ಇರ್ಬೋದು, 4 ವಿಧಗಳಾಗಿ, ಎಷ್ಟು ವಿಧ ಅಂತ ಡೈರೆಕ್ಟ್ ಕ್ವಶನ್ ಆಗ್ತಾ ನೆನ್ಪಿಟ್ಕೊಳ್ಳಿ, 4 ವಿಧಗಳಾಗಿ ವಿಂಗಡಿಸುವುದನ್ನು ಕಡ್ಡಾಯಗೊಳಿಸಲಾಗಿದೆ. ಆ 4 ವಿಧಗಳು ಯಾವುದು ಅಂತ ನೋಡಿ. ಫಸ್ಟ್ ಒನ್ ಹಸಿ ತ್ಯಾಜ್ಯ. ಹಸಿ ತ್ಯಾಜ್ಯ ನಿಮ್ಗೆ ಗೊತ್ತಿದೆ, ಅಡುಗೆ ಮನೆ ತ್ಯಾಜ್ಯ, ಹಣ್ಣು ತರಕಾರಿ ಇದೆಲ್ಲ ಬರುತ್ತಲ್ಲ, ಅದು ಹಸಿ ತ್ಯಾಜ್ಯ. ಎರಡನೇ ನೋಡಿ ಒಣ ತ್ಯಾಜ್ಯ. ಒಣ ತ್ಯಾಜ್ಯ ಅಂತಂದ್ರೆ ಮರುಬಳಕೆ ಮಾಡಬಹುದಾದ ವಸ್ತುಗಳು, ಪ್ಲಾಸ್ಟಿಕ್, ಕಾಗದ, ಲೋಹ, ಗಾಜು, ಇದನ್ನೆಲ್ಲ ನಾವು ರೀಸೈಕಲ್ ಮಾಡ್ಬೋದಲ್ಲ, ಅದು ಹಸಿ ತ್ಯಾಜ್ಯ ಆಯಿತು, ಒಣ ತ್ಯಾಜ್ಯ ಆಯಿತು. ನಾಲ್ಕನೇದು ನೈರ್ಮಲ್ಯ ತ್ಯಾಜ್ಯ, ಅಂದರೆ ಡೈಪರ್ಗಳು, ಸ್ಯಾನಿಟರಿ ನ್ಯಾಪ್ಕಿನ್ಗಳು, ಇದನ್ನ ಸುರಕ್ಷಿತವಾಗಿ ವಿಲೇವಾರಿ ಮಾಡಬೇಕಾಗಿರ್ತದೆ, ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಇದು ನೈರ್ಮಲ್ಯ ತ್ಯಾಜ್ಯ ಮೂರನೇದು. ನಾಲ್ಕನೇದು ವಿಶೇಷ ಕಾಳಜಿ ಅಗತ್ಯವಿರುವ ತ್ಯಾಜ್ಯ, ಅಂದರೆ ಬಲ್ಬ್ಗಳು, ನೋಡಿ ಇವೆಲ್ಲ ವೆರಿ ಡೇಂಜರಸ್ ಅಲ್ವಾ, ಬಲ್ಬ್ಗಳು, ಬ್ಯಾಟ್ರಿಗಳು, ಹಳೆಯ ಔಷಧಗಳು. ಸೊ ಇದೇನಾಗುತ್ತೆ, ಇದು ವಿಶೇಷ ಕಾಳಜಿ ತೋರಿಸ್ಬೇಕಾಗಿರುತ್ತೆ. ಸೊ ಇವು 4 ರೀತಿ ಡಿವೈಡ್ ಮಾಡ್ಕೊಂಡಿದ್ದಾರೆ ತ್ಯಾಜ್ಯನ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. ಒಂದು ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ನೈರ್ಮಲ್ಯ ತ್ಯಾಜ್ಯ, ವಿಶೇಷ ಕಾಳಜಿ ಇರುವಂಥ ತ್ಯಾಜ್ಯ, 4 ರೀತಿ ಮಾಡಿದ್ದಾರೆ. ಇನ್ನೊಂದು ಕಾನ್ಸೆಪ್ಟ್ ಇದೆ ನೋಡಿ, ಇಲ್ಲಿ ಬೃಹತ್ ತ್ಯಾಜ್ಯ ಉತ್ಪಾದಕರು. ಇದೊಂದು ಡೆಫಿನೇಷನ್ ಕೊಟ್ಟಿದ್ದಾರೆ. ಯಾರನ್ನ ಬೃಹತ್ ತ್ಯಾಜ್ಯ ಉತ್ಪಾದಕರು ಅಂತ ಕರೀತಾರೆ ಅಂತ. ದಿನಕ್ಕೆ 1100 kgಗಿಂತ ಹೆಚ್ಚು ತ್ಯಾಜ್ಯ ಉತ್ಪಾದಿಸುವ ಅಥವಾ 20 ಚದರ ಮೀಟರ್ ವಿಸ್ತೀರ್ಣ ಹೊಂದಿರುವ ಅಥವಾ 40,000 ಲೀಟರ್ಗಿಂತ ಹೆಚ್ಚು ನೀರು ಬಳಸುವ ಘಟಕಗಳು, ಇವನ್ನೇ ಬೃಹತ್ ಉತ್ಪಾದಕರು ಅಂತ ಕರೀತಾರೆ. ಓಕೆನಾ. ಸೊ ಅಂದರೆ ಒಂದು ದಿನಕ್ಕೆ ಅವರು 100 kgಗಿಂತ ಹೆಚ್ಚು ತ್ಯಾಜ್ಯವನ್ನು ಉತ್ಪಾದನೆ ಮಾಡ್ತಾ ಇರ್ತಾರೆ, ಅವ್ರನ್ನ ಬೃಹತ್ ಉತ್ಪಾದಕರು ಅಂತ ಕರೀತಾರೆ. ಅವ್ರಿಗೆ ಏನು ಮಾಡಿದ್ದಾರೆ ಅಂತಂದ್ರೆ ನೋಡಿ, ಉತ್ಪಾದಕರನ್ನು ದೇಶದ ಒಟ್ಟು ತ್ಯಾಜ್ಯದಲ್ಲಿ 30% ಬೃಹತ್ ತ್ಯಾಜ್ಯ ಉತ್ಪಾದಕರಿಂದಲೇ ಉತ್ಪತ್ತಿಯಾಗುತ್ತದೆ. ಇವರು ಹಸಿ ತ್ಯಾಜ್ಯವನ್ನ ತಮ್ಮ ಆವರಣದಲ್ಲಿ ಸಂಸ್ಕರಿಸಬೇಕು ಹಾಗೂ ಈ ಪ್ರಕ್ರಿಯೆಗೆ ಪ್ರಮಾಣ ಪತ್ರ ಪಡೆಯುವುದು ಕಡ್ಡಾಯ. ಬೃಹತ್ ತ್ಯಾಜ್ಯ ಉತ್ಪಾದಕರು ಮಾತ್ರ ಅಪ್ಲೈ ಆಗುತ್ತೆ. ಅಂದರೆ ಹಸಿ ತ್ಯಾಜ್ಯವನ್ನು ಅವರ ಫ್ಯಾಕ್ಟ್ರಿ ಇದೆ ಅಂದರೆ ಅಲ್ಲೇ ರೀಸೈಕಲ್ ಮಾಡಬೇಕಾಗಿರುತ್ತೆ ಅದನ್ನು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ತುಂಬ ಇಂಪಾರ್ಟೆಂಟು. ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2016, ಇದರಲ್ಲಿ 4 ವಿಧಗಳಾಗಿ ವಿಂಗಡಿಸಲಾಗಿದೆ. ಇದು ನಗರ ಸ್ಥಳೀಯ ಸಂಸ್ಥೆಗಳಿಗೂ ಅಪ್ಲೈ ಆಗುತ್ತೆ, ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೂ ಅಪ್ಲೈ ಆಗುತ್ತೆ. ಹಸಿ ತ್ಯಾಜ್ಯ, ಒಣ ತ್ಯಾಜ್ಯ, ನೈರ್ಮಲ್ಯ ತ್ಯಾಜ್ಯ, ವಿಶೇಷ ಕಾಳಜಿ ಅಗತ್ಯವಿರೋ ತ್ಯಾಜ್ಯ 4 ರೀತಿ ಮಾಡಿದ್ದಾರೆ. ಬೃಹತ್ ತ್ಯಾಜ್ಯ ಉತ್ಪಾದಕರು ಅಂದರೆ 100 kgಗಿಂತ ಜಾಸ್ತಿ ತ್ಯಾಜ್ಯವನ್ನು ಉತ್ಪಾದನೆ ಮಾಡೋರು, ಅವರು ತಮ್ಮ ಆವರಣದಲ್ಲಿ ಹಸಿ ತ್ಯಾಜ್ಯವನ್ನು ಸಂಸ್ಕರಣೆ ಮಾಡಬೇಕಾಗುತ್ತೆ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಅಲರ್ಟ್ ಆಗಿದ್ದೀರಲ್ವ ಎಲ್ಲರೂ ಅಲರ್ಟ್ ಆಗಿರಬೇಕು. ಓಕೆನಾ, ಮೋನೋಟನಸ್ ಆಗಬಾರ್ದು, ಅಂದರೆ ಕ್ಲಾಸ್ ಕೇಳುವಾಗ ಹಿಂಗೆ ಫೋಟೋ ಬಿಡಬಾರ್ದು. ಸೊ ಹೇಗಿರಬೇಕು ಅಂದರೆ ಅಲರ್ಟ್. ಓಕೆ, ಯಾಕೆಂದರೆ ಇವಾಗ ನೀವು ನೋಡಿ, ಇನ್ನೊಂದು ನಿಮಗೆ ನಾನು ವಿಡಿಯೋ ಯಾವುದನ್ನು ಮೋಟೋ ಇಟ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಿ. ನೀವು 1 hour ನಾನು ವಿಡಿಯೋಗೆ ಇನ್ವೆಸ್ಟ್ ಮಾಡ್ತೀರಾ, ಇದೇನಾಯಿತು, ವೆಯ್ಟ್ ಅ ಮಿನಿಟ್. ನೋಡಿ, ನೀವು ನಾನು ವಿಡಿಯೋ 1 hour ವಿಡಿಯೋ ಮಾಡ್ತೀನಿ ಯೂಸಲಿ. ಈ 1 hour ವಿಡಿಯೋ ಅಂದರೆ 60 ನಿಮಿಷ ನನ್ನ ವಿಡಿಯೋಗೆ ಅಂತ ನೀವು ಇನ್ವೆಸ್ಟ್ ಮಾಡಿರ್ತೀರ. ಇದು ನಿಮ್ಮ ಟೈಮು ತುಂಬ ಪ್ರೀಸಿಯಸ್ ಟೈಮ್ ಅಂತ ನಾನು ಕನ್ಸಿಡರ್ ಮಾಡ್ತೀನಿ. ಈ 1 ಗಂಟೆ ಟೈಮ್ ಇದೆಯಲ್ಲ, ತುಂಬ ಬೆಲೆ ಕಟ್ಟಕ್ಕಾಗದೇ ಇರುವಂಥ ಟೈಮು ನಿಮ್ಮ 1 ಗಂಟೆ. ನನ್ನ ವಿಡಿಯೋದ ಮೇಲೆ ನನ್ನ ಮೇಲೆ ನಂಬಿಕೆ ಇಟ್ಟು ವಿಡಿಯೋ ನೋಡ್ತಾ ಇರ್ತೀರ. ಈ 1 ಗಂಟೆ ವಿಡಿಯೋನ ನಾನು ಎಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕೆ ಸಾಧ್ಯನೋ ಅಷ್ಟು ಎಫೆಕ್ಟಿವ್ ಆಗಿ ಬಳಸ್ಕೊಳ್ಳೋಕೆ ಟ್ರೈ ಮಾಡ್ತೀನಿ. ಅಂದರೆ ಎಕ್ಸ್ಟ್ರಾ ಮಾತಾಡೋದು, ಕಾಮಿಡಿ ಈ ಥರದ್ದು ಯಾವುದೂ ಮಾಡೋದಿಲ್ಲ. ಪೂರ್ತಿ ಎಕ್ಸಾಮ್ ಓರಿಯೆಂಟೆಡ್ ಆಗಿರುತ್ತೆ. ಎಷ್ಟು ಸಾಧ್ಯ ಅಷ್ಟು ನಿಮಗೆ ಜಾಸ್ತಿ ಪಾಯಿಂಟ್ಸ್ ಕೂಡ ಟ್ರೈ ಮಾಡ್ತೀನಿ. 1 hour ನೀವು ನನ್ನ ವಿಡಿಯೋಗೆ ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಟೈಮ್ನ, ಅದರಲ್ಲಿ ನಾನು ಸುಮಾರು ಒಂದು 150ರಿಂದ 200 ಮಿನಿಮಮ್ 150ರಿಂದ 200 ಪಾಯಿಂಟ್ಸ್ಗಳು ಎಕ್ಸಾಮ್ಗೆ ಬರುವಂಥ ಡೈರೆಕ್ಟಾಗಿ ಬರುವಂಥ ಪಾಯಿಂಟ್ಗಳೇ ಒಂದು 200 ಆದರೂ ನಿಮ್ಗೆ ಗೊತ್ತಾಗಬೇಕು. ಆ ಥರ ಟಾರ್ಗೆಟ್ ಇಟ್ಕೊಂಡಿರ್ತೀನಿ. ಅದಕ್ಕಿಂತ ಜಾಸ್ತಿ ಎಷ್ಟು ಬೇಕಾದರೂ ಹೋಗ್ಬೋದು, ಬಟ್ ಮಿನಿಮಮ್ ನಾನು ಒಂದು 150ರಿಂದ 200 ಪಾಯಿಂಟು ಎಕ್ಸಾಮ್ಗೆ ಬರುವಂಥದ್ದನ್ನು ಹೇಳಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ವಿಡಿಯೋ ಮಾಡ್ತಾ ಇರ್ತೀನಿ. ಹಾಗಾಗಿ ವಿಡಿಯೋ ಮಾಡುವಾಗ ಕಂಪ್ಲೀಟಾಗಿ ನಾವು ಕಾನ್ಸೆಪ್ಟ್ಗಳು, ಕರೆಂಟ್ ಅಫೇರ್ಸು, ಫ್ಯಾಕ್ಟು, ಎಕ್ಸಾಮ್ ಅಂದ್ಕೊಂಡೇ ಮಾತಾಡ್ತಾ ಇರ್ತೀನಿ. ಸೊ ಅದು ಬಿಟ್ಟರೆ ಎಕ್ಸ್ಟ್ರಾ ಏನೂ ಮಾತಾಡೋದಿಲ್ಲ. ಓಕೆನಾ. ಸೊ ನಿಮ್ಮ 1 ಗಂಟೆ ನನಗೆ ತುಂಬ ಬೆಲೆ ಬಾಳುವಂಥದ್ದು, ಅದು ನನಗೆ ಅರಿವಿದೆ. ಓಕೆ, ಕಂಟಿನ್ಯೂ ಮಾಡುವ.
ಹಾಂ ಓಕೆ. ಸಮರಾಭ್ಯಾಸ ಖಂಜರ್ 18 ಅಂತ, ಓಕೆ. ಖಂಜರ್ 13 ಇದು ಒಂದು ಯುದ್ಧಾಭ್ಯಾಸ. ಅಲ್ಲಿ ಹಾಕೊಳ್ಳೋಕೆ ಹೋಗಿ ಇಲ್ಲಿ ಬಂದಿದೆ ಇದು. ಜಸ್ಟ್ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ಳಿ. ಖಂಜರ್ 13 ಇದು ಯಾವ ದೇಶಗಳ ನಡುವೆ ನಡೆದ ಯುದ್ಧಾಭ್ಯಾಸ ಅಂತ ಗೊತ್ತಿರಲಿ. ಭಾರತ ಮತ್ತು ಕಿರ್ಗಿಸ್ತಾನ ಸೆಂಟ್ರಲ್ ಏಷ್ಯನ್ ಕಂಟ್ರಿ. ಸೊ ಅವೆರಡರ ನಡುವೆ ನಡೆದಿರುವಂಥದ್ದು ಇದು 13ನೇ ಆವೃತ್ತಿ ಆಗಿತ್ತು. ಎಲ್ಲಿ ನಡೀತಪ್ಪ ಅಂತಂದ್ರೆ ಇದು ಅಸ್ಸಾಂನ ಮಿಸಾಮರಿಯಲ್ಲಿ ನಡೆದಿದೆ. ಈ ಎರಡೇ ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಖಂಜರ್ 13 ಇದು ಯಾವ ದೇಶಗಳ ನಡುವೆ ನಡೆಯಿತು, ಇದೊಂದು ಯುದ್ಧ ಎಕ್ಸಸೈಸ್, ಇದು ಮಿಲಿಟರಿ ಎಕ್ಸಸೈಸು. ಭಾರತ ಮತ್ತು ಕಿರ್ಗಿಸ್ತಾನ ನಡುವೆ, ಎಲ್ಲಿ ಅಸ್ಸಾಮಲ್ಲಿ ನಡೆದಿದೆ. ಎಷ್ಟೇ ಸಾಕಿದ್ದಕ್ಕೆ. ನೆಕ್ಸ್ಟ್ ಇದೊಂದು ಕ್ಷಿಪಣಿ ಬಗ್ಗೆ ಫ್ರೆಂಡ್ಸ್, ಮಿಸೈಲ್ ಬಗ್ಗೆ ಇದೆ. ಆ ಮಿಸೈಲ್ ಹೆಸರು ಪ್ರಳಯ್ ಅಂತ. ಓಕೆ. ಮಿಸೈಲ್ ಹೆಸರು ಪ್ರಳಯ್. ಭಾರತ ಯಾರು ಡೆವಲಪ್ ಮಾಡೋದು ಯೂಶಲಿ ಮಿಸೈಲ್ಗಳೆಲ್ಲ 99% ಇವರೇ ಮಾಡ್ತಾರೆ, DRDOನೇ ಮಾಡೋದಲ್ವಾ. ಸೊ 2 ದೇಶೀಯ ಪ್ರಳಯ್ ಕ್ಷಿಪಣಿಗಳ ಸಾಲ್ವೋ ಲಾಂಚ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಸಾಲ್ವೋ ಲಾಂಚ್ ಅಂದ್ರೆ ಏನಂತ ಗೊತ್ತಿರೋ ಫ್ರೆಂಡ್ಸ್. ಸಾಲ್ವೋ ಲಾಂಚ್ ಅಂತಂದ್ರೆ ಇಲ್ಲೊಂದು ಟಾರ್ಗೆಟ್ ಇರುತ್ತೆ. ಇಲ್ಲಿ ಮಿಸೈಲ್ನ ನಾವು ಇಟ್ಕೊಂಡಿರ್ತೀವಿ, ಇಲ್ಲೆಲ್ಲ ಮಿಸೈಲ್ಗಳು, ಓಕೆನಾ. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದರಿಂದ ಒಂದು ಹೋಗಿ ಅಲ್ಲಿಗೆ ಬಡಿಬೇಕು. ಅದೇ ಟಾರ್ಗೆಟ್ಗೆ ಹಿಂದಿಂದೆ ಹೋಯ್ತಾ ಇರಬೇಕೆಲ್ಲ. ಸೊ ಇದನ್ನೇ ಸಾಲ್ವೋ ಲಾಂಚ್ ಅಂತ ಕರೀತಾರೆ. ಒಂದೇ ಟಾರ್ಗೆಟ್ ಮೇಲೆ ಹಿಂದಿಂದೆ ಲಾಂಚ್ ಆಗೋದನ್ನೇ ರಾಕೆಟ್ಗಳನ್ನ ಸಾಲ್ವೋ ಲಾಂಚ್ ಅಂತ ಕರೆಯೋದು. ಒಂದೇ ಗುರಿಯ ಮೇಲೆ ಅಥವಾ ನಿರ್ದಿಷ್ಟ ಪ್ರದೇಶದ ಮೇಲೆ ಅತ್ಯಂತ ಕಡಿಮೆ ಸಮಯದಲ್ಲಿ ಅಂತರದಲ್ಲಿ ಸತತವಾಗಿ ಒಂದರ ಹಿಂದೆ ಒಂದರಂತೆ ಅನೇಕ ಕ್ಷಿಪಣಿಗಳನ್ನು ಉಡಾವಣೆ ಮಾಡುವುದನ್ನೇ ಸಾಲ್ವೋ ಲಾಂಚ್ ಅಂತ ಕರೀತಾರೆ. ಇದರ ಡೆಫಿನೇಷನ್ ತಿಳ್ಕೊಳ್ಳಿ. ನೆಕ್ಸ್ಟ್ ಕ್ಷಿಪಣಿ ಬಗ್ಗೆ ನೋಡಿ. ಇದೊಂದು ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ, ಇದೊಂದು ಇಂಡಿಜಿನಸ್ ಆಗಿ ಡೆವಲಪ್ ಮಾಡಿದರೆ, ಮೇಲ್ಮೈಯಿಂದ ಮೇಲ್ಮೈಗೆ ಅಂದ್ರೆ ಸರ್ಫೇಸ್ ಟು ಸರ್ಫೇಸ್, ಓಕೆ. ಸರ್ಫೇಸ್ ಟು ಸರ್ಫೇಸ್, ಭೂಮಿಯಿಂದ ಭೂಮಿಗೆ. ಇದು ಆಕಾಶದಲ್ಲಿ ಹೊಡೆಯೋದಿಲ್ಲ. ಈ ಒಂದು ಲ್ಯಾಂಡಲ್ಲಿ ಲಾಂಚ್ ಮಾಡಿದ್ರೆ ಇನ್ನೊಂದು ಭೂಮಿ ಮೇಲಿರೋ ಟಾರ್ಗೆಟ್ಗೆ ಹೊಡಿಬೇಕಿದು. ಅಲ್ಪ ಶ್ರೇಣಿ ಅಂದರೆ ಕಡಿಮೆ ಡಿಸ್ಟೆನ್ಸ್, ಎಷ್ಟು 150ರಿಂದ 500 ಕಿಲೋಮೀಟರ್ ರೇಂಜ್ ಇರುತ್ತೆ ಇದ್ರದ್ದು. ಇದು ನೋಡಿ, ಇದನ್ನ ಘನ ತ್ಯಾಜ್ಯ ಇಂಧನ ಚಾಲಿತ, ಘನ ಇಂಧನ ಚಾಲಿತ, ಓಕೆ. ಸಾಲಿಡ್ ಪ್ರೊಪೆಲೆಂಟ್ ಅನ್ನ ಹೊಂದಿರುತ್ತೆ. ಅಂದ್ರೆ ಪೂರ್ತಿ ನೋಡಿ, ರಾಕೆಟ್ ಅಂದ್ರೆ ನಿಮಗೆ ಆಕ್ಚುಲಿ ನೋಡಿ ಫ್ರೆಂಡ್ಸು, ಸೈನ್ಸ್ ಅಂಡ್ ಟೆಕ್ನಾಲಜಿ ಮಾಡೋಣ ಅಂತ ಇದ್ದೀನಿ. ಅದರಲ್ಲಿ ಪ್ರಮುಖವಾಗಿರೋ ಕಾನ್ಸೆಪ್ಟ್ಗಳು ಇಸ್ರೋ, DRDO, ಮಿಸೈಲ್ಗಳು ಅಂತಂದ್ರೇನು, ಈ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಯಾವ ರೀತಿ ವರ್ಕ್ ಆಗುತ್ತೆ, ಅದರಲ್ಲಿ ಥರ್ಡ್ ಸ್ಟೇಜ್ ಬಂದಿದ್ದಾರೆ, ಅದು ಯಾವ ಥರ ಇದೆ, ಈ ಆರ್ಬಿಟ್ಗಳು, ಈ ಜೆಟ್ ಇಂಜಿನ್ಗಳು, ರ್ಯಾಮ್ ಜೆಟ್ಟು, ಸ್ಕ್ರಾಮ್ ಜೆಟ್ಟು, ಇದನ್ನೆಲ್ಲ ಮೇನ್ ಕಾನ್ಸೆಪ್ಟ್ ಏನಿದೆಯಲ್ಲ ಅದನ್ನೆಲ್ಲ ತಗೊಳ್ಳೋಣ ಅಂತ ಇದ್ದೀನಿ, ಒಂದು ಕಂಪ್ಲೀಟಾಗಿ ಅದು ಸಬ್ಜೆಕ್ಟ್ ಥರನೇ. ಅದರಲ್ಲಿ ನಿಮಗೆ ರಾಕೆಟ್ಗಳ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಇಲ್ಲಿ ಜಸ್ಟ್ ನಾವು ಇದ್ರ ಬಗ್ಗೆ ನೋಡುವ. ಯೂಶಲಿ ರಾಕೆಟಲ್ಲಿ ಸಾಲಿಡ್ಡು, ಲಿಕ್ವಿಡ್ಡು, ಈ ಸಾಲಿಡ್ಡು ಈ ಥರ ಇರ್ತದೆ. ಈಗ ಇತ್ತೀಚೆಗೆಲ್ಲ ಕ್ರಯೋಜೆನಿಕ್ ಇಂಜಿನ್, ಸೆಮಿ ಕ್ರಯೋಜೆನಿಕ್ ಎಲ್ಲ ಬರ್ತಾ ಇದೆ ಇದರಲ್ಲಿ. ಸೊ ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿ. ಈ ನಮಗೆ ಪ್ರಳಯ್ ಕ್ಷಿಪಣಿ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಘನ ಇಂಧನ, ಇದೆಲ್ಲ ಪೂರ್ತಿ ಈ ಸ್ಟೇಜ್ ಎಲ್ಲ ಘನ ಇಂಧನನೇ ಇರ್ತದೆ. ಅಂದ್ರೆ ಇಂಧನವನ್ನ ಘನೀಕರಣ ಮಾಡಿ ಆಮೇಲೆ ಯೂಸ್ ಮಾಡ್ತಾ ಇರ್ತಾರೆ. ಇದು ಏನು ಅಂತಂದ್ರೆ ಘನ ಇಂಧನ, ದ್ರವ ಇಂಧನಕ್ಕೂ ಡಿಫ್ರೆನ್ಸ್ ಇದೆ ಫ್ರೆಂಡ್ಸ್. ಘನ ಇಂಧನ ಆದ್ರೆ ಯೂಸಲ್ಲಿ ಅದು ಒಂದ್ಸಲಿ ಆನ್ ಆದ್ರೆ ಟಾರ್ಗೆಟ್ ರೀಚ್ ಆಗೋವರೆಗೂ ಆಫೇ ಆಗಲ್ಲ, ಇಂಜಿನ್ ಆಫ್ ಮಾಡೋಕ್ಕಾಗಲ್ಲ, ಓಕೆ. ಬಟ್ ಲಿಕ್ವಿಡ್ ಫ್ಯೂಯಲ್ ಆದ್ರೆ ನಾವು ಬೇಕಾದಾಗ ಆಫ್ ಮಾಡ್ಕೋಬಹುದು, ಅದೊಂದು ಚಾನ್ಸ್ ಇರ್ತದೆ. ಬಟ್ ಥ್ರಸ್ಟ್ ಜಾಸ್ತಿ ಸಾಲಿಡ್ ಫ್ಯೂಯಲ್ ಅಲ್ಲಿ ಸಿಗುತ್ತೆ. ಥ್ರಸ್ಟ್ ಅಂದ್ರೆ ನೂಕುಬಲ ಅಂತ ಕರೀತಾರಲ್ವಾ, ಈ ಥ್ರಸ್ಟ್ ಜಾಸ್ತಿ ಯಾವಾಗಲೂ ಸಾಲಿಡ್ ಪ್ರೊಪಲೆಂಟ್ ಅಲ್ಲಿ ಸಿಗುತ್ತೆ. ನಿಮಗೆ ಸೈನ್ಸ್ ಟೆಕ್ನಾಲಜಿ ತಗೊಂಡಾಗ ಈ ಇಂಜಿನ್ಗಳ ಬಗ್ಗೆ ಎಲ್ಲ ಮಾತಾಡೋಣ ಅಲ್ಲಿ, ಓಕೆ. ಸೊ ಇಲ್ಲಿ ಮುಂದೆ ಹೋಗೋಣ, ಇಲ್ಲದ ವಿಡಿಯೋ ಜಾಸ್ತಿ ಆಗಿಬಿಡುತ್ತೆ. ಇದು ರೇಂಜ್ ಆಯ್ತಲ್ವಾ. ನೆಕ್ಸ್ಟ್ ಸೊ ಈ ಕ್ಷಿಪಣಿ ನೆನಪಿಟ್ಕೊಳ್ಳಿ, ಪ್ರಳಯ್ ಕ್ಷಿಪಣಿ DRDO ಡೆವಲಪ್ ಮಾಡಿದೆ. ಇದೇನು ಇಲ್ಲಿ ಸರ್ಫೇಸ್ ಟು ಸರ್ಫೇಸ್ ಹೋಗುತ್ತೆ, ಸಾಲಿಡ್ ಪ್ರೊಪಲೆಂಟ್ ಅನ್ನ ಹೊಂದಿದೆ. ಇದರ ರೇಂಜು 150ರಿಂದ 500 ಕಿಲೋಮೀಟರ್, ಇಷ್ಟೇ ಸಾಕಿದು. ಗ್ರಾಮ ರಕ್ಷಣಾ ಪಡೆ ಇದನ್ನ ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ ಕೇಳ್ಬೋದು. ವಿಲೇಜ್ ಡಿಫೆನ್ಸ್ ಗಾರ್ಡ್ ಅನ್ನ ಇತ್ತೀಚೆಗೆ ಭಾರತೀಯ ಸೇನೆಯು ಚಿನಾಬ್ ಕಣಿವೆ ಪ್ರದೇಶದಲ್ಲಿ ಗ್ರಾಮ ರಕ್ಷಣಾ ಪಡೆಗೆ ತರಬೇತಿ ನೀಡಿತು. ಇದು ಗ್ರಾಮಗಳನ್ನು ನೋಡಿ, ಈ ಗ್ರಾಮ ರಕ್ಷಣಾ ಪಡೆ ಅಂದ್ರೆ ಏನಂತ ನೋಡಿ ಫಸ್ಟ್. ಇದು ಗ್ರಾಮಗಳನ್ನು ರಕ್ಷಿಸಲು ರಚಿಸಲಾದ ತರಬೇತಿ ಪಡೆದ ಸ್ಥಳೀಯ ನಾಗರಿಕರ ಸ್ವಯಂ ಸೇವಕರ ಪಡೆ. ಇದು ಸ್ವಯಂ ಸೇವಕರಾಗಿರ್ತಾರೆ, ಯಾರು ಬಲವಂತದಿಂದ ಕರೆಯೋದಿಲ್ಲ. ಇಷ್ಟ ಇದ್ರೆ ಬರ್ಬೋದು, ಇಲ್ಲ ಅಂದ್ರೆ ಬಿಡ್ಬೋದು. ಅವರು ಸ್ಥಳೀಯರೇ ಆಗಿರ್ತಾರೆ. ಅವ್ರಿಗೆ ವೆಪನ್ಗಳನ್ನ ಹೆಂಗೆ ಯೂಸ್ ಮಾಡೋದು, ಬೇರೆ ಪಕ್ಕ ದೇಶದವರು ಇನ್ಫಿಲ್ಟ್ರೇಟರ್ಸ್ ಬಂದಾಗ ಅವ್ರನ್ನ ತಡೆಯೋದು ಹೆಂಗೆ, ವೆಪನ್ಗಳನ್ನ ಯೂಸ್ ಮಾಡೋದು ಹೆಂಗೆ, ನಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ, ಸ್ಥಳೀಯರನ್ನ ರಕ್ಷಣೆ ಮಾಡೋದು ಹೆಂಗೆ, ಇದೆಲ್ಲ ಟ್ರೈನಿಂಗ್ ಕೊಡ್ತಾರೆ, ಓಕೆನಾ. ಗಡಿ ಭಾಗದ 5 ಗ್ರಾಮಗಳಲ್ಲಿ ಈ ಪಡೆಯನ್ನು ರಚಿಸಲಾಗಿದೆ. ಈ ಯೋಜನೆಯನ್ನು ಜಮ್ಮು ಕಾಶ್ಮೀರ ನೋಡಿ, ಜಮ್ಮು ಕಾಶ್ಮೀರದ ಇಂಟ್ರೊಡ್ಯೂಸ್ ಮಾಡಿರೋದು ಇದನ್ನ, ಓಕೆ. ಎಷ್ಟೇ ತಿಳ್ಕೊಳ್ಳಿ ಸಾಕು. ಗ್ರಾಮ ರಕ್ಷಣಾ ಪಡೆ ಅಂದ್ರೇನು, ಎಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಂತ. ವೆರಿ ಇಂಪಾರ್ಟೆಂಟ್. ಗಣಿ ತ್ಯಾಜ್ಯ ನೀತಿ ಟೈಲಿಂಗ್ಸ್ ಪಾಲಿಸಿ ಅಂತ ಕರೀತಾರೆ. ಕೇಂದ್ರ ಸರ್ಕಾರವು ಭಾರತದ ಮೊಟ್ಟ ಮೊದಲ, ಅದಕ್ಕೋಸ್ಕರ ಇಂಪೋರ್ಟ್ ತಗೊಂಡಿದ್ದೀನಿ ಫ್ರೆಂಡ್ಸ್, ಇದನ್ನ ಫಸ್ಟ್ ಟೈಮ್ ತಂದಿರೋದ್ರಿಂದ ಕ್ವಶನ್ ಆಗ್ಬೋದು ಅಂತ. ಭಾರತದ ಮೊಟ್ಟ ಮೊದಲ ಗಣಿ ತ್ಯಾಜ್ಯ ನೀತಿಯನ್ನು ಅಂದ್ರೆ ಟೈಲಿಂಗ್ಸ್ ಪಾಲಿಸಿ ಅಂತ ಕರೀತಾರೆ, ಇದನ್ನು ಪರಿಚಯಿಸಿದೆ. ಗಣಿ ತ್ಯಾಜ್ಯ ಎಂದರೇನು? ಗಣಿಗಾರಿಕೆಯಲ್ಲಿ ಅದಿರನ್ನು ಸಂಸ್ಕರಿಸಿದ ನಂತರ ಉಳಿಯುವ ತ್ಯಾಜ್ಯ ವಸ್ತುಗಳನ್ನೇ ಟೈಲಿಂಗ್ಸ್ ಎಂದು ಕರೆಯಲಾಗುತ್ತದೆ. ನಾವು ಏನು ಈ ಕಬ್ಬಿಣದ ಗಣಿಗಾರಿಕೆ ಮಾಡ್ತಾ ಇರ್ತೀವಿ, ಕಬ್ಬಣ ತಗೋತೀವಿ, ಮಿಕ್ಕಿದ್ದೆಲ್ಲ ಉಳಿದಿರುತ್ತಲ್ಲ, ಅದೇ ತ್ಯಾಜ್ಯ, ವೇಸ್ಟೇಜ್. ಅದರಲ್ಲಿ ನೋಡೋದಾದ್ರೆ ನೋಡಿ, ನಿರ್ಣಾಯಕ ಖನಿಜ ಅಂತ ಒಂದು ಕಾನ್ಸೆಪ್ಟ್ ಇದೆ, ಅರ್ಥ ಮಾಡ್ಕೊಳ್ಳಿ. ನಿರ್ಣಾಯಕ ಖನಿಜಗಳು ಅಂತ ಕರೀತಾರೆ, ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೀತಾರೆ. ಕ್ರಿಟಿಕಲ್ ಮಿನರಲ್ಸ್ ಅಂತ ಏನು? ಈ ಕ್ರಿಟಿಕಲ್ ಮಿನರಲ್ಸ್ ಅಂದ್ರೆ ನಿಮಗೆ ಗೊತ್ತಿರಬೇಕು.
ಯಾವುದೇ ಒಂದು ಖನಿಜದ ಪೂರೈಕೆಯಲ್ಲಿ ವ್ಯತ್ಯಯವಾಗುವ ಸಂಭವ ಅಂದರೆ ಸಪ್ಲೈ ರಿಸ್ಕ್ ಅಂತ ಕರೀತಾರೆ, ಸಪ್ಲೈ ಚೈನ್ ರಿಸ್ಕ್ ಹೆಚ್ಚಿದ್ದು ಅಂತಹ ಕೊರತೆಯಿಂದ ದೇಶದ ಆರ್ಥಿಕತೆ ಮೇಲೆ ಉಂಟಾಗುವ ದುಷ್ಪರಿಣಾಮ ನೆಗೆಟಿವ್ ದುಷ್ಪರಿಣಾಮ ಇತರೆ ಸಾಮಾನ್ಯ ಕಚ್ಚಾ ವಸ್ತುಗಳ ಹೋಲಿಸಿದರೆ ಅತ್ಯಂತ ಗಂಭೀರವಾಗಿರುತ್ತದೆ. ಅಂದರೆ ಸಪ್ಲೈ ಚೈನ್ ಡಿಸ್ಟ್ರಪ್ಟರ್ ಅಂತ ಕರಿತೀವಲ್ವಾ, ಸಪ್ಲೈ ಚೈನ್ ಏನಾದರೂ ಡಿಸ್ಟ್ರಪ್ಟ್ ಆದಾಗ ನಮಗೆ ಯಾವುದೋ ದೇಶದಿಂದ ಎಕ್ಸಾಂಪಲ್ ಚೈನಾದಿಂದ ಲಿಥಿಯಂ ಅಯಾನ್ ಬ್ಯಾಟ್ರಿ ಬರ್ತಾ ಇದೆ, ಚೈನಾ ಇಂಡಿಯಾ ನಡುವೆ ಯುದ್ಧ ಸ್ಟಾರ್ಟ್ ಆಗೋಯ್ತು ಅಂತ ಅನ್ಕೊಳ್ಳಿ, ಅವಾಗ ಅವರು ಬ್ಯಾಟ್ರಿ ಎಲ್ಲ ಸ್ಟಾಪ್ ಮಾಡಿಬಿಡ್ತಾರೆ, ಅವಾಗ ಇಂಡಿಯಾದಲ್ಲಿ EV ವೆಹಿಕಲ್ ಎಲ್ಲ ಸ್ಟಾಪ್ ಆಗಿಬಿಡುತ್ತೆ. ಆ ಥರ ತೀರಾ ಅಗತ್ಯ ಇರುವಂಥ ಮಿನರಲ್ಸ್ ಏನಿದೆಯಲ್ಲ ಅದನ್ನ ಲಿಸ್ಟ್ ಮಾಡಿದ್ದಾರೆ. ಅದು 30 ಮಿನರಲ್ಸ್ನ ಲಿಸ್ಟ್ ಮಾಡಿದ್ದಾರೆ. ಯಾರು ಗಣಿ ಸಚಿವಾಲಯ, ನೆನ್ಪಿಟ್ಕೊಳ್ಳಿ, ಇದನ್ನ ಕ್ರಿಟಿಕಲ್ ಮಿನರಲ್ಸ್ ಅಂತ ಕರೀತಾರೆ. ಸೊ ಕ್ರಿಟಿಕಲ್ ಮಿನರಲ್ಸ್ಗಳು ಒಟ್ಟು ಎಷ್ಟಿದಾವಪ್ಪ? 30 ನೋಡಿ, 30 ಇಲ್ಲಿ ಕೊಟ್ಟಿದ್ದಾರೆ. ಇಂಥ ನಿರ್ಣಾಯಕ ಖನಿಜಗಳು ಎಂದು ಕರೆಯುತ್ತಾರೆ. ಭಾರತದ ಗಣಿ ಸಚಿವಾಲಯ ವೆರಿ ಇಂಪಾರ್ಟೆಂಟ್, ಮಿನಿಸ್ಟ್ರಿ ಆಫ್ ಮೈನ್ಸ್, ಇವರು ಇಂತಹ 30 ನಂಬರೇ ಕೇಳ್ತಾರೆ ನಿಮಗೆ ಫ್ರೆಂಡ್ಸ್, 30 ಖನಿಜಗಳನ್ನು ಪಟ್ಟಿ ಮಾಡಿದೆ. ಅವುಗಳೆಂದರೆ ಏನು ಅಂತ ಇಲ್ಲಿದೆ ನೋಡಿ ಇಲ್ಲೆಲ್ಲ. ಸೊ ಲಿಥಿಯಂ, ಕೋಬಾಲ್ಟ್, ನಿಕ್ಕಲ್, ಗ್ರಾಫೈಟು, ಗ್ಯಾಲಿಯಮ್ಮು, ಟೈಟಾನಿಯಮ್ಮು ಇವೆಲ್ಲವೂ ಬರ್ತವೆ. 30 ಇದೆ, ಇವೆಲ್ಲ ಓದ್ಕೊಳ್ಳಿ. ನಿಮಗೆ 30 ಅನ್ನೋ ನಂಬರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಇರೋ ಕೋಬಾಲ್ಟು, ಲಿಥಿಯಮ್ ಇವೆಲ್ಲ ವೆರಿ ಇಂಪಾರ್ಟೆಂಟ್. ಇದು ನಿಕ್ಕಲು, ಇಂಡಸ್ಟ್ರಿ 4.0 ಅಂತ ಕರೀತಲ್ವಾ, ಆ ಸೆಮಿಕಂಡಕ್ಟರು, ಯುದ್ಧ ವಿಮಾನಗಳು, ಕ್ವಾಂಟಮ್ ಕಂಪ್ಯೂಟಿಂಗು ಇವೆಲ್ಲ ಇರಬೇಕಂದ್ರೆ ಇವೇನಿದಾವಲ್ವ ಇವೆಲ್ಲ 30 ಖನಿಜಗಳು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ದೇಶದಲ್ಲಿ ಒಂದು ಬಾಡಿ ಸ್ಥಾಪನೆ ಮಾಡಿದ್ದಾರೆ, ಅದು ಕಾಬಿಲ್ ಅಂತ, ಕಾಬಿಲ್ ಖನಿಜ್ ವಿದೇಶ್ ಇಂಡಿಯಾ ಲಿಮಿಟೆಡ್ ಅಂತ. ಇದು ಏನು ಕೆಲಸ ಮಾಡುತ್ತೆ? ನಮ್ಮ ದೇಶದಲ್ಲಿ ಈ ಥರ ಕ್ರಿಟಿಕಲ್ ಮಿನರಲ್ಸ್ ಲಿಸ್ಟ್ ಏನಿದೆಯಲ್ಲ ಅದನ್ನು ಬೇರೆ ದೇಶದಿಂದ ತರಿಸ್ಕೊಳ್ಳೋದು, ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡೋದು, ಅದಕ್ಕೆ ಅಂತಲೇ ಇರುವಂಥ ಒಂದು ಬಾಡಿ ಇದು ಕಾಬಿಲ್ ಅಂತ. ಓಕೆನಾ? ನೆಕ್ಸ್ಟ್ ವಾಂಗ್ಚು ಜಲವಿದ್ಯುತ್ ಯೋಜನೆ, ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ನೋಡಿ. ಭಾರತ ಪ್ರಮುಖ ಉದ್ಯಮ ಸಂಸ್ಥೆಯಾದ ಅದಾನಿ ಗ್ರೂಪ್, ಇವರೇ ಬರ್ಬೇಕು, ಇನ್ಯಾರು ಬರ್ತಾರೆ? ಅದಾನಿ ಗ್ರೂಪ್ ನಮ್ಮ ನೆರೆಯ ರಾಷ್ಟ್ರವಾದ ಭೂತಾನ್ನಲ್ಲಿ 570 ಮೆಗಾವ್ಯಾಟ್ ಸಾಮರ್ಥ್ಯದ ವಾಂಗ್ಚು ಜಲವಿದ್ಯುತ್ ಯೋಜನೆ ಕಾರ್ಯವನ್ನು ಆರಂಭಿಸಿದೆ. ಈ ವಾಂಗ್ಚು ಜಲವಿದ್ಯುತ್ ಯೋಜನೆ ಯಾವ ದೇಶದ ಜೊತೆ ಮಾಡ್ಕೊಂಡಿರೋದು ಅಂತಂದರೆ ಅದು ಭೂತಾನ್ ಆಗಿದೆ. ಎಲ್ಲಿ? ನಮ್ಮ ಉದ್ಯಮಿಯಾದ ರಾಷ್ಟ್ರವಾದ ಭೂತಾನ್ನಲ್ಲಿ. ಯಾವ ಕಂಪ್ನಿ ಮಾಡ್ತಾ ಇರೋದು? ಅದಾನಿ ಗ್ರೂಪ್ ಅವ್ರು ಮಾಡ್ತಾ ಇರೋದು. ಭೂತಾನ್ನ ಚುಕಾ ಜಿಲ್ಲೆಯ ಹರಿಯುವ ವಾಂಗ್ಚು ನದಿಯ ಮೇಲೆ ನಿರ್ಮಿಸಲಾಗುತ್ತಿದೆ. ಭೌಗೋಳಿಕವಾಗಿ ವಾಂಗ್ಚು ನದಿಯು ನೋಡಿ, ಇದು ಇಂಪಾರ್ಟೆಂಟು, ವಾಂಗ್ಚು ನದಿ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ವಾಂಗ್ಚು ನದಿ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ. ಈ ಯೋಜನೆಯು ನದಿ ಹರಿವು ಆಧಾರಿತ ಜಲವಿದ್ಯುತ್ ಯೋಜನೆಯಾಗಿದ್ದು ಪೂರ್ಣಗೊಂಡ ನಂತರ ಒಟ್ಟು 570 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ವಾಂಗ್ಚು ಜಲವಿದ್ಯುತ್ ಯೋಜನೆ ಯಾವ ದೇಶ ಸಂಬಂಧಪಟ್ಟಿದ್ದು? ಭೂತಾನ್ ಸಂಬಂಧಪಟ್ಟಿದ್ದು. ವಾಂಗ್ಚುನ ನದಿ ಬ್ರಹ್ಮಪುತ್ರ ನದಿಯ ಉಪನದಿ. ಯಾವ ಕಂಪ್ನಿ? ಅದಾನಿ ಗ್ರೂಪ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ನೆಕ್ಸ್ಟ್ ವೈಮರ್ ಟ್ರಯಾಂಗಲ್ ಬಗ್ಗೆ ನೋಡುವ ಫ್ರೆಂಡ್ಸ್. ವೈಮರ್ ಸಂವಿಧಾನ ಅಂತ ನೀವು ಕೇಳಿದ್ದೀರಾ ಅನ್ಸುತ್ತೆ ಪೊಲಿಟಿ ಓದುವಾಗ. ವೈಮರ್ ಕಾನ್ಸ್ಟಿಟ್ಯೂಷನ್, ವೈಮರ್ ಸಂವಿಧಾನ ಅಂತ. ಅದು ವರ್ಡ್ ಗೊತ್ತಿದ್ರೆ ಇಲ್ಲಿ ಯಾವ ದೇಶ ಬರುತ್ತೆ ಅಂತ ಗೆಸ್ ಮಾಡ್ಬೋದು. ಭಾರತದ ವಿದೇಶಾಂಗ ಸಚಿವರು ಇತ್ತೀಚೆಗೆ ವೈಮರ್ ಟ್ರಯಾಂಗಲ್ ಒಕ್ಕೂಟದೊಂದಿಗೆ ಮೊದಲ ಬಾರಿಗೆ ಅಧಿಕೃತ ಮಾತುಕತೆ ನಡೆಸಿದ್ದಾರೆ. ಯುರೋಪಿನ ಪ್ರಮುಖ ದೇಶಗಳ ಜೊತೆಗೆ ಭಾರತವು ರಾಜಕೀಯ ಮತ್ತು ರಾಜತಾಂತ್ರಿಕ ಸಂಬಂಧವನ್ನು ಹೆಚ್ಚಿಸಿಕೊಳ್ಳುವ ನಿಟ್ಟಿನಲ್ಲಿ ಇದೊಂದು ಮಹತ್ವದ ಹೆಜ್ಜೆಯಾಗಿದೆ. ಏನಿದು ವೈಮರ್ ಟ್ರಯಾಂಗಲ್? ಈ ವರ್ಡ್ ಇಂಪಾರ್ಟೆಂಟು, ಇಲ್ಲಿದ್ದೇನೆ ನಮಗೆ ಅಷ್ಟಾಗತ್ತಿಲ್ಲ ನೋಡಿ. ಇದು ಯುರೋಪಿನ 3 ಪ್ರಮುಖ ದೇಶಗಳಾದ, ವೆರಿ ಇಂಪಾರ್ಟೆಂಟ್, ಒಂದು ಫ್ರಾನ್ಸು, ಇನ್ನೊಂದು ಜರ್ಮನಿ, ಇನ್ನೊಂದು ಪೋಲೆಂಡ್ ರಚಿಸಿಕೊಂಡಿರುವ ಒಂದು ರಾಜಕೀಯ ಗುಂಪಾಗಿದೆ, ಪೊಲಿಟಿಕಲ್ ಗ್ರೂಪ್. 1991 ಆಗಸ್ಟ್ 29ರಂದು ಜರ್ಮನಿಯ ವೈಮರ್ ಎಂಬ ನಗರದಲ್ಲಿ 3 ದೇಶಗಳ ವಿದೇಶಾಂಗ ಸಚಿವರು ಒಂದು ಸಭೆನ ಸೇರಿಸ್ಕೊಂಡಿದ್ರು. ಸೇರ್ಕೊಂಡು ಇದನ್ನ ಮಾಡ್ಕೊಂಡಿರುವಂಥ ಗ್ರೂಪಿಂಗ್ಸ್ ಎಷ್ಟು ಇಟ್ಕೊಳ್ಳಿ. ವೈಮರ್ ಟ್ರಯಾಂಗಲ್ ಅಂದರೆ 3 ದೇಶಗಳ ಒಂದು ರಾಜಕೀಯ ಗುಂಪಾಗಿದೆ. ಯಾವ ದೇಶಗಳು? ವೈಮರ್ ಅನ್ನೋ ಪ್ಲೇಸ್ ಇರೋದು ಜರ್ಮನಿನಲ್ಲಿ ಫ್ರೆಂಡ್ಸ್, ಅದಕ್ಕೆ ವೈಮರ್ ಕಾನ್ಸ್ಟಿಟ್ಯೂಷನ್ ಅಂತ ಕರೀತಾರೆ. ಫ್ರಾನ್ಸು, ಜರ್ಮನಿ, ಪೋಲೆಂಡ್ ಇವು 3 ಜನ ಸೇರಿ ವಿದೇಶಾಂಗ ಸಚಿವರು ಮಾಡ್ಕೊಂಡಿರುವಂಥ ಒಂದು ರಾಜಕೀಯ ಗುಂಪಾಗಿದೆ. ಸೊ ಭಾರತ ಈ ಒಂದು ಗುಂಪಿನ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊತಾ ಇದೆ, ರಾಜತಾಂತ್ರಿಕ ಸಂಬಂಧವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ. ನಿಮ್ಗೆ ಇಲ್ಲಿ ವೈಮರ್ ಟ್ರಯಾಂಗಲ್ ಅಂದರೆ ಯಾವ ದೇಶಗಳು ಬರ್ತವೆ, ಅದ್ರ ಉದ್ದೇಶ ಏನು, ಇಷ್ಟು ಗೊತ್ತಿದ್ರೆ ಸಾಕಿದ್ರಲ್ಲಿ. ಓಕೆನಾ? ಮತ್ತೆ ತುಂಬ ಇಂಪಾರ್ಟೆಂಟ್ ಕೂಡ ಇದೆ, ಇಂಟರ್ನ್ಯಾಷನಲ್ ಅಫೇರ್ಸಲ್ಲಿ ಕೇಳ್ತಾರೆ. ಯೂರೋ ವಲಯದ 21ನೇ ಸದಸ್ಯ ರಾಷ್ಟ್ರವಾದ ಬಲ್ಗೇರಿಯಾ, ಇದು ಕೂಡ ಇಂಟರ್ನ್ಯಾಷನಲ್ ಅಫೇರ್ಸ್ ಅಲ್ಲಿ ಬರುತ್ತೆ. ಯೂರೋ ವಲಯ ಅಂದ್ರೆ ನೋಡಿ ಯುರೋಪಿಯನ್ ಯೂನಿಯನ್ ಅಂದ್ರೆ ದೇಶಗಳು. ಒಟ್ಟು ನೋಡಿ ಇಲ್ಲಿ ಯುರೋಪಿಯನ್ ಒಕ್ಕೂಟದಲ್ಲಿ ಒಟ್ಟು 27 ದೇಶಗಳಿದಾವೆ. ಓಕೆನಾ? ಯುರೋಪಿಯನ್ ಯೂನಿಯನ್ ನಲ್ಲಿ ಒಟ್ಟು 27, ಯುರೋಪ್ನ 27 ದೇಶಗಳು ಬರ್ತವೆ. ಆ ಪೈಕಿ ಆ 27 ದೇಶಗಳು ಒಂದೇ ಒಂದು ಕರೆನ್ಸಿಯನ್ನು ಯೂಸ್ ಮಾಡ್ತಾರೆ. ಯಾವುದು ಕರೆನ್ಸಿ? ಅದು ಯೂರೋ ಅಂತ ಅದ್ರ ಹೆಸರು. ಈಗ ನಮ್ಮಲ್ಲಿ ರೂಪಾಯಿ ಅಂತ ಕರೀತಲ್ವಾ, ರು ಅಂತ ಈ ಥರ ಬರ್ತದಲ್ವ, ಆ ಥರ ಅಲ್ಲಿ ಯೂರೋ ಕರೆನ್ಸಿ ಅಂತ ಕರೀತಾರೆ. ಅದನ್ನ ಯೂರೋ ಕರೆನ್ಸಿ ಅಂತ ಕರೀತಾರೆ. ಈ ಯೂರೋ ಕರೆನ್ಸಿ ಯಾವ ದೇಶಗಳು ಎಲ್ಲ ಒಟ್ಟಾಗಿ ಬಳಸ್ತಿದಾವಲ್ವಾ ಆ ದೇಶಗಳ ಗುಂಪಿಗೆ ಯೂರೋ ವಲಯ ಅಂತ ಕರೀತಾರೆ. ಓಕೆನಾ? ಸೊ ಯುರೋಪಿಯನ್ ಒಕ್ಕೂಟಕ್ಕೆ ಸೇರ್ಪಡೆಯಾಗಿ ಸುಮಾರು 20 ವರ್ಷಗಳ ನಂತರ, ಆಲ್ರೆಡಿ ಇದು ಯುರೋಪಿಯನ್ ಒಕ್ಕೂಟದಲ್ಲಿ ಇತ್ತು, ಬಟ್ ಆ ಯೂರೋ ಕರೆನ್ಸಿ ಯೂಸ್ ಮಾಡ್ತಿರಲಿಲ್ಲ, ಸ್ವಂತ ಕರೆನ್ಸಿ ಯೂಸ್ ಮಾಡ್ತಿದ್ರು, ಈಗ ಬಳಸ್ತಾ ಇದ್ದಾರೆ.
ಬಳಿಕ ಬಲ್ಗೇರಿಯಾ ದೇಶ ಅಧಿಕೃತವಾಗಿ ಯೂರೋ ಕರೆನ್ಸಿಯನ್ನು ಅಳವಡಿಸಿಕೊಂಡಿದ್ದು ಈ ಮೂಲಕ ಯೂರೋ ವಲಯದ 21ನೇ ಸದಸ್ಯ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ಯೂರೋ ವಲಯದಲ್ಲಿ ಬರೋದು ಕರೆನ್ಸಿಗೆ ಸಂಬಂಧಪಟ್ಟಂತೆ ಫ್ರೆಂಡ್ಸ್ ಇದು. ಓಕೆ, ಯೂರೋ ಕರೆನ್ಸಿ 21ನೇದು. ಯುರೋಪಿಯನ್ ಯೂನಿಯನ್ ಎಷ್ಟು ದೇಶಗಳಿದೆ? 27 ಇದೆ. ಓಕೆನಾ. ಯುರೋಪಿಯನ್ ಒಕ್ಕೂಟದ 27 ದೇಶಗಳ ಪೈಕಿ ಯೂರೋವನ್ನು ಅಧಿಕೃತ ಕರೆನ್ಸಿಯಾಗಿ ಬಳಸುವ ದೇಶಗಳ ಗುಂಪನ್ನು ಯೂರೋ ವಲಯ ಎಂದು ಕರೆಯಲಾಗುತ್ತದೆ. ಪ್ರಸ್ತುತ ಬಲ್ಗೇರಿಯಾ ಇದರ 21ನೇ ಸದಸ್ಯ ರಾಷ್ಟ್ರ ಆಗಿದೆ. ಯೂರೋ ವಲಯದಲ್ಲಿ ಬರೋದು 21 ದೇಶಗಳು, ಯುರೋಪಿಯನ್ ಯೂನಿಯನ್ ಬರೋದು 27 ದೇಶಗಳು. ಓಕೆ, ನೆಕ್ಸ್ಟ್ ಸಾಕ್ಸ್ಕಮ್ ಕಣಿವೆ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಮ ದೇಶದ ಭೂಮಿಯನ್ನ ಪಾಕಿಸ್ತಾನ ಚೈನಾಗೆ ಬಿಟ್ಕೊಟ್ಬಿಟ್ಟಿದೆ. ಓಕೆನಾ. ಎಲ್ಲಿ ಬರುತ್ತೆ ಅಂತ ನೋಡಿ. ಈಗ ಇಂಡಿಯಾ ಅಂತ ತಗೊಂಡು ಇಲ್ಲಿ ಮಾರ್ಕ್ ಇಲ್ಲಿ ಇಮೇಜ್ ಅಲ್ಲಿ ಇದೆ, ಸರಿಯಾಗಿ ಕಾಣಿಸ್ತಿಲ್ಲ, ಈ ಭಾಗದಲ್ಲಿ ಬರುತ್ತೆ. ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ. ಓಕೆ, ಸರಿಯಾಗಿ ಗೊತ್ತಾಯಿಲ್ಲ ಇದು. ಓಕೆ, ಬೋರ್ಡಲ್ಲಿ ಬರೆಯೋಷ್ಟು ನೀಟಾಗಿ ಈ ಪೆನ್ ಟ್ಯಾಬ್ ಮೇಲೆ ಬರೆಯೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಅದಕ್ಕೆ ಹ್ಯಾಂಡ್ ರೈಟಿಂಗ್ ಸರಿ ಬರ್ತಿಲ್ಲ, ನೀವು ಅಡ್ಜಸ್ಟ್ ಮಾಡ್ಕೋಬೇಕು. ಓಕೆ, ಹಿಂಗಿರಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಇದೊಂದು ತೆಗಿಬೇಡ. ನೋಡಿ ಫ್ರೆಂಡ್ಸ್, ಇವಾಗ ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ ಅಂತ ಅನ್ಕೊಳ್ಳಿ. ಓಕೆನಾ. ಇದು ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೀತಾರೆ ಇದನ್ನ. ಓಕೆನಾ. ಇಷ್ಟು ಇದು POK. ಇದನ್ನ ಆಜಾದ್ ಕಾಶ್ಮೀರ್ ಅಂತ ಕರೀತಾರೆ, ಇದನ್ನ POK ಅಂತ ಕರೀತಾರೆ. POK ಅಂತ ಬೇರೆ ಕಲರ್ ಚೂಸ್ ಮಾಡೋಣ. ಓಕೆ, ಇದು POK ಅಂತ ಕರೀತಾರೆ ಇದನ್ನ. POK ಅದೇ ಕಲರ್ ಅಂತ ನೋಡಿ. ಇಲ್ಲಿ ಒಂದು ವ್ಯಾಲಿ ಇದೆ ಫ್ರೆಂಡ್ಸ್. ಇಲ್ಲೊಂದು ವ್ಯಾಲಿ ಇದೆ, ಇದೇ ಸಾಕ್ಸ್ಗ್ಯಾಮ್ ವ್ಯಾಲಿ ಅಂತ. ಸಾಕ್ಸ್ಗ್ಯಾಮ್ ವ್ಯಾಲಿ ಅಂತ ಕರೀತಾರೆ. ಇಲ್ಲೇನಿದೆ ಹಂಗಿದ್ರೆ ಇದೇ ನಮಗೆ ಸಿಯಾಚಿನ್ ಗ್ಲೇಸಿಯರ್. ಇದಿರೋದು ಸಿಯಾಚಿನ್ ಹಿಮ ನದಿ ಇಲ್ಲಿ ಬರುತ್ತೆ. ಇಲ್ಲಿ ಬರೋದು ಯಾವುದು? ಸಾಕ್ಸ್ಗ್ಯಾಮ್ ವ್ಯಾಲಿ ಅಂತ. ಇದನ್ನ ಏನ್ ಮಾಡ್ಬಿಡ್ತು, ಇದು ಪೂರ್ತಿ ನೋಡಿ, ಇದೆಲ್ಲ POK ತಾನೆ, ಪಾಕ್ ಆಕ್ಯುಪೈಡ್ ಕಾಶ್ಮೀರ ಡಿಸ್ಪ್ಯೂಟೆಡ್ ಏರಿಯಾ. ನಾವು ಇದನ್ನ ನಮ್ದು ಅಂತ ಕ್ಲೈಮ್ ಮಾಡ್ತೀವಿ, ಬಟ್ ನಮ್ಮ ಕಂಟ್ರೋಲ್ ಇಲ್ಲ ಪ್ರೆಸೆಂಟ್. ಇದು POK ಪೂರ್ತಿ ಏನಿದೆ ಇದು ಪಾಕಿಸ್ತಾನ ಕಂಟ್ರೋಲ್ ಇರೋದು. ಈ POK ಅಂತಾನೆ ಪಾಕಿಸ್ತಾನಕ್ಕೊಬ್ಬ ಪ್ರಧಾನಿನೇ ನೇಮಕ ಮಾಡ್ತಾರೆ. ಇಡೀ ಪಾಕಿಸ್ತಾನಕ್ಕೊಬ್ಬ ಪ್ರಧಾನಿ ಇದ್ರೆ ಈ POK ರೀಜನ್ಗೆ ಒಬ್ಬ ಪ್ರಧಾನಿ ಇರ್ತಾರೆ. ಪಾಕಿಸ್ತಾನನೇ ಅವರು ನೇಮಕ ಮಾಡೋದು. ನಮ್ಮ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ ಇಲ್ಲಿರುವಂತ ಭಾಗ. ಇದನ್ನೇ POK, ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಂತ ಕರೆಯೋದು. ಇಲ್ಲಿ ವಿವಾದಿತ ಪ್ರದೇಶದಲ್ಲಿ ಸಾಕ್ಸ್ಗ್ಯಾಮ್ ವ್ಯಾಲಿ ಅಂತ ಒಂದು ಏರಿಯಾ ಇತ್ತು ಫ್ರೆಂಡ್ಸ್. ಇದು ಸಾಕ್ಸ್ಗ್ಯಾಮ್ ವ್ಯಾಲಿ ಅಂತ ಇಲ್ಲಿದೆ ನೋಡಿ, ಸಾಕ್ಸ್ಗ್ಯಾಮ್ ವ್ಯಾಲಿ ಅಂತ ಕರೀತಾರೆ. ಇದು ಇಷ್ಟಿತ್ತು. ಇದು ಇಲ್ಲಿರೋದೇನಿದು ಹಿಮ ನದಿ, ಇದು ಸಿಯಾಚಿನ್ ಗ್ಲೇಸಿಯರ್. ಸೊ ಈ ಸಾಕ್ಸ್ಗ್ಯಾಮ್ ವ್ಯಾಲಿ ಏನಿದೆಯಲ್ಲ, ಇದನ್ನ ಏನ್ ಮಾಡ್ಬಿಟ್ಟಿದೆ, ಡಿಸ್ಪ್ಯೂಟ್ ಅಲ್ಲಿ ಇದೆ. ಬಟ್ ಪಾಕಿಸ್ತಾನ ಏನ್ ಮಾಡ್ತಿದ್ದೀನ, ಚೈನಾಗೆ ಬಿಟ್ಕೊಟ್ಬಿಟ್ಟಿದೆ. ಓಕೆನಾ. ಇದು ವಿಷಯ. ಇದು ಸಾಕ್ಸ್ಗ್ಯಾಮ್ ಕಣಿವೆ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ಈ ಸಾಕ್ಸ್ಗ್ಯಾಮ್ ಕಣಿವೆಯ ದಕ್ಷಿಣಕ್ಕೆ ಏನಪ್ಪಾ ಬರ್ತದೆ, ಈ ಪೂರ್ವಕ್ಕೆ ಸಿಯಾಚಿನ್ ಗ್ಲೇಸಿಯರ್ ಇದೆ. ದಕ್ಷಿಣ ಮತ್ತೆ ಪಶ್ಚಿಮಕ್ಕೆ ಏನ್ ಬರುತ್ತೆ, POK ಬರುತ್ತೆ. ಉತ್ತರಕ್ಕೆ ಏನ್ ಬರ್ತದೆ, ಇದು ಚೈನಾದ ಕ್ಸಿನ್ಜಿಯಾಂಗ್ ಅಂತ ಒಂದು ಪ್ರಾವಿನ್ಸ್. ಯಾವ್ದಾದ್ರು ಕ್ಸಿನ್ಜಿಯಾಂಗ್ ಅಂತ, ಕ್ಸಿನ್ಜಿಯಾಂಗ್ ಅನ್ನೋ ಪ್ರಾವಿನ್ಸ್ ನಾರ್ತ್ ಬರ್ತದೆ. ಸೌತ್ಗೆ ಮತ್ತೆ ವೆಸ್ಟ್ಗೆ POK ಬರ್ತದೆ. ಈಸ್ಟ್ಗೆ ಈ ಸಿಯಾಚಿನ್ ಗ್ಲೇಸಿಯರ್ ಬರುತ್ತೆ. ಓಕೆ. ಸಾಕ್ಸ್ಗ್ಯಾಮ್ ಕಣಿವೆಯ ಮೇಲಿನ ಭಾರತ ಹಕ್ಕನ್ನು ಚೀನಾ ಇತ್ತೀಚೆಗೆ ನಿರಾಕರಿಸಿದೆ. ನಾವು ಇದು ನಮ್ದು ಅಂತ ಹೇಳ್ತಾ ಇದ್ವಿ, ಚೈನಾ ಇಲ್ಲ ಅದು ನಮ್ದು ಅಂತ ಹೇಳ್ತಾ ಇದೆ. ಇವಾಗ ಅದು ತನ್ನದೇ ಪ್ರದೇಶ ಎಂದು ವಾದಿಸುತ್ತಿರುವುದರಿಂದ ಈ ವಿಷಯ ಮತ್ತೆ ಸುದ್ದಿಗೆ ಬಂದಿದೆ. ಓಕೆ. ಸಾಕ್ಸ್ಗ್ಯಾಮ್ ಕಣಿವೆ ಕುರಿತು ನೋಡಿ, ಇದನ್ನು ಟ್ರಾನ್ಸ್ ಕಾರಕೋರಂ ಟ್ರ್ಯಾಕ್ಟ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಯಾವ ಏರಿಯಾವನ್ನ ಟ್ರಾನ್ ಕಾರಕೋರಂ ಟ್ರ್ಯಾಕ್ಟ್ ಅಂತ ಕರೀತಾರೆ ಅಂತ. ಸೊ ಇದೆ ಯಾವುದು ಸಾಕ್ಸ್ಗ್ಯಾಮ್ ವ್ಯಾಲಿ. ಭೌಗೋಳಿಕವಾಗಿ ಇದು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿದೆ. ಓಕೆ. ಹುಂಜ ಮತ್ತು ಗಿಲ್ಗಿಟ್ ಪ್ರದೇಶದ ಭಾಗವಾಗಿದೆ. ಹುಂಜ ಮತ್ತು ಗಿಲ್ಗಿಟ್ ಏರಿಯಾ ಅಂತ ಕರೀತಾರೆ, ಅಲ್ಲಿ ಕಂಡುಬರೋದಿದೆ. ಈ ಕಣಿವೆಯ ಉತ್ತರಕ್ಕೆ ಚೀನಾದ ಕ್ಸಿನ್ಜಿಯಾಂಗ್ ಇದೆ. ಓಕೆ, ಅಂದ್ರೆ ಈ ಭಾಗ ಕ್ಸಿನ್ಜಿಯಾಂಗ್ ಬರುತ್ತೆ. ದಕ್ಷಿಣ ಹಾಗೂ ಪಶ್ಚಿಮಕ್ಕೆ POK ಇದೆ ಮತ್ತು ಪೂರ್ವಕ್ಕೆ ಸಿಯಾಚಿನ್ ಗ್ಲೇಸಿಯರ್ ಕಂಡುಬರುತ್ತೆ. ಭಾರತದ ಅವಿಭಾಜ್ಯ ಅಂಗವಾದ ಸಾಕ್ಸ್ಗ್ಯಾಮ್ ಕಣಿವೆಯನ್ನು ಪಾಕಿಸ್ತಾನವು 1963ರಲ್ಲಿ ನೋಡಿ, ಇದನ್ನ ಯಾವಾಗ ಕೊಟ್ಟರು ಅಂದ್ರೆ 1963ರಲ್ಲಿ ಕೊಟ್ಬಿಟ್ರು ಪಾಕಿಸ್ತಾನಕ್ಕೆ. ಒಂದು ಒಪ್ಪಂದದ ಮೂಲಕ ಅಕ್ರಮವಾಗಿ ಚೀನಾಕ್ಕೆ ಹಸ್ತಾಂತರಿಸಲಾಯಿತು. ಈ ಪ್ರದೇಶದಲ್ಲಿ ನಿರ್ಮಿಸಲಾದ ಕಾರಕೋರಂ ಹೆದ್ದಾರಿಯು ಪ್ರಸ್ತುತ ಭಾರತದ ಭದ್ರತೆಗೆ ದೊಡ್ಡ ಸವಾಲಾಗಿದೆ. ನಿಮಗೆ ಇಲ್ಲಿ ಸಾಕ್ಸ್ಗ್ಯಾಮ್ ವ್ಯಾಲಿ ಎಲ್ಲಿ ಬರುತ್ತೆ, ಅದು ಯಾರು ಸಂಬಂಧಪಟ್ಟಿದ್ದು, ಡಿಸ್ಪ್ಯೂಟ್ ಏನು ಅಂತ ತಿಳ್ಕೊಬೇಕು ಫ್ರೆಂಡ್ಸ್. ಇದು ಓಕೆನಾ. ನಮ್ಮ ದೇಶದ ಒಂದು ಭಾಗ ಆಗಿತ್ತು, ಬಟ್ POK ಪಾಕಿಸ್ತಾನ ಕಂಟ್ರೋಲ್ ಇದೆಯಲ್ಲ, ಅವ್ರು ಬಿಟ್ಕೊಟ್ಬಿಟ್ರು ಅವ್ರಿಗೆ. ಚೈನಾನು ಅವ್ರ ಫ್ರೆಂಡ್ ಅಲ್ವಾ, ಚೈನಾ ಮತ್ತೆ ಪಾಕಿಸ್ತಾನ. ಸೊ ಅವರು ನಮ್ಮ ಫ್ರೆಂಡು ಪಕ್ಕದಲ್ಲಿ ಇದ್ರೆ ಸೇಫ್ಟಿ ಇರುತ್ತೆ ಅನ್ನೋ ಕಾರಣಕ್ಕೆ. ನೆಕ್ಸ್ಟ್ ನೋಡಿ, ವಿಶ್ವದ ಅತಿ ದೊಡ್ಡ ವಿದ್ಯುದೀಕೃತ ರೈಲ್ವೆ ಜಾಲ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಭಾರತ ಜಗತ್ತಿನಲ್ಲಿ ಅತಿ ಹೆಚ್ಚು ರೈಲ್ವೆ ನೆಟ್ವರ್ಕ್ನ ಎಲೆಕ್ಟ್ರಿಫೈ ಮಾಡಿದಂಥ ಮೊದಲ ದೇಶ ಆಗಿದೆ. ಅತಿ ದೊಡ್ಡ ಜಾಲ ನಮ್ದೇನೆ ಎಲೆಕ್ಟ್ರಿಫೈಡ್ ರೈಲ್ವೆ ನೆಟ್ವರ್ಕ್ ಮಾಡಿರೋದು. ಓಕೆನಾ. 2025 ನವೆಂಬರ್ ವೇಳೆಗೆ ಭಾರತೀಯ ರೈಲ್ವೆಯು ವಿಶ್ವದ ಅತಿ ದೊಡ್ಡ ವಿದ್ಯುದೀಕೃತ ರೈಲ್ವೆ ಜಾಲವಾಗಿ ಹೊರಹೊಮ್ಮಿದೆ. ವರ್ಲ್ಡ್ಸ್ ಲಾರ್ಜೆಸ್ಟ್ ಎಲೆಕ್ಟ್ರಿಫೈಡ್ ರೈಲ್ ನೆಟ್ವರ್ಕ್ ಅಂತ. ಕೇಂದ್ರ ಸರ್ಕಾರದಲ್ಲಿ 100 ನೋಡಿ, ಇದು ಒಂದು ಮಿಷನ್ ಇದೆ, ಮಿಷನ್ 100% ರೈಲ್ವೆ ವಿದ್ಯುದೀಕರಣ ಅಂತ. ಓಕೆನಾ. ಈ ಯೋಜನೆಯಡಿ
ಮತ್ತೆ ಇನ್ನೊಂದು ಗೊತ್ತಿರ್ಬೇಕು ನಿಮಗೆ, ಬ್ರಾಡ್ ಗೇಜ್ ಇದರಲ್ಲಿ ರೈಲ್ವೆ ಟ್ರ್ಯಾಕ್ಗಳಲ್ಲಿ ಬ್ರಾಡ್ ಗೇಜು, ಮೀಟರ್ ಗೇಜು, ನ್ಯಾರೋ ಗೇಜ್ ಅಂತ 3 ಬರುತ್ತೆ. ಓಕೆನಾ. ಇಲ್ಲಿ ಇವರು ವಿದ್ಯುದೀಕರಣ ಮಾಡ್ತಾ ಬ್ರಾಡ್ ಗೇಜ್ 1 ಮೀಟರ್ಗಿಂತ ಜಾಸ್ತಿ ಬರುತ್ತೆ, ಇದು ಬ್ರಾಡ್ ಗೇಜ್. ಓಕೆ. ಜಾಲದ 99.2% ಭಾಗವನ್ನು ಸಂಪೂರ್ಣವಾಗಿ ವಿದ್ಯುದೀಕರಣಗೊಂಡಿದೆ. ಅಂದರೆ ನಿಮ್ಗೆ ಎಕ್ಸಾಮಲ್ಲಿ 100% ಆಗಿದೆ ಅಂತ ಕೊಟ್ಬಿಡ್ಬೋದು, ಅಥವಾ ಬ್ರಾಡ್ ಗೇಜು, ಮೀಟರ್ ಗೇಜು, ನ್ಯಾರೋ ಗೇಜ್ ಎಲ್ಲ 100% ಆಗಿದೆ ಅಂತ ಕೊಟ್ಬಿಡ್ಬೋದು. ಅದು ಯಾವುದೂ ಅಲ್ಲ. ಬ್ರಾಡ್ ಗೇಜಲ್ಲಿ ಅದು 100 ಆಗಿಲ್ಲ, 99.2% ಇನ್ನೇನು ನಿಯರ್ಲಿ ಇದ್ದೀವಿ ಅದು ಆಗಿಬಿಡುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಫ್ಯಾಕ್ಟ್ ಇದೆ ನೋಡಿ. ಹರಿಯಾಣ ರಾಜ್ಯವು ತನ್ನ ರೈಲ್ವೆ ಜಾಲವನ್ನು 100% ವಿದ್ಯುದೀಕರಣಗೊಳಿಸಿದ ದೇಶದ ಮೊದಲ ರಾಜ್ಯ ಆಗಿದೆ. ಹರಿಯಾಣ ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್, 100% ಎಲೆಕ್ಟ್ರಿಫೈಡ್ ಆಗಿಬಿಟ್ಟಿದೆ. ನೆಕ್ಸ್ಟು, ನಮ್ಮ ದೇಶದಲ್ಲಿ ಒಂದೇ ಒಂದು ರಾಜ್ಯದಲ್ಲಿ ಇದಿಲ್ಲ, ರೈಲ್ವೆ ಟ್ರ್ಯಾಕ್ ಇಲ್ಲ, ದಟ್ ಈಸ್ ಸಿಕ್ಕಿಂ. ಪ್ರಸ್ತುತ ಸಿಕ್ಕಿಂ ರಾಜ್ಯವು ಭಾರತದಲ್ಲಿ ರೈಲ್ವೆ ಜಾಲ ಹೊಂದಿರದ ಏಕೈಕ ರಾಜ್ಯ ಆಗಿದೆ. ಕರ್ನಾಟಕ ನೋಡಿ 96%, ಕರ್ನಾಟಕ 96% ಎಲೆಕ್ಟ್ರಿಫೈ ಮಾಡಿಬಿಟ್ಟಿದೆ, ಇನ್ನೂ ಒಂದು 4% ಇದೆ. ಜಾಗತಿಕವಾಗಿ ನೋಡೋದಾದ್ರೆ ಸ್ವಿಟ್ಜರ್ಲ್ಯಾಂಡು 100% ಎಲೆಕ್ಟ್ರಿಫೈ ಮಾಡಿದೆ, ಬಟ್ ಅವರು ದೇಶ ಚಿಕ್ಕ ದೇಶ ಅಲ್ವಾ, ಕಮ್ಮಿ ಜನಸಂಖ್ಯೆ, ಕಮ್ಮಿ ಟ್ರ್ಯಾಕ್ ಇರ್ತದೆ, ರೈಲ್ವೆ ನೆಟ್ವರ್ಕ್ಗೆ ಕಮ್ಮಿ ಇರುತ್ತೆ. ಸೊ ಓವರಾಲ್ ರೈಲ್ವೆ ನೆಟ್ವರ್ಕಲ್ಲಿ ಟೋಟಲ್ ಲೆಂತ್ ಎಲ್ಲ ತೊಗೊಂಡ್ಬಿಟ್ರೆ ದೇಶ ನಮ್ಮದೇ ದೊಡ್ಡದು. ಓಕೆ, ಅದನ್ನೇ ಇಲ್ಲಿ ಕೊಟ್ಟಿರೋದು. ದೇಶ ಅತಿ ದೊಡ್ಡ ವಿದ್ಯುದೀಕೃತ ರೈಲ್ವೆ ಜಾಲ, ಓಕೆ, ರೈಲ್ ನೆಟ್ವರ್ಕ್ ಇರೋದು ಇಂಡಿಯಾದಲ್ಲಿ. ಇಷ್ಟು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, RBI ಸಮಗ್ರ ಒಂಬುಡ್ಸ್ಮನ್ ಯೋಜನೆ. ಅಂದರೆ ಇದು RBI ಇಂಟ್ರೊಡ್ಯೂಸ್ ಮಾಡಿದೆ ಫ್ರೆಂಡ್ಸ್, ಇದು ಒಂಬುಡ್ಸ್ಮನ್ ಸ್ಕೀಮ್ ಅಂತ. ಇದು ಏನಾದರೂ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಡಿಸ್ಪ್ಯೂಟ್ ಇದ್ದರೆ ಇವರು ಇದನ್ನು ಸಾಲ್ವ್ ಮಾಡೋಕ್ಕೆ, ಒಂದೇ ಜಾಗದಲ್ಲಿ ಸಾಲ್ವ್ ಮಾಡೋಕ್ಕೆ ಅಂತ ಮಾಡಿದ್ದಾರೆ. ಬ್ಯಾಂಕ್ ಗ್ರಾಹಕರ ದೂರುಗಳನ್ನು ನೋಡಿ, ಗ್ರಾಹಕರ ದೂರುಗಳನ್ನು ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ಬಗೆಹರಿಸುವ ಉದ್ದೇಶದಿಂದ ಭಾರತೀಯ ರಿಸರ್ವ್ ಬ್ಯಾಂಕ್ RBI ಪರಿಷ್ಕೃತ ಸಮಗ್ರ ಒಂಬುಡ್ಸ್ಮನ್ ಯೋಜನೆ 2026 ಪ್ರಕಟಿಸಿದೆ. ಒಂಬುಡ್ಸ್ಮನ್ ಎಂದರೆ ಬ್ಯಾಂಕಿಂಗ್ ಸಂಬಂಧಿತ ದೂರುಗಳನ್ನು ವಿಚಾರಿಸಿ ತೀರ್ಪು ನೀಡುವ ಅಧಿಕಾರಿ ಎಂದರ್ಥ, ಅಂದರೆ ಲೋಕಪಾಲ್ ಥರ. ಓಕೆನಾ. ಈ ಹೊಸ ಯೋಜನೆಯು 2026 ಜುಲೈ 1ರಿಂದ ಜಾರಿಗೆ ಬರಲಿದ್ದು, ಇದು ಪ್ರಸ್ತುತ ಇರುವ 2021 ಯೋಜನೆಯನ್ನು ಬದಲಾಯಿಸಿದೆ, ಅದ್ರ ಬದಲಾಗಿ ಬರ್ತಾ ಇದೆ ನೋಡಿ. ಇದ್ರ ವ್ಯಾಪ್ತಿ ತಿಳ್ಕೊಳ್ಳಿ. ಈ ಯೋಜನೆ ಕೇವಲ ಸರ್ಕಾರಿ ಬ್ಯಾಂಕುಗಳಿಗೆ ಮಾತ್ರವಲ್ಲದೆ ನೋಡಿ ಫ್ರೆಂಡ್ಸ್, ಸರ್ಕಾರಿ ಬ್ಯಾಂಕುಗಳಿಗೂ ಅಪ್ಲೈ ಆಗುತ್ತೆ ಇದು ಯೋಜನೆ, ವೆರಿ ಇಂಪಾರ್ಟೆಂಟು. ಸಹಕಾರಿ ಬ್ಯಾಂಕುಗಳಿಗೂ ಅಪ್ಲೈ ಆಗುತ್ತೆ, ಕೋಆಪರೇಟಿವ್ ಬ್ಯಾಂಕ್ಸ್ಗೆ. ಸೊ ಇದು ರೂರಲ್ ಬ್ಯಾಂಕ್ಗಳಿಗೂ ಅಪ್ಲೈ ಆಗುತ್ತೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಲ್ವ. ಸೊ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳಿಗೂ ಅಪ್ಲೈ ಆಗುತ್ತೆ, RRB. ಸೊ ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು, ನಾನ್ ಬ್ಯಾಂಕಿಂಗ್ ಫಿನಾನ್ಷಿಯಲ್ ಕಾರ್ಪೊರೇಷನ್ಸ್ ಇರ್ತವೆ, ಇದಕ್ಕೂ ಅಪ್ಲೈ ಆಗುತ್ತೆ. ಅದು ಬಿಟ್ಟರೆ ಕ್ರೆಡಿಟ್, ಸಾಲ, ಮಾಹಿತಿ ಕಂಪನಿಗಳು, ಡಿಜಿಟಲ್ ಪಾವತಿ ಆ್ಯಪ್ಗಳಿಗೂ ಇದು ಅಪ್ಲೈ ಆಗ್ತಾ ಇದೆ. ಅಂದರೆ ಎಲ್ರಿಗೂ ಅಪ್ಲೈ ಆಗ್ತಾ ಇದೆ. ಯಾರ್ಯಾರಿಗೆ ಅಪ್ಲೈ ಆಗುತ್ತೆ ಅಂತ ಕೇಳ್ಬೋದು, ಯಾರಿಗೆ ಅಪ್ಲೈ ಆಗಲ್ಲ ಅಂತ ಕೇಳ್ಬೋದು. ಗೌರ್ಮೆಂಟ್ ಬ್ಯಾಂಕ್ ಇರಲಿ, ಪ್ರೈವೇಟ್ ಇರಲಿ, ಕೋಆಪರೇಟಿವ್ ಬ್ಯಾಂಕ್ಗಳು, RRBಗಳು, ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಎಲ್ಲದಕ್ಕೂ ಅಪ್ಲೈ ಆಗಿದೆ. ಡಿಜಿಟಲ್ ಪಾವತಿಗೂ ಕೂಡ ಅಪ್ಲೈ ಆಗ್ತಿದೆ. ಓಕೆನಾ. ಸೊ ನೇರವಾಗಿ ಗ್ರಾಹಕರು ಇಲ್ಲಿ 30 ದಿನಗಳೊಳಗೆ ನಾವು ಪರಿಹಾರವನ್ನು ತಗೋಬೋದು ಅಂತ ಇರುತ್ತೆ. ಬಟ್ ಇನ್ನೊಂದು ಪಾಯಿಂಟ್ ಇದೆ ನೋಡಿ ಇಲ್ಲಿ, ಆದರೆ ಗ್ರಾಹಕರು ನೇರವಾಗಿ ಒಂಬುಡ್ಸ್ಮನ್ಗೆ ದೂರು ನೀಡುವಂತಿಲ್ಲ. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ನೇರವಾಗಿ ದೂರು ನೀಡ್ಬೋದು ಅಂತ ಕೊಟ್ಬಿಡ್ಬೋದು. ಮೊದಲು ಸಂಬಂಧಪಟ್ಟ ಬ್ಯಾಂಕ್ ಅಥವಾ ಸಂಸ್ಥೆಗೆ ದೂರು ನೀಡಬೇಕು. ಅಲ್ಲಿ 30 ದಿನದೊಳಗೆ ಪರಿಹಾರ ಸಿಗದಿದ್ದರೆ ಅಥವಾ ಅವರ ಉತ್ತರ ತೃಪ್ತಿಕರವಾಗಿಲ್ಲದಿದ್ದರೆ ಮಾತ್ರ ಇಲ್ಲಿಗೆ ದೂರನ್ನ ಸಲ್ಲಿಸಬೇಕು. ನೇರವಾಗಿ ನಾವು ಒಂಬುಡ್ಸ್ಮನ್ಗೆ ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಬ್ಯಾಂಕ್ 30 ಡೇಸ್ ಆದಮೇಲೆ ನಾವು ಅಲ್ಲಿಗೆ ಹೋಗ್ಬೋದು. ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ, ನೇರವಾಗಿ ಹೋಗ್ಬೋದು ಅಂತ ಎಕ್ಸಾಮಲ್ಲಿ ಕೊಡೋ ಚಾನ್ಸ್ ಇರುತ್ತೆ. ವೆರಿ ಇಂಪಾರ್ಟೆಂಟ್. ಸ್ಕ್ರಾಮ್ಜೆಟ್ ಇಂಜಿನ್ ಫ್ರೆಂಡ್ಸ್, ಆ್ಯಕ್ಚುಲಿ ಇಲ್ಲ ಇಂಜಿನ್ ಬಗ್ಗೆ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ತೊಗೊಂಡಾಗ ಈ ಇಂಜಿನ್ಗಳ ಬಗ್ಗೆ ಮಾತಾಡ್ತೀನಿ. ಓಕೆ, ಟರ್ಬೋಜೆಟ್ ಅಂದ್ರೇನು, ರ್ಯಾಮ್ಜೆಟ್ ಅಂದ್ರೇನು, ಸ್ಕ್ರಾಮ್ಜೆಟ್ ಅಂದ್ರೇನು ಡೀಟೇಲಾಗಿ ಹೇಳೋಣ. ಇಲ್ಲಿ ಸದ್ಯ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟಂಗೆ ಅಷ್ಟೇ ಹೇಳಿರ್ತೀನಿ ನೋಡಿ. ಸ್ಕ್ರಾಮ್ಜೆಟ್ ಇಂಜಿನ್ ಇದೊಂದು ಏರ್ ಬ್ರೀತಿಂಗ್ ಇಂಜಿನ್ ಅಂತ ಕರೀತಾರೆ ಫ್ರೆಂಡ್ಸ್. ವಾಯುಮಂಡಲದಲ್ಲಿ ಏರ್ ಇರ್ತದಲ್ಲ ಗಾಳಿ, ಆ ಗಾಳಿಲಿರೋ ಆಕ್ಸಿಜನ್ನೇ ಬಳಸ್ಕೊಂಡು ಆ ಹೈಡ್ರೋಜನ್ನ ಬರ್ನ್ ಮಾಡುತ್ತೆ. ಓಕೆನಾ, ಏರ್ ಬ್ರೀತಿಂಗ್ ಇಂಜಿನ್ ಅಂತ ಇದ್ರೆ ಹೆಸರು. ಸ್ಕ್ರಾಮ್ಜೆಟ್ಟು ಮತ್ತು ರ್ಯಾಮ್ಜೆಟ್ ಎರಡೂ ಏರ್ ಬ್ರೀತಿಂಗ್. DRDO ಸಂಸ್ಥೆಯು ಸ್ಕ್ರಾಮ್ಜೆಟ್ ಇಂಜಿನ್ನ ಭೂ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಒಳ್ಳೆಯದು. ಸ್ಕ್ರಾಮ್ಜೆಟ್ ಇಂಜಿನ್ ಕುರಿತು ನೋಡಿ. ಸ್ಕ್ರಾಮ್ಜೆಟ್ ಅಂದರೆ ಫುಲ್ ಫಾರ್ಮ್ ನೋಡಿ, ಸೂಪರ್ಸಾನಿಕ್ ಕಂಬಷನ್ ರ್ಯಾಮ್ಜೆಟ್ ಅಂತ. SC ತಗೊಂಡು ಮುಂದಕ್ಕೆ ರಾಮ್ಜೆಟ್ ಕಂಟಿನ್ಯೂ ಮಾಡಿ ಅಷ್ಟೇ. ಸ್ಕ್ರಾಮ್ಜೆಟ್ ಅಂತ ಆಗುತ್ತೆ. ಇದೊಂದು ವಾಯು ಅವಲಂಬಿತ ಅಂದರೆ ಏರ್ ಬ್ರೀತಿಂಗ್ ಇಂಜಿನ್ ಆಗಿದ್ದು ದಹನ ಕ್ರಿಯೆಗೆ ವಾತಾವರಣದಲ್ಲಿರುವ ಗಾಳಿಯನ್ನೇ ಬಳಸಿಕೊಳ್ಳುತ್ತದೆ. ಅಂದರೆ ಆಕ್ಸಿಜನ್ ನಾವು ಎಕ್ಸ್ಟ್ರಾ ರಾಕೆಟ್ಗಳಲ್ಲಿ ಏನು ಮಾಡ್ತೀವಿ, ನಾವು ಎಕ್ಸ್ಪ್ಲೋರೇಷನ್ ಮಾಡಬೇಕಂದ್ರೆ, ಬೇರೆ ಬೇರೆ ಗ್ರಹಕ್ಕೆ ಹೋಗ್ಬೇಕಂದ್ರೆ ಏನಿರುತ್ತೆ, ಫ್ಯೂಯಲ್ ಇರ್ತದೆ. ಫ್ಯೂಯಲ್ ಜೊತೆ ನಾವು ಆಕ್ಸಿಡೈಸರ್ನು ಕಳಿಸ್ಕೊಡ್ಬೇಕಾಗುತ್ತೆ. ಅದ್ರ ಜೊತೆ ಆಕ್ಸಿಡೈಸರ್ ಅಂದ್ರೆ ಯೂಶಲಿ ಆಕ್ಸಿಜನ್ನೇ ಯೂಸ್ ಮಾಡ್ತಾರೆ. ಬಟ್ ಇದು ಅಟ್ಮಾಸ್ಫಿಯರ್ ಆಕ್ಸಿಜನ್ ಇದೆಯಲ್ಲ, ಅದನ್ನೇ ಬಳಸ್ಕೊಂಡು ಫ್ಯೂಯಲ್ನ ಬರ್ನ್ ಮಾಡುತ್ತೆ. ಅದ್ರ ಅರ್ಥ ಏನಂತ ನಿಮ್ಗೆ ಗೊತ್ತಾಗಬೇಕು. ಇದು ಅಟ್ಮಾಸ್ಫಿಯರ್ನ ದಾಟಿ ಹೋಗೋಕ್ಕಾಗಲ್ಲ. ಯಾಕೆ ಹೇಳಿ, ಇದು ಅಟ್ಮಾಸ್ಫಿಯರ್లో ಇರುವಂಥ ಆಕ್ಸಿಜನ್ನೇ ಬಳಸ್ಕೊಳ್ಳೋದ್ರಿಂದ ಸ್ವಲ್ಪ ತುಂಬ ಮೇಲಕ್ಕೆ ಹೋಗ್ಬಿಟ್ರೆ, ಹೈಯರ್ ಅಟ್ಮಾಸ್ಫಿಯರ್ಗೆ ಹೋದರೆ ಎಲ್ಲ ಆಕ್ಸಿಜನ್ ಇರೋದಿಲ್ಲ. ಯಾಕೆಂದರೆ ಹೆವಿ ಡೆನ್ಸ್ ಇರುವಂಥ ಗ್ಯಾಸ್ ಅಲ್ವ ಇದು, ಹೆವಿಯರ್ ಗ್ಯಾಸ್ ಆಗುತ್ತೆ ಆಕ್ಸಿಜನ್. ಸೊ ಹಾಗಿದು ಅಟ್ಮಾಸ್ಫಿಯರಲ್ಲೇ ಇರಬೇಕು, ಅದಕ್ಕಿಂತ ಆಚೆ ಹೋಗೋಕ್ಕಾಗಲ್ಲ ಈ ಒಂದು ಇಂಜಿನ್ ಅಂತ ನಿಮಗೆ ಗೊತ್ತಿರಲಿ. ಓಕೆ, ಸೊ ವಾಯು ಅವಲಂಬಿತ ಇಂಜಿನ್ ಆಗಿದ್ದು ದಹನ ಕ್ರಿಯೆಗೆ ವಾತಾವರಣದಲ್ಲಿನ ಗಾಳಿಯನ್ನೇ ಬಳಸ್ಕೊಳ್ಳುತ್ತೆ. ಆ ಗಾಳಿನಲ್ಲಿ ಆಕ್ಸಿಜನ್ ಇರುತ್ತಲ್ಲ, ಅದರಿಂದ ಬರ್ನ್ ಆಗುತ್ತೆ. ಇದು 5 ಮ್ಯಾಕ್ ಅಂದರೆ ಫ್ರೆಂಡ್ಸ್, ಇದು ಒಂದು ಶಬ್ದದ ವೇಗ,
ಓಕೆ, ಒಂದು ಶಬ್ದದ ವೇಗ ಇದೆಯಲ್ವಾ, ಒಂದು ಶಬ್ದದ ವೇಗ, ಇದನ್ನ 1 ಮ್ಯಾಕ್ ಅಂತ ಕರೀತಾರೆ. 1 ಮ್ಯಾಕ್ ಅಂತ ಕರೀತಾರೆ ಇದನ್ನ. ಓಕೆ, ಇದು 5 ಮ್ಯಾಕ್ ಅಂದ್ರೆ 5 ಮ್ಯಾಕ್ ಅಂದ್ರೆ 5 ಪಟ್ಟು ಆಗುತ್ತಲ್ಲಿ. ಇದು ಮ್ಯಾಕ್ 5 ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ. ಅಂದ್ರೆ ನಿಮಗೆ ಸ್ಕ್ರಾಮ್ಜೆಟ್ ಇಂಜಿನ್ ಯಾವಾಗ ವರ್ಕ್ ಆಗುತ್ತೆ ನೋಡಿ, ಎಲ್ಲ ಟೈಮಲ್ಲಿ ವರ್ಕ್ ಮಾಡೋಕ್ಕಾಗಲ್ಲ, ಅಷ್ಟು ಸ್ಪೀಡ್ ಇರಬೇಕಾಗುತ್ತೆ. ಅಷ್ಟು ಸ್ಪೀಡ್ಗೆ ಹೋದ ನಂತರ ಮಾತ್ರ ಈ ಇಂಜಿನ್ ಆನ್ ಆಗುತ್ತೆ, ಅಲ್ಲಿವರೆಗೂ ಇದನ್ನ ಆನ್ ಮಾಡೋಕ್ಕಲ್ಲ, ರ್ಯಾಮ್ ಜೆಟ್ ಆನ್ ಮಾಡಬೇಕಾಗುತ್ತೆ. ಈ ಸ್ಪೀಡನ್ನ ತಲುಪಿದ್ಮೇಲೆ ಅಂದ್ರೆ ಶಬ್ದದ ವೇಗಕ್ಕಿಂತನೂ 5 ಪಟ್ಟು 5 ಪಟ್ಟು ಹೆಚ್ಚು ಸ್ಪೀಡಾಗಿ ಯಾವಾಗ ಆ ವೆಹಿಕಲ್ ಟ್ರಾವೆಲ್ ಮಾಡುತ್ತೋ, ರೀಚ್ ಮಾಡುತ್ತಲ್ಲ, ಆವಾಗ ಸ್ಕ್ರಾಮ್ಜೆಟ್ ಇಂಜಿನ್ ವರ್ಕ್ ಆಗುತ್ತೆ. ಓಕೆನಾ, ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಇದು ವರ್ಕ್ ಆಗುತ್ತೆ. ಇದು ಮ್ಯಾಕ್ 5 ಅಥವಾ ಅದಕ್ಕಿಂತ ಹೆಚ್ಚಿನ ವೇಗದಲ್ಲಿ ಕಾರ್ಯನಿರ್ವಹಿಸುತ್ತದೆ, ಅದಕ್ಕಿಂತ ಕಡಿಮೆ ಸ್ಪೀಡಲ್ಲಿ ಇದ್ರದ್ದು ಕೆಲಸ ಮಾಡಲ್ಲ. ಈ ಇಂಜಿನ್ಗಳಲ್ಲಿ ಗಾಳಿಯನ್ನು ಸಂಕುಚಿತಗೊಳಿಸಲು ಯಾವುದೇ ಭಾಗಗಳು ಅಥವಾ ಕಂಪ್ರೆಸರ್ಗಳು ಇರುವುದಿಲ್ಲ. ಅಂದರೆ ಡಿಫ್ರೆನ್ಸ್ ಇದೆ ರಾಮ್ಜೆಟ್ ಮತ್ತು ಸ್ಕ್ರಾಮ್ಜೆಟ್ಗೆ. ರೊಟೇಟಿಂಗ್ ಪಾರ್ಟ್ ಯಾವುದು ಇರೋದಿಲ್ಲ ಅಂತ. ಇಂಜಿನ್ ಇರುವಂಥ ಸ್ಟೈಲ್ ಅಂದರೆ ಇಲ್ಲಿ ಬರ್ದಿರ್ತೀನಿ ನೋಡಿ. ಸೊ ಫಸ್ಟ್ ಈ ಥರ ಇರ್ತದೆ, ಓಕೆನಾ, ಇಲ್ಲಿ ಕಂಟಿನ್ಯೂ ಆಗುತ್ತೆ, ಹಿಂಗಿರುತ್ತೆ ನೋಡಿ. ನೆಕ್ಸ್ಟು ಇಲ್ಲಿ ಮಧ್ಯದಲ್ಲಿ ಯಾವುದು ರೊಟೇಟಿಂಗ್ ಪಾರ್ಟ್ ಇರಲ್ಲ ಅಂತ ಅದರ ಅರ್ಥ. ಇಲ್ಲಿ ಹೆಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಹಿಂಗಿರುತ್ತೆ. ನೋಡಿ ಇಲ್ಲಿ ಇದು ಬರುವಾಗ ಒಳಗಡೆ ನುಗ್ಬಿಡುತ್ತೆ ಗಾಳಿ. ಇದು ಭಯಂಕರ ಸ್ಪೀಡ್ ಅಲ್ವಾ, ಹೈಪರ್ಸಾನಿಕ್ ಸ್ಪೀಡ್. ಎಷ್ಟು ನಮಗೆ 5 ಮ್ಯಾಕ್ಕಿಂತ ಜಾಸ್ತಿ ಹೋಗಬೇಕು, ಅಷ್ಟು ಸ್ಪೀಡಲ್ಲಿ ಇದ್ದಾಗ ಇಲ್ಲಿ ಗಾಳಿ ಒಳಗಡೆ ಮೂವಿಂಗಲ್ಲಿ ಇದ್ದಾಗ ಗಾಳಿ ಒಳಗಡೆ ನುಗ್ಬಿಡುತ್ತಲ್ವ, ಇಲ್ಲಿ ಭಯಂಕರ ಅಗಲ ಜಾಸ್ತಿ ಇದೆ, ಇಲ್ಲೆಲ್ಲ ನುಗ್ಗುತ್ತೆ ಗಾಳಿ. ಬಟ್ ಒಳಗಡೆ ಹೋಗ್ತಾ ಹೋಗ್ತಾ ನೋಡಿ, ಜಾಗ ಚಿಕ್ಕದಾಗೋಯ್ತಲ್ಲ, ಮಧ್ಯದಲ್ಲಿ ಒಂದು ರಾಡ್ ಇಟ್ಬಿಟ್ಟಿದ್ದಾರೆ, ಇಲ್ಲೂ ಕಮ್ಮಿ ಜಾಗ ಆಯ್ತು, ಇಲ್ಲೂ ಕಮ್ಮಿ ಜಾಗ ಆಯ್ತು. ಆಟೋಮೆಟಿಕಲ್ ಅದು ಪ್ರೆಸರ್ ಒಳಗಾಗಲೇಬೇಕಲ್ಲ, ಒತ್ತಡ ಜಾಸ್ತಿ ಆಗುತ್ತೆ. ಆ ಒತ್ತಡ ಜಾಸ್ತಿ ಅದನ್ನೇ ಕಂಪ್ರೆಸ್ ಆಗೋದು ಅಂತ ಕರೀತಾರೆ. ಆ ಕಂಪ್ರೆಸ್ ಮಾಡೋದಕ್ಕೆ ಅಂತ ಏನು ಮಾಡ್ತಾರೆ, ಹಿಂದೆ ಹಳೆ ಇಂಜಿನ್ಗಳಲ್ಲಿ ಕಂಪ್ರೆಸರ್ನ ಇಡ್ತಾ ಇದ್ರು. ಈಗ ಯಾವುದೇ ರೊಟೇಟಿಂಗ್ ಪಾರ್ಟು ಇಲ್ಲಿ ಇರೋದಿಲ್ಲ, ಡೈರೆಕ್ಟಾಗಿ ಸಾಲಿಡ್ ಆಗಿರುತ್ತೆ ಇದು. ಸೊ ಇಲ್ಲಿ ಇದೇ ಕಂಪ್ರೆಸ್ ಆಗಿ ಹೀಟ್ ಆಗಿ ಇಲ್ಲಿ ಬೆಂಕಿ ಎತ್ಕೊಳ್ಳುತ್ತೆ. ಇಲ್ಲಿ ಫ್ಯೂಯಲ್ ಬರುತ್ತೆ, ಹೈಡ್ರೋಜನ್ ಇಟ್ಟಿರ್ತಾರೆ, ಲಿಕ್ವಿಡ್ ಹೈಡ್ರೋಜನ್, ಅದು ಇಲ್ಲಿಂದ ಇಂಜೆಕ್ಟ್ ಆಗುತ್ತೆ. ಇದು ಗಾಳಿ ಬರ್ತಿದ್ದಂಗೆ ಆಕ್ಸಿಜನ್ ಇರುತ್ತೆ, ಬೆಂಕಿ ಎತ್ಕೊಳ್ಳುತ್ತೆ. ಇದನ್ನ ನಾಸಲ್ ಅಂತ ಕರೀತಾರೆ. ಅಂದ್ರೆ ಇಲ್ಲಿ ಭಯಂಕರ ವೇಗದಲ್ಲಿ ನುಗ್ಗುತ್ತೆ, ಏನು ಹೇಳಿ ಎಕ್ಸಾಸ್ಟ್ ಅಂತ ಕರಿತೀವಲ್ವಾ. ಸೊ ಇಲ್ಲಿ ಆಕ್ಚುಲಿ ನ್ಯೂಟನ್ಸ್ ಥರ್ಡ್ ಲಾ ಗೊತ್ತಲ್ವಾ ಫ್ರೆಂಡ್ಸ್ ನಿಮಗೆ, ಯಾವುದೇ ಒಂದು ವಸ್ತು ತನಗೆ ಸಮನಾದ ಅಥವಾ ವಿರುದ್ಧವಾದ ಬಲವನ್ನು ಹೊಂದಿರುತ್ತೆ ಅಂತ ಹೇಳ್ತಾರಲ್ವಾ, ಥರ್ಡ್ ಲಾ. ಸೊ ಅದ್ರ ಪ್ರಕಾರ ತಾನೇ ರಾಕೆಟ್ ಅಪ್ಲೈ ಆಗೋದು. ಒಂದು ಬಲೂನ್ ಇಟ್ಕೊಂಡಿರ್ತೀವಿ, ಓದ್ಬಿಟ್ಟು ಬಿಟ್ಬಿಟ್ರೆ ಗಾಳಿ ಒಂದು ಕಡೆ ಹೋಗುತ್ತೆ, ಬಲೂನ್ ಒಂದು ಕಡೆ ಹೋಗುತ್ತೆ. ಸೇಮ್ ಅಪ್ಲೈ ಅಲ್ವಾ ರಾಕೆಟ್ ಕೆಲಸ ಮಾಡೋದು. ಸೊ ಎಷ್ಟು ವೇಗದಲ್ಲಿ, ಹೈಪರ್ಸಾನಿಕ್ ವೇಗದಲ್ಲಿ ನುಗ್ಗುತ್ತೆ ಈ ಏನಿದೆ ಎಕ್ಸಾಸ್ಟ್, ಅದು ನುಗ್ಗಿದಾಗ ಈ ರಾಕೆಟ್ ಮುಂದಕ್ಕೆ ಸ್ಪೀಡಾಗಿ ಹೋಗುತ್ತೆ. ಓಕೆನಾ, ಇದೇ ತಾನೇ ಇದು ತಂತ್ರಜ್ಞಾನ. ಸೊ ರಾಕೆಟ್ ನುಗ್ಗಬೇಕು ಅಂತಂದರೆ ಇಲ್ಲಿ ಬಂದಿರುವಂಥ ಏರು ಎಷ್ಟು ವೇಗದಲ್ಲಿ ಆಚೆ ನುಗ್ತಿದೆ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಇದು ಸ್ಲೋ ಆದಷ್ಟು ರಾಕೆಟ್ ಸ್ಲೋ ಆಗುತ್ತೆ. ಇಲ್ಲಿ ವೇಗ ಏನಿರ್ತದೆ ಭಯಂಕರ ಸ್ಪೀಡ್ ಇರ್ತದೆ, ಶಬ್ದದ ವೇಗಕ್ಕಿಂತ 5 ಪಟ್ಟು ವೇಗ ಇರ್ತದೆ. ಸೊ ಅದಕ್ಕೆ ಅದೇ ಆಪೋಸಿಟ್ ವೇಗದಲ್ಲಿ ರಾಕೆಟ್ ಮುಂದಕ್ಕೆ ಮೂವ್ ಆಗುತ್ತೆ. ಓಕೆನಾ, ಇದಿರಲಿ, ನಿಮಗೆ ಮುಂದೆ ಎಲ್ಲಾದರೂ ಟಾಪಿಕ್ ಬಂದಾಗ ಡೀಟೇಲ್ ಆಗಿ ಹೇಳ್ತೀನಿ. ಸೊ ಅದೇ ಟೆಕ್ನಾಲಜಿ ಸ್ಕ್ರಾಮ್ಜೆಟ್ ಇಂಜಿನ್ ಅಂದ್ರೆ ಆ ಥರ ವರ್ಕ್ ಆಗುತ್ತೆ. ಯಾವುದೇ ಕಂಪ್ರೆಸರ್ಗಳು ಇಲ್ಲಿ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಈ ಇಂಜಿನ್ಗಳಲ್ಲಿ ಗಾಳಿಯನ್ನು ಸಂಕುಚಿತಗೊಳಿಸಲು ಯಾವುದೇ ಭಾಗಗಳು ಅಥವಾ ಕಂಪ್ರೆಸರ್ಗಳು ಅಂದರೆ ರೊಟೇಟಿಂಗ್ ಕಂಪ್ರೆಸರ್ಸ್ ಅಂತ ಇರುವುದಿಲ್ಲ. ವಾಹನದ ವೇಗವೇ ಗಾಳಿಯನ್ನು ಒಳಗೆಳೆದುಕೊಳ್ಳಲು ಸಹಕರಿಸುತ್ತದೆ ಅಂತಾಗಿ. ಅದಕ್ಕೆ ಇದು ವೇಗ ಫಸ್ಟು 5 ಮ್ಯಾಕ್ ರೀಚ್ ಮಾಡಬೇಕು, ಆಮೇಲೆ ಇದು ಇಂಜಿನ್ ವರ್ಕ್ ಆಗೋದು. ಅಲ್ಲಿವರೆಗೆ ಇದು ವರ್ಕ್ ಆಗಲ್ಲ, ಯಾಕೆಂದರೆ ಅಷ್ಟು ಸ್ಪೀಡಾಗಿ ಗಾಳಿ ಹೋದರೆ ಮಾತ್ರ ಇಲ್ಲಿ ಇಂಜಿನ್ ವರ್ಕ್ ಆಗೋದು. ಇದು ನೆಕ್ಸ್ಟ್ ಮುಂದಕ್ಕೆ ಕಂಟಿನ್ಯೂ ಆಗಿದೆ. ಇದೊಂದು ವಾಯು ಅವಲಂಬಿತ ಇಂಜಿನ್ ಆಗಿದ್ದು ದಹನ ಕ್ರಿಯೆಗೆ ವಾತಾವರಣದಲ್ಲಿ ಗಾಳಿನೇ ಬಳಸ್ಕೊಳ್ಳುತ್ತೆ. ಓಕೆ, ಈ ಇಂಜಿನ್ ಕಾರ್ಯನಿರ್ವಹಿಸಲು ಅದರೊಳಗೆ ಗಾಳಿ ಅತ್ಯಂತ ವೇಗವಾಗಿ ನುಗ್ಗಬೇಕು. ಆದರೆ ನಿಂತಿರೋ ಇಂಜಿನ್ ಒಳಗೆ ಗಾಳಿ ತಾನಾಗೆ ವೇಗವಾಗಿ ನುಗ್ಗುವುದಿಲ್ಲ. ಅಂದರೆ ಇದು ಫಸ್ಟ್ 5 ಮ್ಯಾಕ್ ರೀಚ್ ಆದಮೇಲೆ ಇಂಜಿನ್ ಆನ್ ಆಗೋದು. ನೋಡಿ, ಅಮೆರಿಕಾ, ರಷ್ಯಾ, ಚೈನಾ ಈ 3 ದೇಶ ಈ ಟೆಕ್ನಾಲಜಿನ ಮಾಸ್ಟರ್ ಮಾಡ್ಕೊಂಡಿರೋದು ಇದುವರೆಗೂ. ಅದು ಬಿಟ್ಟು ಯಾವುದೂ ಇಲ್ಲ, ಈಗ ನಾವೇ. ಸೊ ಅಮೆರಿಕಾ, ರಷ್ಯಾ, ಚೈನಾ ಬಿಟ್ಟರೆ ಸೊ ನಂತರದ 4ನೇ ರಾಷ್ಟ್ರ ಭಾರತ ಆಗಿದೆ. ಹಂಗಾಗಿ ಇದು ವೆರಿ ಇಂಪಾರ್ಟೆಂಟ್. ಇದರಲ್ಲಿ ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಅಂತ ಒಂದು ಬರುತ್ತೆ, ಕ್ರೂಸ್ ಮಿಸೈಲ್ ಅಂತ ಒಂದು ಬರುತ್ತೆ ಫ್ರೆಂಡ್ಸ್. ಇದು ಆ ಗ್ಲೈಡ್ ವೆಹಿಕಲ್ ಅಂದ್ರೆ ಏನು ಹೇಳ್ತೀನಿ ನೋಡಿ, ಇಂಡಿಯಾ ಇದನ್ನೇ ಟೆಸ್ಟ್ ಮಾಡಿರೋದು. ಆ್ಯಕ್ಚುಲಿ ಗ್ಲೈಡ್ ವೆಹಿಕಲ್ ಅಂತಂದರೆ ಫಸ್ಟು ಈ ಒಂದು ಸ್ಕ್ರಾಮ್ಜೆಟ್ ಇಂಜಿನ್ನ ಒಂದು ರಾಕೆಟ್ ಮೇಲೆ ಇಡ್ತಾರೆ. ಇದೊಂದು ರಾಕೆಟ್ ಅಂತ ಅನ್ಕೊಳ್ಳಿ. ಈ ರಾಕೆಟ್ ಮೇಲೆ ಗ್ಲೈಡ್ ವೆಹಿಕಲ್ ಇಟ್ಟಿರ್ತಾರೆ ಇಲ್ಲಿ. ಓಕೆನಾ, ಆ್ಯಕ್ಚುಲಿ ಇಲ್ಲಿ ಈ ಥರ ತೋರಿಸ್ತಿರ್ತಾರೆ ಬಿಟ್ಕೊಳ್ಳಿ. ಆ್ಯಕ್ಚುಲಿ ಸ್ಕ್ರಾಮ್ಜೆಟ್ ಇಂಜಿನ್ ಇಲ್ಲಿ ಇರ್ತದೆ. ಇದು ಇಲ್ಲಿರೋದು ರಾಕೆಟ್, ಇದು ರಾಕೆಟ್ ಇದು. ಸೊ ಇದು ರಾಕೆಟ್ ಆನ್ ಆಗುತ್ತಲ್ವಾ, ಭಯಂಕರ ಸ್ಪೀಡ್ ಹೋಗುತ್ತೆ. ಇದು ಯಾವಾಗ 5 ಮ್ಯಾಕ್ನ ಕ್ರಾಸ್ ಮಾಡುತ್ತೋ, ಮೋರ್ ದೆನ್ 5 ಮ್ಯಾಕ್ ಹೋಗುತ್ತೋ, ಸೊ ಅವಾಗ ಏನಾಗುತ್ತೆ, ಇದರಿಂದ ಇಲ್ಲಿ ಮೇಲೆ ಕೂರಿಸಿದಾರಲ್ವಾ ಸ್ಕ್ರಾಮ್ಜೆಟ್ ಇಂಜಿನ್, ಇಲ್ಲಿ ಬಾಂಬ್ನ ಇಟ್ಟಿರ್ತಾರೆ. ಸೊ ಇದು ಯಾವ 5 ಮ್ಯಾಕ್ ರೀಚ್ ಆಗುತ್ತೋ ಅವಾಗ ಇದು ಅವಾಗ ಇದು ಇದನ್ನ ಡಿಟ್ಯಾಚ್ ಆಗಿ ಇದನ್ನ ಬಿಟ್ಟು ಇದು ಸಪ್ರೇಟಾಗಿ ಹೋಗೋಕೆ ಸ್ಟಾರ್ಟ್ ಆಗುತ್ತೆ. ಅವಾಗ ಇಂಜಿನ್ ಆನ್ ಆಗಿ ಇದು ಸಪ್ರೇಟಾಗಿ ಅದೇ ಹೈಪರ್ಸಾನಿಕ್ ಸ್ಪೀಡಲ್ಲೇ, ಮೋರ್ ದೆನ್ 5 ಮ್ಯಾಕ್ ಸ್ಪೀಡಲ್ಲೇ ಏನಿದು ಮುಂದಕ್ಕೆ ಹೋಗಿ ಟಾರ್ಗೆಟ್ ಮೇಲೆ ಬಿಡುತ್ತೆ.
ಓಕೆನಾ. ಸೊ ಗ್ಲೈಡಿಂಗ್ ವೆಹಿಕಲ್ ಅಂದರೆ ಈ ರಾಕೆಟ್ ಜೊತೆ ಇದನ್ನು ಫಿಟ್ ಮಾಡಿಬಿಡೋದು. ಈ ರಾಕೆಟ್ ಯಾವಾಗ 5 ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗ ತಲುಪುತ್ತಲ್ಲ, ಅವಾಗ ಇದು ಇಲ್ಲಿಂದ ಬಿಡಿಸ್ಕೊಂಡು ಸ್ಲೈಡ್ ಆಗಿ ಇದು ಮುಂದಕ್ಕೆ ಹೋಗುತ್ತೆ. ಇದೇ ಬಿದ್ರಲ್ಲಿ ಬಾಂಬ್ ಇರುತ್ತೆ. ಸೊ ಇದು ಹೋಗ್ಬಿಟ್ಟು ಎಲ್ಲಿ ಬಿಡಬೇಕಂತಿರುತ್ತೋ ಅಲ್ಲಿ ಟಾರ್ಗೆಟ್ ಮೇಲೆ ರೀಚ್ ಆಗುತ್ತೆ. ಇದನ್ನ ಗ್ಲೈಡ್ ವೆಹಿಕಲ್ ಅಂತ ಕರೀತಾರೆ, ಹೈಪರ್ಸೋನಿಕ್ ಗ್ಲೈಡ್ ವೆಹಿಕಲ್ ಅಂತ. ಸೊ ಹೈಪರ್ಸೋನಿಕ್ ಕ್ರೂಸ್ ಮಿಸೈಲ್ ಅಂತಾನು ಬರ್ತವೆ. ಕ್ರೂಸ್ ಮಿಸೈಲು, ಬ್ಯಾಲಿಸ್ಟಿಕ್ ಮಿಸೈಲ್ ಅಂತೆಲ್ಲ ಇದೆ. ನಿಮಗೆ ನೆಕ್ಸ್ಟ್ ಯಾವ್ದಾದ್ರು ಟಾಪಿಕ್ ಸಿಕ್ತಾಗ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಕ್ಚುಲಿ ಹಳೆ ವಿಡಿಯೋದಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಅಂದ್ರೆ ಏನಂತ ಹೇಳಿದ್ದೀನಿ. ಸೊ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಪ್ಯಾರಾಬೋಲಿಕ್ ಪಾತ್ನ ಫಾಲೋ ಮಾಡ್ತವೆ. ಕ್ರೂಸ್ ಮಿಸೈಲ್ಗಳು ಈ ಥರ ಕ್ರೂಸ್ ಮಾಡ್ಕೊಂಡು ಹೋಗ್ತವೆ ಅಂತ, ಅದ್ರ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ಸ್ ಏನಂತ ಹಳೆ ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ ಇದ್ರ ಬಗ್ಗೆ. ನೆಕ್ಸ್ಟ್ ಎಲ್ಲಾದರೂ ಬಂದಾಗ ಅಂತ ಹೇಳುವ. ವೋಲ್ಫ್ ಸೂಪರ್ ಮೂನ್ ವೆರಿ ಇಂಪಾರ್ಟೆಂಟ್. ವೋಲ್ಫ್ ಸೂಪರ್ ಮೂನ್ 2020 ಜನವರಿ ತಿಂಗಳಲ್ಲಿ ಆಕಾಶದಲ್ಲಿ ವೋಲ್ಫ್ ಸೂಪರ್ ಮೂನ್ ವಿದ್ಯಮಾನವು ಗೋಚರಿಸಿತು. ವೋಲ್ಫ್ ಸೂಪರ್ ಮೂನ್ ಎಂದರೇನು? ವೆರಿ ಇಂಪಾರ್ಟೆಂಟ್. ಜನವರಿ ತಿಂಗಳಲ್ಲಿ ಬರುವ ನೋಡಿ, ಜನವರಿ ತಿಂಗಳು ವೆರಿ ಇಂಪಾರ್ಟೆಂಟ್. ಹುಣ್ಣಿಮೆಯನ್ನು ಪಾಶ್ಚಿಮಾತ್ಯ ಜಾನಪದದಲ್ಲಿ ಅಂದರೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ವೋಲ್ಫ್ ಮೂನ್ ಅಂತ ಕರೀತಾರೆ. ಯಾಕಂದರೆ ಜನವರಿನಲ್ಲಿ ಹುಣ್ಣಿಮೆ ದಿನ ಈ ತೋಳಗಳೆಲ್ಲ ಕೂಗ್ತಾ ಇರ್ತಾವಲ್ವಾ, ಸೊ ಆ ಕಾನ್ಸೆಪ್ಟಿಂದ ವೋಲ್ಫ್ ಸೂಪರ್ ಮೂನ್ ಅಂತ ಕರೀತಾರೆ. ಮತ್ತು ಜನವರಿ ಸೂಪರ್ ಮೂನ್ ಅಂತ ಯಾಕೆ ಕರೀತಾರೆ ನೋಡಿ, ಇಲ್ಲಿ ಭೂಮಿ ಇದು. ಸೊ ಭೂಮಿನಲ್ಲಿ ಚಂದ್ರನ ಪಥ ಹೆಂಗಿದೆ ಅಂದರೆ ಭೂಮಿ ಸುತ್ತ ಈ ಥರ ಇದೆ. ಈ ಥರ ಅಂದರೆ ಏನು, ಒಂದು ಕಡೆಗೆ ಹತ್ರದಲ್ಲಿದ್ದಾನೆ, ಒಂದು ಕಡೆ ದೂರದಲ್ಲಿದ್ದಾನೆ. ಓಕೆನಾ, ಈ ಥರ ಇರುತ್ತೆ ಇದು ಪಥ ಅಂಡಾಕಾರದಲ್ಲಿ. ಅಂದರೆ ಇದು ಭೂಮಿ ಅರ್ತ್. ಇದು ಎರ್ತ್ ಸುತ್ತ ಚಂದ್ರ ಸುತ್ತಾ ಇದ್ದಾನಲ್ವಾ. ಕೆಲವೊಂದು ಸರಿ ಅದೇ ಜನವರಿ 4ನೇ ತಾರೀಕು ತುಂಬ ಹತ್ರ ಬಂದ್ಬಿಡ್ತಾನೆ. ಅದೇ ನಿಮಗೆ ಜುಲೈ 4 ಅಥವಾ 3 ಬರ್ತದೆ. ಆ ಡೇಟಲ್ಲಿ ತುಂಬ ದೂರದಲ್ಲಿರ್ತಾನೆ. ಓಕೆನಾ. ಯಾವ ದಿನ ಭೂಮಿಗೆ ಚಂದ್ರ ತುಂಬ ಹತ್ರದಲ್ಲಿ ಇರ್ತಾನೆ ನೋಡಿ, ಆ ದಿನವನ್ನು ಪೆರಿಜಿ ಅಂತ ಕರೀತಾರೆ. ಪೆರಿಜಿ ಅಂದರೆ ಭೂಮಿಗೆ ಚಂದ್ರ ತುಂಬ ಸನಿಹಕ್ಕೆ ಬರುವಂಥ ದಿನ ಇದೆಯಲ್ಲ ಜನವರಿ, ಅದು ಪೆರಿಜಿ. ಯಾವತ್ತು ತುಂಬ ದೂರಕ್ಕೆ ಹೋಗ್ತಾನೆ ನೋಡಿ ಜುಲೈನಲ್ಲಿ, ಅದನ್ನು ಅಪೋಜಿ ಅಂತ ಕರೀತಾರೆ. ಇವೆರಡು ನೆನ್ಪಿಟ್ಕೋಬೇಕು. ಚಂದ್ರ ಮತ್ತು ಭೂಮಿಯ ನಡುವಿನ ಅಂತರ ಕಮ್ಮಿ ಇದ್ದಾಗ ಪೆರಿಜಿ, ದೂರದಲ್ಲಿದ್ದಾಗ ಅಪೋಜಿ. ಹಾಗೇನೆ ಭೂಮಿ ಮತ್ತು ಸೂರ್ಯ ಹತ್ರ ಇದ್ದಾಗ ಪೆರಿಹೆಲಿಯಾನ್. ಸೂರ್ಯನಿಗೆ ಭೂಮಿ ತುಂಬ ಹತ್ರದಲ್ಲಿದ್ದಾನೆ ಅನ್ಕೊಳ್ಳಿ, ಪೆರಿಹೆಲಿಯಾನ್. ಅದೇ ಸೂರ್ಯನಿಗೆ ಭೂಮಿ ತುಂಬ ದೂರದಲ್ಲಿದ್ದಾನೆ ಅನ್ಕೊಳ್ಳಿ, ಅಫೆಲಿಯಾನ್ ಅಂತ. ಇವೆರಡುಗಳು ನೆನ್ಪಿಟ್ಕೋಬೇಕು. ಭೂಮಿಗೆ ಚಂದ್ರ ಹತ್ರ ಬಂದರೆ ಪೆರಿಜಿ, ದೂರಕ್ಕೆ ಹೋದರೆ ಅಪೋಜಿ. ಸೂರ್ಯನಿಗೆ ಭೂಮಿ ಹತ್ರಕ್ಕೆ ಹೋಗೋದು ಪೆರಿಹೆಲಿಯಾನ್, ದೂರದಲ್ಲಿದ್ದರೆ ಅಫೆಲಿಯಾನ್ ಅಂತ. ಓಕೆ, ಇವೆರಡುಗಳು ನೆನ್ಪಿಟ್ಕೋಬೇಕು. ಸೂಪರ್ ಮೂನ್, ಚಂದ್ರನು ಭೂಮಿಯನ್ನು ಸುತ್ತುವ ಕಕ್ಷೆಯು ಪೂರ್ಣ ವೃತ್ತಾಕಾರವಾಗಿರದೆ ಎಲಿಪ್ಟಿಕಲ್ ಶೇಪಲ್ಲಿದೆ ಫ್ರೆಂಡ್ಸ್. ಇದು ಇಲ್ಲಿ ಬರ್ದಿದ್ದೀನಲ್ಲ, ಇದೇ ಥರ ಅಂಡಾಕಾರದಲ್ಲಿದೆ. ಚಂದ್ರನು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಅತ್ಯಂತ ಹತ್ತಿರವಿರುವ ಬಿಂದುವಿಗೆ ಹತ್ರ ಬಂದಾಗ ಪೆರಿಜಿ ಅಂತ ಕರೀತಾರೆ. ಸೊ ಸಂಭವಿಸುವ ಹುಣ್ಣಿಮೆಯನ್ನು ಸೂಪರ್ ಮೂನ್ ಅಂತಲೂ ಕರೀತಾರೆ. ಹತ್ರ ಬಂದಾಗ ಚಂದ್ರ ದಪ್ಪ ಆಗ್ತಾನಲ್ವಾ. ಚಂದ್ರನೇ ಹತ್ರ ಬರ್ತಿದ್ದಾನೆ ಅಂದರೆ ಈಗ ವಿಮಾನ ಹೋಗ್ತಿರುತ್ತೆ, ನಮ್ಗೆ ಹತ್ರ ಬರ್ತಿದ್ದಾನೆ ದಪ್ಪ ಕಾಣುತ್ತಲ್ವ, ದೂರ ಹೋಗ್ತಿದ್ದಂಗೆ ಸಣ್ಣ ಆಗುತ್ತೆ. ಹಂಗೆ ಏನಾಗುತ್ತೆ, ಇದು ಪೆರಿಜಿ ಮೂಮೆಂಟಲ್ಲಿ ಹತ್ರ ಬಂದಿರೋದನ್ನ ದಪ್ಪ ಕಾಣಿಸುತ್ತೆ, ಅದನ್ನು ಸೂಪರ್ ಮೂನ್ ಅಂತ ಕರೀತಾರೆ. ಈ ಸಮಯದಲ್ಲಿ ಚಂದ್ರನು ಸಾಮಾನ್ಯ ಹುಣ್ಣಿಮೆಗಿಂತ ಸ್ವಲ್ಪ ದೊಡ್ಡದಾಗಿ ಕಾಣಿಸ್ತಾನೆ. ನೆಕ್ಸ್ಟ್ ವಾಯ್ಸ್ ಓವರ್ ವೈಫೈ, ವೆರಿ ಇಂಪಾರ್ಟೆಂಟ್. ಸೈನ್ಸ್ ಅಂಡ್ ಟೆಕ್ನಾಲಜಿನಲ್ಲಿ ಕೇಳ್ತಾರೆ ಇದನ್ನು. ವಾಯ್ಸ್ ಓವರ್ ವೈಫೈ ಅಂತಂದ್ರೆ ಏನು ಅಂತ. ನಾವು ನೆಟ್ವರ್ಕ್ ಇಲ್ಲದೇ ಕಾಲ್ ಮಾಡೋ ವ್ಯವಸ್ಥೆ ಫ್ರೆಂಡ್ಸ್. ಇದು ನೆಟ್ವರ್ಕ್ ಇರಲ್ಲ, ಏನಿಲ್ಲ ನಮಗೆ ಕಡ್ಡಿ ನಿಂತಿರ್ತಾವಲ್ಲ ಮೊಬೈಲಲ್ಲಿ, ನೆಟ್ವರ್ಕ್ ಟವರ್ ಇದೆ ಇಲ್ವಾ ಅಂತ ಕೇಳ್ತೀವಲ್ಲ, ಈ ಥರ ಇದೇ ಬೇಕಾಗಿಲ್ಲ ನಮಗೆ. ಬರೀ ವೈಫೈ ಕನೆಕ್ಷನ್ ಇದ್ರೆ ಸಾಕು, ನಾವು ಮಾತಾಡ್ಬೋದು. ಇದನ್ನೇ ವಾಯ್ಸ್ ಓವರ್ ವೈಫೈ ಅಂತ ಕರೀತಾರೆ. ಭಾರತ ಸರ್ಕಾರ ನೋಡಿ BSNL ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಇದನ್ನು. BSNL ಅವರು ಭಾರತದಾದ್ಯಂತ ವಾಯ್ಸ್ ಓವರ್ ವೈಫೈ ಸೇವೆಯನ್ನು ಆರಂಭಿಸುವುದಾಗಿ ಘೋಷಿಸಿದೆ. ಏನಿದು ವಾಯ್ಸ್ ಓವರ್ ವೈಫೈ? ವಾಯ್ಸ್ ಓವರ್ ವೈಫೈ ಎಂಬುದು ಮೊಬೈಲ್ ನೆಟ್ವರ್ಕ್ ಅಂದರೆ ಸಿಗ್ನಲ್ ಅಂತ ಕರಿತೀವಲ್ಲ ಅದು. ಇದು ಇಲ್ಲದಿದ್ದಾಗಲೂ ಕೇವಲ ವೈಫೈ ಸಂಪರ್ಕವನ್ನು ಬಳಸಿಕೊಂಡು ಕರೆ ಮಾಡಲು ಅನುವು ಮಾಡಿಕೊಡುವ ಒಂದು ಆಧುನಿಕ ತಂತ್ರಜ್ಞಾನವಾಗಿದೆ. ಇದನ್ನು ಸರಳವಾಗಿ ವೈಫೈ ಕಾಲಿಂಗ್ ಅಂತ ಕರೀತಾರೆ. ಓಕೆನಾ. ಸೊ ವಾಯ್ಸ್ ಓವರ್ ವೈಫೈ ಅಂದರೆ ಏನಂತ ತಿಳ್ಕೊಳ್ಳಿ. ನೆಟ್ವರ್ಕ್ ಇಲ್ಲದೇ ನಾವು ವೈಫೈ ಯೂಸ್ ಮಾಡ್ಕೊಂಡು ಕಾಲ್ ಮಾಡ್ಬೋದು. ಇದನ್ನ ವಾಯ್ಸ್ ಓವರ್ ವೈಫೈ ಕಾಲಿಂಗ್ ಅಂತಲೂ ಕರೀತಾರೆ. BSNL ಇಂಟ್ರೊಡ್ಯೂಸ್ ಮಾಡಿರೋದು. 4ನೇ ಕೈಗಾರಿಕಾ ಕ್ರಾಂತಿ, 4th ಇಂಡಸ್ಟ್ರಿಯಲ್ ರೆವಲ್ಯೂಷನ್. ವಿಶ್ವ ಆರ್ಥಿಕ ವೇದಿಕೆ, ಇದು ನೋಡಿ, ಇದು ತುಂಬ ಇಂಪಾರ್ಟೆಂಟ್ ಇದೆ ಫ್ರೆಂಡ್ಸ್. ಇದು ಇಂಟರ್ನ್ಯಾಷನಲ್ಲಿ ಮಾಡ್ತಾ ಇರುವಂಥ 5 ಕೇಂದ್ರಗಳಲ್ಲಿ ಭಾರತದಲ್ಲೂ ಆಂಧ್ರ ಪ್ರದೇಶದಲ್ಲಿ ಒಂದು ಕೇಂದ್ರ ಮಾಡ್ತಿದ್ದಾರೆ. ಅದಕ್ಕೋಸ್ಕರ ಇಂಪಾರ್ಟೆಂಟ್. ಯಾರು ಮಾಡ್ತಾ ಇರೋದು? ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು, ವಿಶ್ವ ಆರ್ಥಿಕ ವೇದಿಕೆಯವರು. ಪ್ರಪಂಚದಾದ್ಯಂತ 5 ಮಾಡ್ತಾ ಇದ್ದಾರೆ. 5 ಹೊಸ 4ನೇ ಕೈಗಾರಿಕಾ ಕ್ರಾಂತಿ ಕೇಂದ್ರಗಳನ್ನು ಘೋಷಿಸಿದೆ. ಇದರಲ್ಲಿ ಒಂದು ಕೇಂದ್ರವು ಭಾರತದ ಆಂಧ್ರ ಪ್ರದೇಶದಲ್ಲಿದೆ. ನೋಡಿ, ಟೋಟಲ್ 5 ಎಲ್ಲೆಲ್ಲಿ ಅಂದರೆ, ಫಸ್ಟ್ ಒಂದು ಫ್ರಾನ್ಸಲ್ಲಿದೆ, ಫ್ರಾನ್ಸಲ್ಲಿ, ಇನ್ನು ಕೃತಕ ಬುದ್ಧಿಮತ್ತೆಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ಲಂಡನ್ನಲ್ಲಿದೆ, ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸಂಬಂಧಪಟ್ಟಿದೆ. ಇನ್ನೊಂದು ನೋಡಿ ಆಂಧ್ರ ಪ್ರದೇಶ್, ವೆರಿ ಇಂಪಾರ್ಟೆಂಟ್. ಅಂದರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವ್ರು ಮಾಡ್ತಿರುವಂಥ 4ನೇ ಕೈಗಾರಿಕಾ ಕ್ರಾಂತಿಯ ಕೇಂದ್ರಗಳಲ್ಲಿ ಐದರಲ್ಲಿ ಒಂದು ಭಾರತದಲ್ಲಿದೆ. ಇದೇನು ಸಂಬಂಧಪಟ್ಟಿದೆ ಅಂತ ಇದೊಂದು ತಿಳ್ಕೊಳ್ಳಿ ಸಾಕು. ಇಂಧನ ಮತ್ತು ಸೈಬರ್ ಸ್ಥಿತಿಸ್ಥಾಪಕತ್ವ. ಓಕೆ, ಇಂಧನ ಮತ್ತು ಸೈಬರ್, ನಮ್ಮಲ್ಲಿ ಸೈಬರ್ ಕ್ರೈಮ್ಗಳು ಜಾಸ್ತಿ ಆಗ್ತಾವಲ್ವಾ, ಸೊ ಅದಕ್ಕೋಸ್ಕರ ನಮ್ಮಲ್ಲೇ ಇದನ್ನ, ಮತ್ತು ಫ್ಯೂಯಲ್ ತುಂಬ ಡಿಮ್ಯಾಂಡ್ ಇರೋದ್ರಿಂದ ಇವೆರಡು ಕಾನ್ಸೆಪ್ಟ್ ಇಲ್ಲಿ ನಮ್ಮ ದೇಶದಲ್ಲಿ ಇದಕ್ಕೆ ಸೆಂಟರ್ನ ಮಾಡ್ತಾ ಇದ್ದಾರೆ. ಇನ್ನು 2 ಅಬುದಾಬಿನಲ್ಲಿದೆ. 2 ಅಬುದಾಬಿನಲ್ಲಿ ಬರ್ತವೆ. ಒಂದು ಲಂಡನ್ ಬರುತ್ತೆ, ಒಂದು ಪ್ಯಾರಿಸಲ್ಲಿ ಬರ್ತದೆ, ಒಂದು ನಮ್ಮಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ವೆರಿ ಇಂಪಾರ್ಟೆಂಟ್ ಅಲ್ವಾ.
ಸೊ ಇಂಟರ್ನ್ಯಾಷನಲ್ ಒಂದು ಸೆಂಟ್ರ್ ಇಂಡಿಯಾದಲ್ಲಿ ಆಗ್ತಿದೆ, ಅದು ಆಂಧ್ರ ಪ್ರದೇಶದಲ್ಲಿ ಅಂದರೆ ತುಂಬ ಇಂಪಾರ್ಟೆಂಟು. ಯಾವುದಕ್ಕೆ ಸಂಬಂಧಪಟ್ಟಿದೆ ಗೊತ್ತಿರಲಿ, ಇಂಧನ ಮತ್ತು ಸೈಬರ್ ಸ್ಥಿತಿಸ್ಥಾಪಕತ್ವಕ್ಕೆ ಸಂಬಂಧಪಟ್ಟಿರೋದು. ಓಕೆ, ನೆಕ್ಸ್ಟ್ K4 ಮಿಸೈಲ್ ಬಗ್ಗೆ ಇದೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಬ್ಯಾಲಿಸ್ಟಿಕ್ K4 ಕ್ಷಿಪಣಿ ಪ್ರಾಯೋಗಿಕ ಪರೀಕ್ಷೆ ಯಶಸ್ವಿಯಾಗಿದೆ. ಸಕ್ಸಸ್ಫುಲ್ ಟೆಸ್ಟ್ ಆಫ್ ಇಂಡಿಯಾಸ್ K4 ಸಬ್ಮರೀನ್ ಲಾಂಚ್ ಬ್ಯಾಲಿಸ್ಟಿಕ್ ಮಿಸೈಲ್, SLBM ಅಂತ ಕರೀತಾರೆ ನೋಡಿ. SLBM ಅಂತಂದರೆ ಸಬ್ಮರೀನ್ ಲಾಂಚ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಅಂತ. ಓಕೆ, ಸಿ K4, ಈ ಕೆ ಅಂದ್ರೆ K4 ಮಿಸೈಲ್ನಲ್ಲಿ ಕೆ ಏನನ್ನ ಪ್ರತಿನಿಧಿಸುತ್ತೆ? ಕೆ ಅಂದರೆ ಕಲಾಂ ಅಂತ. ಯಾಕೆ ಕಲಾಂ ಹೆಸರಿಟ್ಟಿದ್ದಾರೆ, ಬೇರೆ ಹೆಸರಿಟ್ಟಿಲ್ಲ? ದೇಶದಲ್ಲಿ ಮೊದಲ ಬಾರಿಗೆ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ಈ ಪ್ರೋಗ್ರಾಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಇವರೇ ಫ್ರೆಂಡ್ಸ್. ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ. ಈ ಒಂದು ಕಾರ್ಯಕ್ರಮದ ಅಂಡರಲ್ಲಿ ಭಾರತದಲ್ಲಿ ಒಟ್ಟು 5 ಮಿಸೈಲ್ಗಳನ್ನ ಕಾನ್ಸೆಪ್ಟ್ ಇಟ್ಕೋತಾರೆ. ಅಬ್ದುಲ್ ಕಲಾಂ ಅವರು ಇದ್ದಾಗ ಪ್ರಾಜೆಕ್ಟ್ ಲಾಂಚ್ ಆಗೋದು. 5 ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ಪಾಟ್ನಾ ಅನ್ನೋ ಹೆಸರಲ್ಲಿ ನೆನ್ಪಿಟ್ಕೊಳ್ಳಿ. ಪಾಟ್ನಾ ಅಂದ್ರೆ ಏನಪ್ಪ? ಪಿ ಅಂದರೆ ಪೃಥ್ವಿ, ಎ ಅಂದರೆ ಅಗ್ನಿ, ಟಿ ಅಂದರೆ ತ್ರಿಶೂಲ್, ಎನ್ ಅಂದರೆ ನಾಗ್, ಇನ್ನೊಂದು ಆಕಾಶ್ ಅಂತ. ಓಕೆನಾ? ಸೊ ಈ 5 ಮಿಸೈಲ್ಗಳನ್ನ ಇಲ್ಲಿ ಬಳಸ್ಕೊಂಡಿದ್ದಾರೆ. ಸೊ ಅದಕ್ಕೆ ಇವ್ರ ಹೆಸರು ಇಟ್ಟಿದ್ದಾರೆ ಅಷ್ಟೇ, ಏನಿಲ್ಲ. ಬ್ಯಾಲಿಸ್ಟಿಕ್ K4 ಮಿಸೈಲ್. ಇದರ ಒಂದು ಪ್ರಾಯೋಗಿಕವಾಗಿ ಪರೀಕ್ಷೆ ಬಂಗಾಳ ಕೊಲ್ಲಿಯಲ್ಲಿ ಪರಮಾಣು ಚಾಲಿತ ಅಂತರ್ಗಾಮಿ ನೌಕೆ INS ಅರಿಘಾಟ್ ಇದೊಂದು ನ್ಯೂಕ್ಲಿಯರ್ ಚಾಲಿತ, ಓಕೆ, ಪರಮಾಣು ಚಾಲಿತ ಜಲಾಂತರ್ಗಾಮಿ ಫ್ರೆಂಡ್ಸ್ ಇದು. ಓಕೆ, ಒಂದು ಸಬ್ಮರೀನ್. ಓಕೆ, ಇದ್ರ ಬಗ್ಗೆ ಇನ್ನೊಂದೇನು ಹೇಳೋದು, ಅಭಿವೃದ್ಧಿಪಡಿಸಿದವರು ಯಾರು? DRDO ಅವರೇ ಮಾಡೋದು ಯೂಸಲಿ ಮಿಸೈಲ್ಗಳನ್ನು. K4 ಕ್ಷಿಪಣಿ ಸಾಮರ್ಥ್ಯ, ಇದು ಜಲಾಂತರ್ಗಾಮಿ ಉಡಾವಣಾ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದರ ರೇಂಜ್ ನೋಡಿ, ರೇಂಜ್ ಎಷ್ಟಿದೆ? 3500 ಅಲ್ವಾ, 3500 ಕಿಲೋಮೀಟರ್ ದೂರಕ್ಕೆ ಗುರಿಯಿರಿಸುವಂತೆ ವಿನ್ಯಾಸಗೊಳಿಸಲಾಗಿದೆ. ಪೇಲೋಡ್ ಎಷ್ಟಿರ್ತದೆ? ಸಿಡಿತಲೆ 2500 ಟನ್ ಪರಮಾಣು ಸಿಡಿತಲೆಯನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ವೆರಿ ಇಂಪಾರ್ಟೆಂಟು. 3500 ಕಿಲೋಮೀಟರ್ ರೇಂಜ್ ಇದೆ ಫ್ರೆಂಡ್ಸ್, ಇದು ವೆರಿ ಇಂಪಾರ್ಟೆಂಟ್. ಸಬ್ಮರೀನಲ್ಲಿ ಫಿಟ್ ಮಾಡುವಂಥ ಒಂದು ಮಿಸೈಲ್ ಇದು. ಕಲಾಂ ಅಂತ ಕೆ ಅಂದರೆ K4 ಮಿಸೈಲ್, ವೆರಿ ಇಂಪಾರ್ಟೆಂಟ್. K15 ಅಂತಲೂ ಬರ್ತಾ ಇದೆ, ಬಟ್ ಇನ್ನೂ ಡೆವಲಪಿಂಗ್ ಸ್ಟೇಜಲ್ಲಿ ಇದೆ ಇದು. ನೆಕ್ಸ್ಟ್, ಗಾಲ್ವಾನ್ ಕಣಿವೆಯಲ್ಲಿ ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕ ಲೋಕಾರ್ಪಣೆ. ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಹತ್ರ ಬಂದಿದ್ದೀವಿ. ಓಕೆ, ಇನ್ನೊಂದು ಸ್ವಲ್ಪ ಇದೆ, ಮುಗಿಸ್ಬೋಣ. ವೀಡಿಯೋ ಸ್ವಲ್ಪ 1.5 ಗಂಟೆವರೆಗೂ ಹೋಗ್ಬಿಡುತ್ತೆ, ಬಟ್ ಈ ಪಾರ್ಟಲ್ಲೇ ಮುಗಿಸ್ಬೇಕಿದೆ. ಓಕೆ, ಅದಕ್ಕೋಸ್ಕರ ಮಾಡಿಬಿಡೋಣ. ಗಲ್ವಾನ್ ಕಣಿವೆಯಲ್ಲಿ ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕ ಲೋಕಾರ್ಪಣೆ. ಗಲ್ವಾನ್ ಕ್ಲಾಶ್ ಅಂತ ಗೊತ್ತಿದೆಯಲ್ಲ ಫ್ರೆಂಡ್ಸ್, 2020ರಲ್ಲಿ ಗಲ್ವಾನ್ ನದಿ, ಅದು ಲಡಾಖ್ನಲ್ಲಿ ಚೈನಾ ಸೈನಿಕರು ಪಾಕಿಸ್ತಾನ ಸೈನಿಕರು ನಡುವೆ ಗಲಾಟೆ ಆಗುತ್ತೆ ಈ ಭಾಗದಲ್ಲಿ. ಸೊ ಅದೇ ಗಲ್ವಾನ್ ಕಣಿವೆ ಅಂತ. ಅಲ್ಲೊಂದು ವಿಶ್ವದ ಅತಿ ಎತ್ತರ ಯುದ್ಧ ಸ್ಮಾರಕವನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಸೊ ಇಂಡಿಯಾ ಅನ್ವೀಲ್ಸ್ ವರ್ಲ್ಡ್ಸ್ ಹೈಯೆಸ್ಟ್ ವಾರ್ ಮೆಮೋರಿಯಲ್ ಅಟ್ ಗಾಲ್ವಾನ್. 2020 ಜೂನ್ 15ರಂದು ಚೀನಾದ ಪಡೆಗಳ ವಿರುದ್ಧ ನಡೆದ ಯುದ್ಧದಲ್ಲಿ 20 ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದರು. ಗಾಲ್ವಾನ್ನಲ್ಲಿ ವಿಶ್ವದ ಅತಿ ಎತ್ತರದ ಯುದ್ಧ ಸ್ಮಾರಕವನ್ನು ನಿರ್ಮಿಸಲಾಗುತ್ತಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಓಕೆ, ಭಾರತದ ರಣಭೂಮಿ ದರ್ಶನ ಯೋಜನೆಯಡಿ ಈ ಸ್ಮಾರಕ ನಿರ್ಮಿಸಲಾಗಿದೆ. ಇದರನ್ವಯ ನಾಗರಿಕರು ಪ್ರಮುಖ ಯುದ್ಧ ಭೂಮಿಗಳಿಗೆ ಭೇಟಿ ನೀಡುವ ಗೌರವ ಸಲ್ಲಿಸಬಹುದು. ಓಕೆ, ಇಷ್ಟೇ ಪಾಯಿಂಟ್ಸ್ ಹಾಕಿರಲಿ, ಬೇರೆ ಏನು ಬೇಡ. ನೆಕ್ಸ್ಟ್, ಆಪರೇಷನ್ ಥಂಡರ್ ನೋಡಿ. ನಿಮಗೆ ಡೈರೆಕ್ಟ್ ಕ್ವಶನ್ ಆಗ್ಬೋದು, ಆಪರೇಷನ್ ಥಂಡರ್ ಏನಕ್ಕೆ ಸಂಬಂಧಪಟ್ಟಿದೆ ಅಂತ. ಇಲ್ಲೇ ಇದೆ ನೋಡಿ, ವನ್ಯಜೀವಿ ಮತ್ತು ಅರಣ್ಯ ಅಪರಾಧಗಳ ವಿರುದ್ಧ ಜಾಗತಿಕ ಕಾರ್ಯಾಚರಣೆ. ಎನ್ವೈರ್ಮೆಂಟಲ್ ಬರೆದಿದ್ದು. ವನ್ಯಜೀವಿಗಳು ಮತ್ತು ಅರಣ್ಯ ಅಪರಾಧಗಳ ವಿರುದ್ಧ ಜಾಗತಿಕವಾಗಿ ನಡೆದಂಥ ಕಾರ್ಯಾಚರಣೆಯ ಹೆಸರೇನು ಅಂತಲೂ ಕೇಳ್ಬೋದು. ಇದು ಆಪರೇಷನ್ ಥಂಡರ್ ಅಂತ. ಯಾವ್ಯಾವ ಸಂಸ್ಥೆಗಳು ಸೇರಿದ್ದು ನೋಡಿ, ಒಂದು ಇಂಟರ್ಪೋಲು, ಇನ್ನೊಂದು ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಅಂತ. ಇವೆರಡು ಸೇರಿ ನಡೆಸಿದ್ದು. ಬರೀ ಇಂಡಿಯಾದಲ್ಲಿ ಬಂದಿರೋದಲ್ಲ ಇದು ಫ್ರೆಂಡ್ಸ್, ವರ್ಲ್ಡ್ ಲೆವೆಲಲ್ಲಿ ಬಂದಿರೋದು. ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಒಂದು ಇಂಟರ್ಪೋಲು ಮತ್ತು ವರ್ಲ್ಡ್ ಕಸ್ಟಮ್ಸ್ ಆರ್ಗನೈಸೇಷನ್ ಅವರು ಮಾಡಿರೋದು. ವನ್ಯಜೀವಿಗಳು ಮತ್ತು ಅರಣ್ಯ ಅಪರಾಧಗಳ ವಿರುದ್ಧ ಒಂದು ಜಾಗತಿಕವಾಗಿ ನಡೆದಂಥ ಒಂದು ಕಾರ್ಯಾಚರಣೆ, ಆಪರೇಷನ್ ಥಂಡರ್, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ದಿತ್ವಾ ಚಂಡಮಾರುತ. ಭಾರತದಿಂದ ನೆರವಿನ ಸಹಾಯ ಹಸ್ತ ಸಾಗರ ಬಂಧು ನೋಡಿ. ಯಾವ ಆಪರೇಷನ್ ಕೈಗೊಂಡಿದ್ರು ಅಂತ ಕೇಳ್ಬೋದು. ಶ್ರೀಲಂಕಾದಲ್ಲಿ ದಿತ್ವಾ ಚಂಡಮಾರುತ ಬಂದಿತ್ತು, ಅದಕ್ಕೆ ಭಾರತ ಸರ್ಕಾರ ಕೈಗೊಂಡ ಆಪರೇಷನ್ ಯಾವುದು? ಸಾಗರ್ ಬಂಧು ಅಂತ. ಅಥವಾ ಇತ್ತೀಚೆಗೆ ದಿತ್ವಾ ಚಂಡಮಾರುತ ಯಾವ ದೇಶಕ್ಕೆ ಬಾಧಿಸಿತು ಅಂತಲೇ ಕೇಳ್ಬೋದು ನಿಮಗೆ, ಶ್ರೀಲಂಕಾ. ಓಕೆ, ಅಷ್ಟೇ ಪಾಯಿಂಟ್ಸ್ ಹಾಕಿಲ್ಲಿ. ನೆಕ್ಸ್ಟು ನಿಮಗೆ ಸೈಕ್ಲೋನ್ ಬಗ್ಗೆ, ಯಾವ್ದಾದ್ರು ಸೈಕ್ಲೋನ್ ಬಗ್ಗೆ ಚಾಪ್ಟರ್ ಬಂದಾಗ ಮಾತಾಡೋಣ. ಇದು ಸೈಕ್ಲೋನ್ ಬಗ್ಗೆನೇ, ಬಟ್ ಇಲ್ಲಿ ಡೀಟೇಲಾಗಿ ಮಾತಾಡಬೇಡ, ವಿಡಿಯೋ ಲಾಂಗ್ ಆಗುತ್ತೆ. ಬೇರೆ ಯಾವ್ದಾದ್ರು ಟಾಪಿಕಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾನು ಸೈಕ್ಲೋನ್ ಯಾವ ಥರ ಫಾರ್ಮ್ ಆಗುತ್ತೆ, ಅದರ ಡಿಫ್ರೆನ್ಸ್ ಏನೇನು ಅಂತೆಲ್ಲ ನೋಡೋಣ. ನೋಡಿ, ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ರಾಜ್ಯದ 5ನೇ ಹಣಕಾಸು ಆಯೋಗದ ಅಂತಿಮ ವರದಿ ಸಲ್ಲಿಕೆ. 5th ಸ್ಟೇಟ್ ಫಿನಾನ್ಸ್ ಕಮಿಷನ್ ಫೈನಲ್ ರಿಪೋರ್ಟ್. ಸಿ ನಾರಾಯಣಸ್ವಾಮಿ, ಅವರಲ್ಲಿ ನಿಮ್ಗೆ ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಅಲ್ವಾ, ಕರೆಂಟ್ ಅಫೇರ್ಸಲ್ಲಿ. ಸಿ ನಾರಾಯಣಸ್ವಾಮಿ ಅವರು ಪ್ರೆಸೆಂಟ್ ಇರೋದು. ನೇತೃತ್ವದ 5ನೇ ಕರ್ನಾಟಕ ರಾಜ್ಯ ಹಣಕಾಸು ಆಯೋಗ ತನ್ನ ಅಂತಿಮ ವರದಿಯನ್ನು 2025 ನವೆಂಬರ್ 28ರಂದು ಕರ್ನಾಟಕ ರಾಜ್ಯಪಾಲರಿಗೆ ಸಲ್ಲಿಸಿತು. ರಾಜ್ಯಪಾಲರು ಕೊಡಬೇಕು, ರಾಜ್ಯಪಾಲರು ವಿಧಾನಮಂಡಲದಲ್ಲಿ ಮಂಡಿಸೋ ಥರ ನೋಡ್ಕೋತಾರೆ. ಓಕೆ, ನೋಡಿ ಇದ್ರ ಶಿಫಾರಸುಗಳು ನೋಡಿ. ರಾಜ್ಯ ಹಣಕಾಸು ಆಯೋಗದ ಶಿಫಾರಸು. ಫಸ್ಟ್ ಆರ್ಟಿಕಲ್ ತಿಳ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ 2 ಆರ್ಟಿಕಲ್ ಬರುತ್ತೆ ನಿಮಗೆ. ಅದಕ್ಕೂ ಮುಂಚೆ ಏನು ಗೊತ್ತಿರಬೇಕು, ಇಲ್ಲಿ ಬರೆಯೋಣ. 73 ಮತ್ತು 74ನೇ ತಿದ್ದುಪಡಿ ಏನಂತ ಗೊತ್ತಿರಬೇಕು. 1900
97ರಲ್ಲಿ ಇಂಟ್ರೊಡ್ಯೂಸ್ ಆಯಿತು, 93ರಲ್ಲಿ ಜಾರಿಗೆ ಬಂತು. ಇದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿದ್ದು, ಇದು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದ್ದು. ಈಗ ನಮ್ಮಲ್ಲಿ ಹಣಕಾಸು ಆಯೋಗ ಯೂನಿಯನ್ ಲೆವೆಲಲ್ಲಿ ಇತ್ತು, 280ನೇ ವಿಧಿ ಅಂತ ಹೇಳಿದ್ವಲ್ಲ. ಈಗ ಇದು ಪಂಚಾಯತ್ ರಾಜ್ ಮುನ್ಸಿಪಾಲಿಟಿ ಬಂದ ಮೇಲೆ ಭಾರತದಲ್ಲಿ ಈಗ ರಾಜ್ಯ ಸರ್ಕಾರದಿಂದ ಪಂಚಾಯತಿಗಳಿಗೆ ಹಣ ವರ್ಗಾವಣೆ ಆಗಬೇಕಲ್ವಾ, ಅದನ್ನ ಯಾರು ಮಾಡಬೇಕು ಅಂದರೆ ಈ ರಾಜ್ಯ ಹಣಕಾಸು ಆಯೋಗ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ 73 ಮತ್ತು 74 ತಿದ್ದುಪಡಿನಲ್ಲಿ ಈ ಬಾಡಿ ಸ್ಥಾಪನೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ. ಆರ್ಟಿಕಲ್ ಯಾವುದು ಅಂತ ನೋಡ್ಕೊಳ್ಳಿ, ಎರಡು ಆರ್ಟಿಕಲ್ ಯಾವುದು ಅಂತ ಗೊತ್ತಿರಬೇಕು. ಆರ್ಟಿಕಲ್ ಯಾವುದು ನೋಡಿ, ಮೊದಲನೇದಿಲ್ಲಿ ಒಂದು ಸಂವಿಧಾನದ 243 ಐ, ಇನ್ನೊಂದು ವೈ, ಓಕೆನಾ. ಅಂದರೆ 243 ಐ ಅನ್ನೋದು ಒಂದು ಆರ್ಟಿಕಲ್ಲು, ಇನ್ನೊಂದು ಇದು ಪಂಚಾಯತ್ ರಾಜ್ಗೆ ಸಂಬಂಧಪಟ್ಟಿದ್ದು, ಇನ್ನೊಂದು 243 ವೈ ಇದು ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಿದ್ದು. ಇವೆರಡು ಆರ್ಟಿಕಲ್ ಹೇಳ್ತೇವೆ ರಾಜ್ಯ ಹಣಕಾಸು ಆಯೋಗನ ಸ್ಥಾಪನೆ ಮಾಡಬೇಕು ಅಂತ, ಓಕೆನಾ. ಕರ್ನಾಟಕ ಗ್ರಾಮ ಸ್ವರಾಜ್ ಪಂಚಾಯತ್ ಅಧಿನಿಯಮ, ಓಕೆ, ಅದೇ ಪಾಯಿಂಟ್ ಇದೆ ಇಲ್ಲಿ. ಹಣಕಾಸು ಆಯೋಗ ಪ್ರಮುಖವಾಗಿ ಕೆಳಗಿನ 4 ವರ್ಗಗಳಿಗೆ ಶಿಫಾರಸು ಮಾಡುತ್ತದೆ. ಈ ಹಣಕಾಸು ಇರಲಿ, ಹಣಕಾಸು ಹಂಚಿಕೆ, ಪಂಚಾಯತ್ ಸಂಸ್ಥೆಗಳ ಬಲಪಡಿಸೋದೆಲ್ಲ ಇರಲಿ. ಈ ಪಾಯಿಂಟ್ ನೋಡಿ, ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರ ನೇಮಕ. ರಾಜ್ಯದ ರಾಜ್ಯಪಾಲರು ಯಾರು ನೇಮಕ ಮಾಡೋದಿವನ ರಾಜ್ಯಪಾಲರು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರನ್ನ ನೇಮಿಸ್ತಾರೆ. ವರದಿ ಯಾರು ಕೊಡಬೇಕು, ರಾಜ್ಯಪಾಲರಿಗೆ ಕೊಡಬೇಕು. ವಿಧಾನಮಂಡಲದಲ್ಲಿ ರಾಜ್ಯಪಾಲರೇ ನೋಡ್ಕೋತಾರೆ ಆ ವರದಿನ ಮಂಡಿಸಬೇಕು ಅಂತ. ಈ ರಿಪೋರ್ಟ್ ಕೊಡೋದು ರಾಜ್ಯಪಾಲರಿಗೇನೆ, ನೇಮಕ ಮಾಡೋದು ಅವರೇನೆ. ಆ ರಿಪೋರ್ಟನ್ನು ರಾಜ್ಯಪಾಲರು ವಿಧಾನಮಂಡಲದಲ್ಲಿ ಸ್ಟೇಟ್ ಲೆಜಿಸ್ಲೇಚರ್ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಸಂರಚನೆ, ರಾಜ್ಯ ಹಣಕಾಸು ಆಯೋಗವು ಒಬ್ಬ ಅಧ್ಯಕ್ಷರಿರ್ತಾರೆ, ಒಬ್ಬರು ಸದಸ್ಯರಿರ್ತಾರೆ. ವೆರಿ ಇಂಪಾರ್ಟೆಂಟ್, ಒಬ್ಬರು ಅಧ್ಯಕ್ಷರು ಪ್ಲಸ್ ಇಬ್ಬರು ಸದಸ್ಯರು, ಓಕೆ, 1+2 3 ಜನ. ನೆಕ್ಸ್ಟು, ರಾಜೀನಾಮೆ ಯಾರು ಕೊಡಬೇಕು. ಹಣಕಾಸು ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ಸಹಿಯೊಂದಿಗೆ ಸರ್ಕಾರದ ಹಣಕಾಸು ಕಾರ್ಯದರ್ಶಿ, ಫಿನಾನ್ಷಿಯಲ್ ಸೆಕ್ರೆಟರಿ ಇರ್ತಾರೆ ನೋಡಿ, ಫಿನಾನ್ಸ್ ಸೆಕ್ರೆಟರಿ, ಇವರು ಕೊಡಬೇಕಾಗುತ್ತೆ ರಾಜೀನಾಮೆಯನ್ನು, ಓಕೆನಾ. ಇಷ್ಟು ಪಾಯಿಂಟ್ ತಿಳ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು ರಾಜ್ಯ ಹಣಕಾಸು ಆಯೋಗ. ನೆಕ್ಸ್ಟು, ಇದು FDI ಬಗ್ಗೆ ಮಾತಾಡಿದೆ ಫ್ರೆಂಡ್ಸ್. FDI ಅಂದರೆ ಗೊತ್ತಾ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವೆರಿ ಇಂಪಾರ್ಟೆಂಟ್ ಇದು. ನಮ್ಮ ದೇಶದಲ್ಲಿ ಅತಿ ಹೆಚ್ಚು FDI ಎಲ್ಲಿಗೆ ಬಂದಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ರ್ಯಾಂಕ್ ಕೊಟ್ಟಿದ್ದಾರೆ ನೋಡಿ, ಯಾವ ರಾಜ್ಯ ಅಂತ. ರ್ಯಾಂಕ್ ತುಂಬ ಇಂಪಾರ್ಟೆಂಟು. ಮಹಾರಾಷ್ಟ್ರ ನಂಬರ್ 1 ಇದೆ, 93,000 ಕೋಟಿ. ಸೊ ಕರ್ನಾಟಕ ವೆರಿ ಇಂಪಾರ್ಟೆಂಟ್, 2ನೇ ಪ್ಲೇಸಲ್ಲಿದೆ ಫ್ರೆಂಡ್ಸ್. ಯಾವುದರಲ್ಲಿ, FDIನೇ, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ. ಈ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಜೊತೆಗೆ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ಹೇಳಿದ್ರೆ ಯಾರಾದರೂ? ಈಗ ಡಿಫ್ರೆನ್ಸ್ ನೋಡೋಣ ನೋಡಿ, ವೆರಿ ಇಂಪಾರ್ಟೆಂಟ್ ಇದೆ ಎಕನಾಮಿಕ್ಸಲ್ಲಿ. FDI ಮತ್ತು FPI ಇವೆರಡಕ್ಕೂ ಡಿಫ್ರೆನ್ಸ್ ಏನಂತ ಫಸ್ಟ್ ಇಲ್ಲಿರೋ ತಿಳ್ಕೊಂಬಿಡಿ. ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಒಟ್ಟು 2ನೇ ಪ್ಲೇಸಲ್ಲಿದೆ ನಾವು FDIನ ಇನ್ಫ್ಲೋನಲ್ಲಿ, ಓಕೆ, ವಿದೇಶಿ ನೇರ ಹೂಡಿಕೆಯಲ್ಲಿ. ಕರ್ನಾಟಕ 2ನೇ ಪ್ಲೇಸು, ಮಹಾರಾಷ್ಟ್ರ ಫಸ್ಟು, ತಮಿಳುನಾಡು 3rd ಇದೆ ನೋಡಿ. ಈಗ ಡಿಫ್ರೆನ್ಸ್ ನೋಡೋಣ, FDI ಮತ್ತು FPI, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ ಅಂತ ನೋಡಿ. ಡೆಫಿನೇಷನ್ ನೋಡಿ, ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಈಸ್ ವೇರ್ ಎ ಫಾರಿನ್ ಇನ್ವೆಸ್ಟರ್ ಅಕ್ವೈರ್ಸ್ ಎ ಓನರ್ಶಿಪ್ ಆಫ್ ಎ ಬಿಸ್ನೆಸ್ ಆರ್ ಇನ್ವೆಸ್ಟ್ ಇನ್ ರಿಯಲ್ ಎಸ್ಟೇಟ್. ಅಂದರೆ ಇದು ಡೆಫಿನೇಷನ್ ಆ್ಯಕ್ಚುಲಿ. ಇದು ನೇರವಾಗಿ ಇನ್ವೆಸ್ಟ್ ಮಾಡೋದು. ವಿದೇಶದ ಒಬ್ಬ ವ್ಯಕ್ತಿ ನಮ್ಮ ದೇಶದ ಕಂಪನಿಗಳಲ್ಲಿ, ಬಿಸ್ನೆಸ್ಗಳಲ್ಲಿ ನೇರವಾಗಿ ಇನ್ವೆಸ್ಟ್ ಮಾಡೋದಾಗಿರುತ್ತೆ. ಬಟ್ ಇದು ನೇರವಾಗಿರೋದಿಲ್ಲ ನೋಡಿ. ಇನ್ವೆಸ್ಟ್ಮೆಂಟ್ ಇನ್ ಶೇರ್ಸಲ್ಲಿ, ಬಾಂಡ್ಸಲ್ಲಿ ಆ್ಯಂಡ್ ಫಿನಾನ್ಷಿಯಲ್ ಅಸೆಟ್ಸಲ್ಲಿ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದು ನೋಡಿ, ಇಲ್ಲಿ ಡೀಟೇಲ್ ಆಗಿದೆ ನೋಡಿ, ಅದು ಡೆಫಿನೇಷನ್ಗಿಂತನೂ ಇಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ. ಫಸ್ಟ್ ಪಾಯಿಂಟ್ ಇಲ್ಲಿ ನೋಡಿ, ಟೈಪು ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಮೆಥಡ್, ನೇರವಾಗಿ ಇದನ್ನ ಹೂಡಿಕೆ ಮಾಡೋದು. ಬೇರೆ ದೇಶದ ವ್ಯಕ್ತಿ ನಮ್ಮ ದೇಶದಲ್ಲಿ ಡೈರೆಕ್ಟಾಗಿ ದುಡ್ಡನ್ನ ತಗೊಬಂದು ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡೋದು, ಅಥವಾ ರಿಯಲ್ ಎಸ್ಟೇಟಲ್ಲಿ. ಇದು ಡೈರೆಕ್ಟ್ ಇರೋದಿಲ್ಲ, ಇಂಡೈರೆಕ್ಟ್ ಇರುತ್ತೆ ಫ್ರೆಂಡ್ಸ್. ವೆರಿ ಇಂಪಾರ್ಟೆಂಟ್, ಇದೇ ನೇರವಾಗಿರೋದಿಲ್ಲ. ಇದು FPI ಇಂಡೈರೆಕ್ಟ್, ಯಾವ್ದಾರ ಆಲ್ರೆಡಿ ಕಂಪ್ನಿಗಳಂತ ಬರ್ತವೆ, ಅವರು ಅದಕ್ಕೆ ದುಡ್ಡು ಇನ್ವೆಸ್ಟ್ ಮಾಡಿ ಅವರು ಇಲ್ಲಿ ಇನ್ವೆಸ್ಟ್ ಮಾಡೋದು, ಈ ಥರ ಉದ್ದೇಶ ಇದು ಮೆಥಡ್ ಇರುತ್ತೆ. ಇದು ನೇರವಾಗಿ, ಅದಕ್ಕೆ ಡೈರೆಕ್ಟ್ ಅಂತ ಕರೆಯೋದು. ಸೆಕೆಂಡ್ ಡಿಫ್ರೆನ್ಸ್ ನೋಡಿ, ರೋಲ್ ಆಫ್ ಇನ್ವೆಸ್ಟರ್ಸು ನೋಡಿ. ಇಲ್ಲಿ FDIನಲ್ಲಿ ಆಕ್ಟಿವ್ ರೋಲ್ ಇರ್ತದೆ ಫ್ರೆಂಡ್ಸ್. ಅಂದರೆ ಪಾರ್ಟಿಸಿಪೇಟ್ಸ್ ಇನ್ ಬಿಸ್ನೆಸ್ ಡಿಸಿಷನ್. ಅಲ್ಲಿ ಏನೇ ಬಿಸ್ನೆಸ್, ಈಗ ಯಾವುದೋ ಒಂದು ನೋಡಿ, ಅದಾನಿ ಗ್ರೂಪ್ ಇರ್ಬೋದು, ಟಾಟಾ ಗ್ರೂಪ್ ಇರ್ಬೋದು, ಇನ್ಫೋಸಿಸ್ ಇರ್ಬೋದು, ಯಾವುದಾದ್ರೂ ಆಗಿರಲಿ, ಆ ಕಂಪ್ನಿಗಳಲ್ಲಿ ವಿದೇಶದವ್ರು ನೇರ ಬಂಡವಾಳ ಹೂಡಿದ್ದಾರೆ ಅಂತಂದರೆ ಆ ಕಂಪ್ನಿ ಏನೇ ಡಿಸಿಷನ್ ತಗೋಬೇಕಂದ್ರೆ ಇವರ ಪಾತ್ರ ಇರುತ್ತೆ. ವೆರಿ ಇಂಪಾರ್ಟೆಂಟ್, ಆಕ್ಟಿವ್ ರೋಲ್ ಇರ್ತದೆ. ಬಟ್ ಇಲ್ಲಿ ಇರೋಲ್ಲ ನೋಡಿ, ಪ್ಯಾಸಿವ್ ಇನ್ವೆಸ್ಟರ್ಸ್ ಅಂತ ಕರೀತಾರೆ. ನೋ ರೋಲ್ ಇನ್ ಮ್ಯಾನೇಜ್ಮೆಂಟ್, ಇವರು ಯಾವುದೇ ಮ್ಯಾನೇಜ್ಮೆಂಟಲ್ಲಿ ಇವ್ರು ಭಾಗವಹಿಸೋದಿಲ್ಲ. ನೆಕ್ಸ್ಟ್ ಕಂಟ್ರೋಲ್ ನೋಡಿ, ಇನ್ವೆಸ್ಟರ್ಸ್ ಹ್ಯಾವ್ ಸಿಗ್ನಿಫಿಕೆಂಟ್ ಇನ್ಫ್ಲೂಯೆನ್ಸ್ ಓವರ್ ಬಿಸ್ನೆಸ್ ಆಪರೇಷನ್ಸ್. ಅಂದರೆ ಇಲ್ಲಿ ವಿದೇಶಿ ಬಂಡವಾಳ ಹೂಡಿಕೆದಾರ ಇದ್ದಾರಲ್ವಾ, ಆ ಕಂಪ್ನಿನಲ್ಲಿ ಏನೇ ದೊಡ್ಡ ದೊಡ್ಡ ಬಿಸ್ನೆಸ್ ಆಪರೇಷನ್ಗಳಿರಲಿ, ಏನಾದರೂ ಹೊಸ ಬ್ರ್ಯಾಂಡ್ ತೆಗಿಬೇಕು, ಈ ಥರದ್ದು ಏನೇ ಡಿಸಿಷನ್ ಇದ್ರೂ ಅವ್ರ ಜೊತೆ ಮಾತಾಡಿನೇ ತಗೋಬೇಕಾಗುತ್ತದೆ. ತುಂಬ ಕಂಟ್ರೋಲ್ ಇರ್ತದೆ. ಯಾರಿಗೆ? FDI ವಿದೇಶಿ ಹೂಡಿಕೆದಾರರಿಗೆ ತುಂಬ ಕಂಟ್ರೋಲ್ ಇರುತ್ತೆ ಆ ಕಂಪ್ನಿ ಮೇಲೆ. ಇಲ್ಲಿ ನೋಡಿ, ಈ ಲಿಟಲ್ ಅಥವಾ ನೋ ಕಂಟ್ರೋಲ್ ಓವರ್ ಕಂಪ್ನಿ ಮೇಲೆ ಈ ಥರ ಇನ್ವೆಸ್ಟ್ ಮಾಡಿರೋ, ಈ ರೂಟಲ್ಲಿ ಇನ್ವೆಸ್ಟ್ ಮಾಡಿರೋರಿಗೆ ಇಂಡೈರೆಕ್ಟ್ ಆಗಿ ಯಾವುದೇ ಕಂಟ್ರೋಲ್ ಇರೋದಿಲ್ಲ ನೇರವಾಗಿ. ನೆಕ್ಸ್ಟ್ ಟೈಮ್ ಹೊರೈಸನ್ ನೋಡಿ, FDI ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್, ನೆನ್ಪಿಟ್ಕೊಳ್ಳಿ. FPI ಡೇಂಜರ್ ಯಾವುದೇ ಒಂದು ದೇಶಕ್ಕೆ. FDI ತುಂಬ ಇಂಪಾರ್ಟೆಂಟ್, FPI ಡೇಂಜರು. ಯಾಕೆಂದರೆ FDI ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಇವರು 10 ವರ್ಷ 20 ವರ್ಷಕ್ಕೆ ಬಿಟ್ಬಿಡ್ತಾರೆ ದುಡ್ಡನ್ನ. ಸೊ ನಮ್ಮ ದೇಶದಲ್ಲೇ ದುಡ್ಡು ಇರುತ್ತೆ. ಬಟ್ ಇವ್ರು ನೋಡಿ, ಇವರು ಶಾರ್ಟ್ ಟರ್ಮ್ ಇರ್ತದೆ, ಶಾರ್ಟ್ ಟರ್ಮ್. ಸೆಕೆಂಡ್, ಇವರು ಲಾಭದ ಉದ್ದೇಶ ಇಟ್ಕೊಂಡು ಮಾಡೋದು. ಲಾಭ ಬಂತ ಅಲ್ಲೇ ಸೆಲ್ ಮಾಡೋಟೋಗ್ಬಿಡ್ತಾರೆ, ಅವಾಗ ನಮ್ಮ ಶೇರ್ ಮಾರ್ಕೆಟ್ ಬಿದ್ದೋಗ್ಬಿಡ್ತದೆ. ಓಕೆ, ಬಟ್ ಇದು ಹಂಗಲ್ಲ. ಇವರು ಲಾಭ ಆಗಲಿ ನಷ್ಟ ಆಗಲಿ
ಸ್ಟಿಕ್ ಆನ್ ಆಗಿರ್ತಾರೆ. ಓಕೆನಾ, ಕಂಪ್ನಿದಲ್ಲಿ 10 ವರ್ಷ 20 ವರ್ಷವರೆಗೂ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಹಾಗಾಗಿ ದೇಶದ ಆರ್ಥಿಕ ಸ್ಥಿರತೆಯನ್ನು ಉಂಟು ಮಾಡೋದು ಯಾವುದು ಅಂದರೆ ಯಾವತ್ತು FDI ಆಗಿರುತ್ತದೆ ಹೊರತು FPI ಅಲ್ಲ. ಲಿಕ್ವಿಡಿಟಿ ನೋಡಿ, ಲಿಕ್ವಿಡಿಟಿ ನೋಡಿದ್ರೆ ಲೋ ಲಿಕ್ವಿಡಿಟಿ, ಇವರು ಅಸೆಟ್ನ ಈಸಿಯಾಗಿ ಲಿಕ್ವಿಫೈ ಮಾಡೋದಿಲ್ಲ ಇವರು. ಓಕೆ, ಅಂದರೆ ಯಾವಾಗ ಬೇಕಂದ್ರೆ ಅವಾಗ ಶೇರ್ಗಳನ್ನೆಲ್ಲ ಮಾರ್ಬಿಟ್ಟು ಬಿಡೋದಿಲ್ಲ ಬೇಕಂದಾಗೆಲ್ಲ. ಇವರು ಲಾಂಗ್ ಟರ್ಮ್ ಬಿಟ್ಬಿಡ್ತಾರೆ ಇಲ್ಲಿ. ಓಕೆ, ಶೇರ್ ಈಸಿಯಾಗಿ ಇದನ್ನು ಮಾಡೋಕ್ಕೂ ಆಗಲ್ಲ, ಸೆಲ್ ಮಾಡೋಕ್ಕೂ ಆಗಲ್ಲ, ಇವ್ರಿಗೆ ಎಲ್ಲ ಲಿಮಿಟೇಷನ್ಸ್ ಇರ್ತದೆ. ಬಟ್ ಇವರು ಯಾವಾಗ ಬೇಕಂದ್ರೆ ನೋಡಿ ಇದು ಹೈಲಿ ಲಿಕ್ವಿಡ್, ಅಸೆಟ್ ಕ್ಯಾನ್ ಬಿ ಕ್ವಿಕ್ಲಿ ಟ್ರೇಡೆಡ್. ಅವ್ರ ಹತ್ರ ಇರೋ ಶೇರ್ಗಳೇನಿದೆ, ಶೇರ್ಗಳು ಬಾಂಡ್ಗಳು ಅವ್ರಿಗೆ ಬೇಕಂದಾಗ ಟಕ್ ಅಂತ ಸೆಲ್ ಮಾಡಿಬಿಡ್ತಾರೆ. ಓಕೆನಾ, ಬೇಕಾದಾಗ ಪರ್ಚೇಸ್ ಮಾಡೋದು, ಬೇಡ ಅಂದಾಗ ಸೆಲ್ ಮಾಡಿಬಿಡೋದು. ಬಟ್ ಇವ್ರು ಹಂಗೆ ಮಾಡೋಕ್ಕಾಗಲ್ಲ, ರೆಸ್ಟ್ರಿಕ್ಷನ್ ಇರ್ತದೆ. FDI ರೂಲ್ಸಲ್ಲಿ ರೆಸ್ಟ್ರಿಕ್ಷನ್ಸ್ ಇರ್ತದೆ. ನೀವು ಕಂಪ್ನಿ ಲಾಸ್ ಆಗಿಬಿಡ್ತು ಅಂದ್ಬಿಟ್ಟು ಸಡನ್ ಆಗಿ ನೀವು ಸೆಲ್ ಮಾಡೋಕ್ಕಾಗಲ್ಲ, ಅದಕ್ಕೆಲ್ಲ ಲಿಮಿಟ್ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೋಸ್ಕರ ಯಾವುದೇ ದೇಶದ ಆರ್ಥಿಕ ಸ್ಥಿರತೆಯಲ್ಲಿ FDI ತುಂಬ ಮ್ಯಾಟರ್ ಆಗುತ್ತೆ. ಇದು ಅಷ್ಟು ದುಡ್ಡಿದು ಇಂಪಾರ್ಟೆಂಟೇ, ಬಟ್ ಇದು ತುಂಬ ವಲ್ನರಬಿಲಿಟಿಯನ್ನು ಉಂಟು ಮಾಡುತ್ತೆ. ಯಾವಾಗ ಬೇಕಾದ್ರೂ ತೆಗೆದ್ಬಿಡ್ತಾರಲ್ವ, ಸಡನ್ ಆಗಿ ಅಸ್ಥಿರತೆ ಉಂಟಾಗ್ಬಿಡ್ತದೆ ಆರ್ಥಿಕವಾಗಿ. ಓಕೆ, ಇವೆರಡು ಡಿಫ್ರೆನ್ಸ್ ಫ್ರೆಂಡ್ಸ್, ವೆರಿ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಜಪಾನ್ನಲ್ಲಿ ಮತ್ತೆ ಚಾಲನೆಗೊಂಡ ವಿಶ್ವದ ಅತಿ ದೊಡ್ಡ ಅಣುಸ್ಥಾವರ, ವೆರಿ ಇಂಪಾರ್ಟೆಂಟ್. ಫುಕುಶಿಮಾ ಅಂತ ಕೇಳಿದಿಲ್ಲ ಫ್ರೆಂಡ್ಸ್, 2011 ಸುನಾಮಿ ದುರಂತ. 2011 ಮಾರ್ಚ್ 11ರಂದು ಜಪಾನ್ನಲ್ಲಿ ಉಂಟಾದ ಪ್ರಬಲ ಸುನಾಮಿಯಿಂದ ಫುಕುಶಿಮಾ ಸ್ಥಾವರ ನಾಶವಾಯಿತು. ಆ ಬಳಿಕ ಜಪಾನ್ನಲ್ಲಿ ಎಲ್ಲ 54 ಅಣುಸ್ಥಾವರಗಳನ್ನು ಸ್ಥಗಿತಗೊಳಿಸ್ಬಿಟ್ಟಿದ್ರು ಎಲ್ಲನೂ. ಈ ಸುನಾಮಿ ಬಂದಾಗ ಇದು ಡ್ಯಾಮೇಜ್ ಆಗಿಬಿಟ್ಟಿತ್ತು ಅನ್ನೋ ಕಾರಣಕ್ಕೆ. ಜಪಾನ್ ವಿದೇಶಿ ಇಂಧನದ ಮೇಲೆ ಹೆಚ್ಚು ಅವಲಂಬಿತವಾಗಿದೆ. ಇದೀಗ ಅಣುಶಕ್ತಿಯನ್ನು ಮತ್ತೆ ಬಳಸಿ ಅವಲಂಬನೆಯನ್ನು ಕಡಿಮೆ ಮಾಡಲು ಸರ್ಕಾರ ನಿರ್ಧರಿಸಿದೆ. ಓಕೆನಾ, ಸೊ ಅಂದರೆ 2011ರಲ್ಲಿ ಕ್ಲೋಸ್ ಮಾಡಿದ್ರು. ಒಂದು ಫುಕುಶಿಮಾ ಅನ್ನೋ ರಿಯಾಕ್ಟರ್ ಅಲ್ಲಿ ಸುನಾಮಿಯಿಂದಾಗ ಅದೆಲ್ಲ ಡ್ಯಾಮೇಜ್ ಆಗಿ ತೊಂದರೆ ಆಗಿಬಿಟ್ಟಿದೆ ಜನಗಳಿಗೆಲ್ಲ. ಆ ಬೈಕೆ ಎಲ್ಲವೂ ಡ್ಯಾಮೇಜ್ ಆಗ್ಬಿಟ್ರೆ ಏನು ಮಾಡೋದು ಅಂದ್ಬಿಟ್ಟು 54 ರಿಯಾಕ್ಟರ್ಗಳನ್ನು ಕ್ಲೋಸ್ ಮಾಡಿದ್ರು. ಈಗೆಲ್ಲ ಮತ್ತೆ ಓಪನ್ ಮಾಡ್ತಿದ್ದಾರೆ, ಫುಕುಶಿಮಾನ ಓಪನ್ ಮಾಡಿದ್ದಾರೆ. ಫುಕುಶಿಮಾ ಸುನಾಮಿ ದುರಂತದ ಬಳಿಕ ಸ್ಥಗಿತವಾಗಿದ್ದ ಜಗತ್ತಿನ ಅತಿ ದೊಡ್ಡ ಅಣು ವಿದ್ಯುತ್ ಸ್ಥಾವರವನ್ನು 15 ವರ್ಷಗಳ ನಂತರ ಮತ್ತೆ ಆರಂಭಿಸಲು ಜಪಾನ್ ಮುಂದಾಗಿದೆ. ಇಷ್ಟೇ ನೆನಪಿಟ್ಕೊಳ್ಳಿ ಸಾಕು. ಫುಕುಶಿಮಾ ಎಲ್ಲಿದೆ ಅಂತ ಕೇಳ್ಬೋದು ನಿಮ್ಗೆ ನೇರವಾಗಿ. ನೋಡಿ, ವೆರಿ ಇಂಪಾರ್ಟೆಂಟ್, ನಮ್ಮ ಮಂಗಳೂರು ಸಂಪತ್ತಿರುವಂಥ ನ್ಯೂಸ್. ಮಂಗಳೂರಿನಲ್ಲಿ ರಾಜ್ಯದ ಮೊದಲ, ವೆರಿ ಇಂಪಾರ್ಟೆಂಟ್, ರಾಜ್ಯ ಸ್ಟೇಟ್ಸ್ ಫಸ್ಟ್ ಇದು. ಇಂಡಿಜಿನಸ್ಲಿ ಬಿಲ್ಟ್ ವೆದರ್ ಫೋರ್ಕಾಸ್ಟ್ ರಡಾರ್ ಇನಾಗ್ರೇಟೆಡ್ ಇನ್ ಮಂಗಳೂರು. ಮಂಗಳೂರಿನಲ್ಲಿ ರಾಜ್ಯದ ಮೊದಲ ಮಳೆ ಮುನ್ಸೂಚನೆ ನೀಡುವ ಸ್ವದೇಶಿ ಡಾಪ್ಲರ್ ರಡಾರ್ ಎಲ್ಲಪ್ಪ, ಮಂಗಳೂರಲ್ಲಿ. ಮಂಗಳೂರಿನಲ್ಲಿ ಅಳವಡಿಸಲಾಗಿರುವ ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಡಾಪ್ಲರ್ ರಡಾರ್ ಅನ್ನು ಲೋಕಾರ್ಪಣೆ ಮಾಡಲಾಗಿದೆ. ಭಾರತದ ಹವಾಮಾನ ಮುನ್ಸೂಚನೆ ಸಾಮರ್ಥ್ಯವನ್ನು ವೃದ್ಧಿಸುವ ಮಿಷನ್ ಮೌಸಿಮ್ ಅಡಿಯಲ್ಲಿ ಮಂಗಳೂರಿನಲ್ಲಿ ಮತ್ತು ಛತ್ತೀಸ್ಗಢದ ರಾಯ್ಪುರದ ಇಂದಿರಾ ಗಾಂಧಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ಥಾಪಿಸಲಾಗಿರುವ ಡ್ಯುಯಲ್ ಪೋಲರೈಸ್ಡ್ ಸಿ ಬ್ಯಾಂಡ್ ರಡಾರ್ ಅನ್ನು ಕೇಂದ್ರದ ಭೂವಿಜ್ಞಾನ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ರವರು 2025 ನವೆಂಬರ್ರಂದು ಉದ್ಘಾಟಿಸಿದರು. ಮಂಗಳೂರಿನಲ್ಲಿ ಸ್ಥಾಪಿಸಿರುವ ಸ್ವದೇಶಿ ಡಾಪ್ಲರ್ ರಡಾರ್ ಕರ್ನಾಟಕ ರಾಜ್ಯದಲ್ಲಿ ಅಳವಡಿಸಲಾಗಿರುವ ಮೊದಲ ಡಾಪ್ಲರ್ ರಡಾರ್ ಆಗಿದೆ. ಇದೇ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇಲ್ಲಿ ಎರಡು ಕಡೆ ಮಾಡ್ತಿದ್ದಾರೆ, ಒಂದು ಛತ್ತೀಸ್ಗಢದ ರಾಯ್ಪುರ್ ಅಂತ. ನಾವು ಕರ್ನಾಟಕದ ನೋಡೋದಾದ್ರೆ ಮಂಗಳೂರಲ್ಲಿ ಮಾಡ್ತಿದ್ದಾರೆ. ಇಂಡಿಯಾದಲ್ಲಿ ಫಸ್ಟ್ ಇದೆ, ಕರ್ನಾಟಕದಲ್ಲಿ ಫಸ್ಟ್. ಡಾಪ್ಲರ್ ಎಫೆಕ್ಟ್ ಅನ್ನು ಬಳಸಿಕೊಂಡು ಈ ರಡಾರ್ ಮಳೆಯನ್ನು ಪತ್ತೆ ಹಚ್ಚುವುದು, ಗಾಳಿಯ ವೇಗ ಮತ್ತು ದಿಕ್ಕಿನ ಆಧಾರದ ಮೇಲೆ ಚಲನೆಯನ್ನು ಅಳೆಯುವುದು ಸೇರಿದಂತೆ ಹವಾಮಾನ ಮುನ್ಸೂಚನೆಗೆ ಅಗತ್ಯವಾದ ಕೆಲಸವನ್ನು ಮಾಡುತ್ತೆ. ಇದರ ರೇಂಜ್ ನೋಡಿ, ರಡಾರ್ನ ವ್ಯಾಪ್ತಿ. ತರಂಗಗಳನ್ನು ಅಡ್ಡ ಮತ್ತು ಲಂಬ ದಿಕ್ಕಿನಲ್ಲಿ ರವಾನಿಸುವ ಈ ಸಿ ಬ್ಯಾಂಡ್ ರಡಾರ್, ಇದೊಂದು ಸಿ ಬ್ಯಾಂಡ್ ಆಗಿದೆ. ನಿಮಗೆ ಬಿ ಬ್ಯಾಂಡ್, ಎ ಬ್ಯಾಂಡ್ ಅಂತೆಲ್ಲ ಕೊಡ್ಬೋದು. ಈ ಸಿ ಬ್ಯಾಂಡ್ ರಡಾರ್ 250 ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿದೆ ಫ್ರೆಂಡ್ಸ್. ಮಂಗಳೂರಿಂದ, ಇಲ್ಲಿ ಮಂಗಳೂರು ಇದೆ ಅಂತ ಅನ್ಕೊಂಡ್ರೆ, ಸೊ ಈ ಕಡೆಗೆ 250 ಕಿಲೋಮೀಟರ್, ಈ ಕಡೆ ಎಲ್ಲ ಕಡೆ 250 ಕಿಲೋಮೀಟರ್ವರೆಗೂ ಇದು ರೇಂಜ್, ಅಲ್ಲಿವರೆಗೂ ಕವರ್ ಮಾಡುತ್ತೆ ಅಂತ, ಇಷ್ಟಾಗ್ಲೂ ಕವರ್ ಮಾಡುತ್ತೆ ಅಂತ ಅರ್ಥ. ಓಕೆ, ಮಂಗಳೂರಲ್ಲಿ ಸಿ ಬ್ಯಾಂಡ್ ರಡಾರ್ ಇದೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, ಕರ್ನಾಟಕ ಆಡಳಿತ. ನೋಡಿ, ತುಂಬ ಇಂಪಾರ್ಟೆಂಟ್ ಆರ್ಟಿಕಲ್ಗಳನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೀವು ಸಿಕ್ಕಿದ್ದನ್ನೆಲ್ಲ ಓದೋದ್ರಿಂದ ಪ್ರಯೋಜನ ಇಲ್ಲ. ಎಕ್ಸಾಮ್ಗೆ ಹೈ ಈಲ್ಡಿಂಗ್ ಟಾಪಿಕ್ಗಳು ಅಂತ ಕರೀತಾರೆ, ಇನ್ನು HYT, ಹೈ ಈಲ್ಡಿಂಗ್ ಟಾಪಿಕ್ಸ್ ಅಂತ ಕರೀತಾರೆ. ಎಕ್ಸಾಮ್ಗೆ ಹೆಚ್ಚು ಬರೋ ಚಾನ್ಸಸ್ ಅಂದರೆ ಕಮ್ಮಿ ಟೈಮಲ್ಲಿ ಜಾಸ್ತಿ ಹೀಲ್ಡ್ನ ಬರೋದು ಅಂತ. ಸೊ ಆ ಥರ ಟಾರ್ಗೆಟ್ ಮಾಡ್ತಾ ಇದ್ದೀನಿ. ಸೊ ಮೈನ್ ಇಂಪಾರ್ಟೆಂಟ್ ಆಗಿರೋ ಟಾಪಿಕ್ಗಳು. ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ ಅಂತಿಮ ವರದಿ ಸಲ್ಲಿಕೆ. ಯಾರಪ್ಪ ಇದಕ್ಕೆ ಅಧ್ಯಕ್ಷರು? ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು RV ದೇಶಪಾಂಡೆ. ಫಸ್ಟ್ ಪಾಯಿಂಟ್. ಹಿರಿಯ ಕಾಂಗ್ರೆಸ್ ಮುಖಂಡ ಮಾಜಿ ಸಚಿವ RV ದೇಶಪಾಂಡೆ ಅಧ್ಯಕ್ಷತೆಯಲ್ಲಿ 355 ಶಿಫಾರಸುಗಳನ್ನು ಒಳಗೊಂಡ 10ನೇ ಮತ್ತು ಅಂತಿಮ ವರದಿಯನ್ನು ಸಲ್ಲಿಸಲಾಗಿದೆ ಮುಖ್ಯಮಂತ್ರಿಗಳಿಗೆ. ಅದಿರಲಿ. ಅದರಲ್ಲಿ ನೋಡಿ, ಒಟ್ಟು 10 ವರದಿಗಳಲ್ಲಿ 6,31 ಶಿಫಾರಸುಗಳನ್ನು ಸಲ್ಲಿಸಿದೆ. ಇವುಗಳಲ್ಲಿ ಸರ್ಕಾರ 2,000 ಶಿಫಾರಸುಗಳನ್ನ ಆಲ್ರೆಡಿ ಅನುಷ್ಠಾನಗೊಳಿಸ್ಬಿಟ್ಟಿದೆ. ಇದೇನು ಮ್ಯಾಂಡೇಟರಿ ಇರೋದಿಲ್ಲ, ಎಷ್ಟು ಬೇಕಷ್ಟನ್ನು ಮಾಡ್ಕೋಬಹುದು. 6,000 ಶಿಫಾರಸು ಇತ್ತು, ಅದರಲ್ಲಿ 2,000 ಇಂಪ್ಲಿಮೆಂಟ್ ಕೂಡ ಮಾಡಿದ್ದಾರೆ, ವಿಚ್ ಇಸ್ ವೆರಿ ಗುಡ್. ಪ್ರಮುಖ ಶಿಫಾರಸುಗಳನ್ನ ನೋಡಿ. ವಿವಿಧ ಯೋಜನೆಗಳನ್ನು ನಿರ್ವಹಿಸಲು ರಾಜ್ಯ ಸರ್ಕಾರ 2,0874 ಲೆಕ್ಕ ಶೀರ್ಷಿಕೆ ಹೊಂದಿದ್ದು ಅವುಗಳನ್ನು ಶೂನ್ಯ ಅತ್ಯಲ್ಪ ಇದರಲ್ಲಿ ಅಂದರೆ ಕೆಲವೊಂದು ಏನು ಮಾಡಿದ್ದಾರೆ ಅಂತ ಫ್ರೆಂಡ್ಸ್, ಇಲ್ಲಿ ಇವುಗಳಲ್ಲಿ ಶೂನ್ಯ ಅತ್ಯಲ್ಪ ಹಂಚಿಕೆ ಇರುವ 1,000 ಲೆಕ್ಕ ಶೀರ್ಷಿಕೆಗಳನ್ನು 6 ತಿಂಗಳೊಳಗೆ ರದ್ದು ಮಾಡಲು. ಅಂದರೆ ಇಲ್ಲಿ ನಮಗೇನು ಕಾಮರ್ಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ವ,
ಹಣಕಾಸು ಇಲಾಖೆಗಳು ಅಲ್ಲೆಲ್ಲ ಕೆಲ್ಸಕ್ಕೆ ಬಾರದೇ ಇರುವಂಥ ಶೀರ್ಷಿಕೆ ಅಂಡರಲ್ಲಿ ಎಲ್ಲ ಇದನ್ನ ಮೇಂಟೈನ್ ಮಾಡ್ತಾ ಇದ್ರು, ಅದನ್ನೆಲ್ಲ ಲೆಕ್ಕಗಳನ್ನ ಅದನ್ನೆಲ್ಲ ರದ್ದು ಮಾಡೋಕ್ಕೆ ಅಂತ ಇಲ್ಲಿ ಇದು ಮಾಡಿದ್ದಾರೆ. ಇನ್ನೊಂದು ನೋಡಿ, ಖಾಲಿ ಇರುವ 2,94,00,000 ಹುದ್ದೆಗಳನ್ನು ಭರ್ತಿ ಮಾಡಬೇಕೆಂದು ಶಿಫಾರಸು ಮಾಡಿದೆ. ನೆಕ್ಸ್ಟ್ ಪಾಯಿಂಟ್, 5 ವರ್ಷಗಳ ಅವಧಿಯಲ್ಲಿ ದೇಶಪಾಂಡೆ ನೇತೃತ್ವದ ಆಯೋಗವು ಸಲ್ಲಿಸಿರುವ ಶಿಫಾರಸುಗಳನ್ನು ಅನುಷ್ಠಾನಗೊಳಿಸಲು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯಲ್ಲಿ ಸುಧಾರಣೆ ಮೇಲ್ವಿಚಾರಕ ಘಟಕವನ್ನು ಸ್ಥಾಪಿಸುವಂತ ಆಯೋಗ ಶಿಫಾರಸು ಮಾಡಿದೆ. ಈ ಯೋಜನೆ ಎಲ್ಲ ಜಾರಿಗೆ ತರಬೇಕು ಅಂದ್ಬಿಟ್ಟು ಒಂದು ಮೇಲ್ವಿಚಾರಣಾ ಘಟಕನ ಜಾರಿಗೆ ತಗೊಬನ್ನಿ ಅಂತಲೂ ಹೇಳಿದೆ. ಓಕೆನಾ. ಕರ್ನಾಟಕದಲ್ಲಿ ಆಡಳಿತ ಸುಧಾರಣಾ ಆಯೋಗಗಳು, ಇದಕ್ಕೂ ಮುಂಚೆ ನೋಡಿ ಕರ್ನಾಟಕದ ಮೊದಲ ಆಡಳಿತ ಸುಧಾರಣಾ ಆಯೋಗವನ್ನ 2000 ಇಸ್ವಿನಲ್ಲಿ ನೇಮಕ ಮಾಡಿದ್ರು ಫ್ರೆಂಡ್ಸ್. ಇದು ಫಸ್ಟ್ ಟೈಮ್ ಬಂದಿದ್ದು 2000 ಇಸ್ವಿನಲ್ಲಿ. ಯಾರು ಅಧ್ಯಕ್ಷರಾಗಿದ್ರು? ಹಾರನಹಳ್ಳಿ ರಾಮಸ್ವಾಮಿ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಎರಡನೇದು, ಈಗಿರೋದು ಎರಡನೇದು, ಇದು ಫಸ್ಟ್. ಹಾರನಹಳ್ಳಿ ರಾಮಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿತ್ತು. ಆಯೋಗವು 2001 ಡಿಸೆಂಬರ್ನಲ್ಲಿ ತನ್ನ ವರದಿಯನ್ನು ಸಲ್ಲಿಸಿತು. ಆಯೋಗವು 256 ಶಿಫಾರಸುಗಳು ಮಾಡಿತ್ತು, ಅದರ 234 ಶಿಫಾರಸುಗಳನ್ನ ಜಾರಿಯಾಗಿವೆ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ಆಲ್ಮೋಸ್ಟ್ ಇವ್ರು ಮಾಡಿರೋದ್ರಲ್ಲಿ ಬಹುಪಾಲನ್ನ ಜಾರಿಗೆ ತಂದುಬಿಟ್ಟಿದ್ದಾರೆ. ಇವ್ರು ನೋಡ್ಬಾ, ಇವ್ರು 6,000ರಲ್ಲಿ ಎಷ್ಟನ್ನ ಮಾಡ್ತಾರೆ? 2,000 ಮಾಡಿದ್ದಾರೆ, ಮಿಕ್ಕಿದ ಎಷ್ಟು ಮಾಡ್ತಾರೆ ನೋಡಬೇಕು. ಸೊ ಫಸ್ಟು ಹಾರನಹಳ್ಳಿ ರಾಮಸ್ವಾಮಿ ಅಥವಾ ಎಚ್ ರಾಮಸ್ವಾಮಿ ಅಂತಲೂ ಕೊಡ್ಬೋದು. 2000 ಇಸ್ವಿನಲ್ಲಿ ನೇಮಕ ಆಗಿತ್ತು, 2001 ರಿಪೋರ್ಟ್ ಕೊಟ್ಟರು. ಇವ್ರು ಯಾರು? RV ದೇಶಪಾಂಡೆ ಎರಡನೇದು. ಓಕೆನಾ. ಏನು? ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗ. ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್, ಇದು ಮರಿಬೇಡಿ. ನೆಕ್ಸ್ಟ್ ನೋಡಿ, ಇದು ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಒಂದು ಸಮಿತಿನ ನೇಮಕ ಮಾಡಿದ್ದಾರೆ, ಒಂದು ಆಯೋಗವನ್ನ ನೇಮಕ ಮಾಡಿದ್ದಾರೆ. ಆ ಆಯೋಗದ ಅಧ್ಯಕ್ಷರು ಪ್ರೊಫೆಸರ್ ಗೋವಿಂದರಾವ್ ಸಮಿತಿ ಅಂತ. ಓಕೆನಾ. ಸೊ ಪ್ರೊಫೆಸರ್ ಗೋವಿಂದರಾವ್ ಸಮಿತಿ ಏನಕ್ಕೆ ಸಂಬಂಧಪಟ್ಟಿದೆ? ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಂಬಂಧಪಟ್ಟಿದೆ. ಅಥವಾ ಕರ್ನಾಟಕದ 2ನೇ ಪ್ರಾದೇಶಿಕ ಅಸಮತೋಲನೆಗೆ ನಿವಾರಣೆಗೆ ಸಂಬಂಧಪಟ್ಟ ಸಮಿತಿ ಅಧ್ಯಕ್ಷರು ಯಾರು? ಪ್ರೊಫೆಸರ್ ಗೋವಿಂದರಾವ್ ಸಮಿತಿ. 2026 ಜನವರಿಯಲ್ಲಿ ರಿಪೋರ್ಟ್ನ ಕೊಟ್ಟಿದೆ. ಹಾಗೂ ಹಿಂದುಳಿದ ವರ್ಗಗಳ ತಾಲೂಕುಗಳ ಅಧ್ಯಯನ ನಡೆಸಿ ವರದಿ ನೀಡಲು ರಚಿಸಲಾಗಿರುವ ಪ್ರೊಫೆಸರ್ ಗೋವಿಂದರಾವ್ ಸಮಿತಿಯು 2026 ಜನವರಿ ವರದಿ ನೀಡಿದೆ. ಈ ಸಮಿತಿಯನ್ನು ರಾಜ್ಯ ಸರ್ಕಾರವು 2024 ಮಾರ್ಚ್ ನಲ್ಲಿ ನೇಮಕ ಮಾಡಿತ್ತು. ಓಕೆ ನೋಡಿ, ಶಿಫಾರಸುಗಳು ನೋಡಿ, ವೆರಿ ಇಂಪಾರ್ಟೆಂಟ್. ಶಿಫಾರಸು ಅನ್ನೋದಕ್ಕಿಂತ ಫಸ್ಟ್ ಬಂದಿದೆ ನೋಡಿ, ರಾಜ್ಯದ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತಾಧಿಕಾರಿ ಸಮಿತಿ ಅಂತ ಒಂದು ಸಮಿತಿ ಮಾಡಿದ್ರು ಫ್ರೆಂಡ್ಸ್. ಇದು 2000 ಇಸ್ವಿನಲ್ಲಿ DM ನಂಜುಂಡಪ್ಪ ಸಮಿತಿ ಅಂತ. ಇದು ತುಂಬಾ ಇಂಪಾರ್ಟೆಂಟ್. ಫಿಲಿಮ್ಸು, ಮೈನ್ಸು, ಬೇರೆ ಬೇರೆ ಎಕ್ಸಾಮ್ಗೆ ಎಲ್ಲ ಕಡೆ ಬೇಕಾಗುತ್ತೆ. DM ನಂಜುಂಡಪ್ಪ ಸಮಿತಿ ಏನಕ್ಕೆ ಸಂಬಂಧಪಟ್ಟಿದೆ? ಪ್ರಾದೇಶಿಕ ಅಸಮಾನತೆಗೆ ಸಂಬಂಧಪಟ್ಟಿದೆ. ನೀವು ಎಸ್ಸೆಗಳನ್ನೆಲ್ಲ ಬರೆಯುವಾಗ ಪ್ರಾದೇಶಿಕ ಅಸಮಾನತೆ, ರೀಜನಲ್ ಇಂಬ್ಯಾಲೆನ್ಸ್, ಅದಕ್ಕೆ ಸಂಬಂಧಪಟ್ಟಂಗೆಲ್ಲ ಬರೆಯುವಾಗ ನೀವು ನಂಜುಂಡಪ್ಪ ವರದಿ ಏನೇನಾದರೂ ಬರೆದಿಲ್ಲ ಅಂತಂದ್ರೆ ನೀವು ಯಾವತ್ತೂ ಸೆಲೆಕ್ಟ್ ಆಗಲ್ಲ. ನೆನ್ಪಿಟ್ಕೊಳ್ಳಿ, ಅಷ್ಟು ಇಂಪಾರ್ಟೆಂಟ್. ಪ್ರಾದೇಶಿಕ ಅಸಮತೋಲನ ಅಂದ್ರೆ ನಂಜುಂಡಪ್ಪ ಬರ್ಬೇಕಲ್ಲಿ ಮುಂದಕ್ಕೆ. ಸೊ ಹಾಗಾಗಿ ನೆನ್ಪಿಟ್ಕೊಳ್ಳಿ. ಇದ್ರ ರಿಪೋರ್ಟ್ ಎಲ್ಲ ನೀವು ಡೀಟೇಲ್ ಆಗಿ ಓದ್ಕೋಬೇಕು. ಎಸ್ಸೆ ಬರೆಯುವಾಗ ಇದೆಲ್ಲ ಬೇಕಾಗುತ್ತೆ. ಈಗ ಇವ್ರು ಮಾಡಿರೋ ರೆಕಮೆಂಡೇಶನ್ಗಳು ತಿಳ್ಕೊಂಡ್ರೆ ಇನ್ನೂ ಒಳ್ಳೇದು. ಅಪ್ಡೇಟ್ ಆಗಿದ್ದೀರಾ ಅಂತ ತಿಳ್ಕೊತಾರೆ ಅವರು, ಹಂಗಾಗಿ ಮಾರ್ಕ್ಸ್ ಜಾಸ್ತಿ ಕೊಡ್ತಾರೆ. ಈ ಮೊದಲು ರಾಜ್ಯ ಸರ್ಕಾರವು DM ನಂಜುಂಡಪ್ಪ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಉನ್ನತ ಅಧಿಕಾರ ಸಮಿತಿ 2000ದಲ್ಲಿ ಅಕ್ಟೋಬರ್ 3ರಂದು ರಚಿಸಿತ್ತು. ಈ ಸಮಿತಿ 2002ರಂದು ಅಂತಿಮ ವರದಿ ಸಲ್ಲಿಸಿತ್ತು. ಈ ವರದಿಯಲ್ಲಿ 35 ನೋಡಿ, ಇಲ್ಲಿ ರಿಪೋರ್ಟ್ ನೋಡಿ, ಇದು DM ನಂಜುಂಡಪ್ಪ ಅವರ ವರದಿ ರಿಪೋರ್ಟ್. ಇದು 35 ಆರ್ಥಿಕ ಮತ್ತು ಸಾಮಾಜಿಕ ಸೂಚಕಗಳನ್ನು ಆಧರಿಸಿ ನೋಡಿ, ಇದು ನಿಮ್ಗೆ ಆಲ್ರೆಡಿ ಕ್ವಶನ್ ಕೇಳಿದ್ದಾರೆ ಈ ಥರ ಎಲ್ಲ. ಎಷ್ಟು ಆರ್ಥಿಕ ಮತ್ತು ಸಾಮಾಜಿಕ ಸೂಚಕಗಳನ್ನ ಆಧರಿಸಿ ರಿಪೋರ್ಟ್ನ ಕೊಟ್ಟಿದ್ದಾರೆ ಅಂತ. ಇದು ಫಸ್ಟ್ ಪಾಯಿಂಟ್. ನೇಮಕ ಆಗಿದ್ದು ಡೇಟ್ ಗೊತ್ತಾಯ್ತು, 2000ದಲ್ಲಿ ನೇಮಕ ಆಯಿತು, 2002 ರಿಪೋರ್ಟ್ ಕೊಟ್ಟಿದೆ. 35 ಆರ್ಥಿಕ ಮತ್ತು ಸಾಮಾಜಿಕ ಸೂಚಕಗಳನ್ನ ಇಂಡಿಕೇಟರ್ನ ಅವರು ಬಳಸ್ಕೊಂಡಿದ್ರು. ಅದರಲ್ಲಿ 175 ಆ ರಿಪೋರ್ಟ್ ಪ್ರಕಾರ 175 ತಾಲೂಕುಗಳ ಅಭಿವೃದ್ಧಿ ಮಟ್ಟವನ್ನು ಅಧ್ಯಯನ ಮಾಡಿತ್ತು. ಎಷ್ಟು ತಾಲೂಕುಗಳ ಅಧ್ಯಯನ ಮಾಡಿತ್ತು? 175 ತಾಲೂಕುಗಳು. ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್, ಸಮಗ್ರ ಸಂಯುಕ್ತ ಅಭಿವೃದ್ಧಿ ಸೂಚ್ಯಂಕ. ಇದು 3 ಪಾಯಿಂಟ್ ನೋಡಿ ಫ್ರೆಂಡ್ಸ್. ಈ ಸೂಚ್ಯಂಕವನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಯಾರು ಅಂತಾನು ಕ್ವಶನ್ ಆಗಿದೆ. ಸಮಗ್ರ ಅಭಿವೃದ್ಧಿ ಸೂಚ್ಯಂಕ ಸಮಗ್ರ ಸಂಯುಕ್ತ ಅಭಿವೃದ್ಧಿ ಸೂಚ್ಯಂಕ ಅಂತ ಯಾರು ಇಂಟ್ರೊಡ್ಯೂಸ್ ಮಾಡಿದ್ರು? DM ನಂಜುಂಡಪ್ಪ ವರದಿನಲ್ಲಿ. ಇದರ ಆಧರಿಸಿ ಟೋಟಲ್ 175 ತಾಲೂಕುಗಳಲ್ಲಿ ಇವರು ಅಭಿವೃದ್ಧಿ ಮಟ್ಟವನ್ನು ಅಧ್ಯಯನ ಮಾಡಿದ್ರಲ್ವ, ಆ 175 ತಾಲೂಕುಗಳಲ್ಲಿ ನೋಡಿ, ಇಲ್ಲಿ ಆ 175 ತಾಲೂಕುಗಳಲ್ಲಿ 114 ತಾಲೂಕುಗಳು ಹಿಂದುಳಿದ ವರ್ಗದಲ್ಲಿರುವ ತಾಲೂಕುಗಳೆಂದು ಗುರುತಿಸಿತ್ತು. ವೆರಿ ಇಂಪಾರ್ಟೆಂಟ್. ಇವರು ಮಾಡಿದ್ದೆಷ್ಟು? 175 ತಾಲೂಕುಗಳು ಅಧ್ಯಯನ ಮಾಡಿದ್ರು. ಅದರಲ್ಲಿ 114 ಏನು ತಾಲೂಕುಗಳಿದೆಯಲ್ಲ ಅವೆಲ್ಲ ಹಿಂದುಳಿದ ಜಿಲ್ಲೆಗಳು ಅಂತ ವರ್ಗೀಕರಣ ಮಾಡಿದ್ರು. ಆ 114 ಕೂಡ ಮತ್ತೆ 3 ಭಾಗ ಆಗಿ ಡಿವೈಡ್ ಮಾಡಿದ್ದಾರೆ ನೋಡಿ ಇಲ್ಲಿ. ಅವುಗಳಲ್ಲಿ 35 ಹಿಂದುಳಿದ ತಾಲೂಕುಗಳು, 40 ಅತಿ ಹಿಂದುಳಿದ ತಾಲೂಕುಗಳು, 39 ಅತ್ಯಂತ ಹಿಂದುಳಿದ ತಾಲೂಕುಗಳೆಂದು ಗುರುತಿಸಿದ್ದಾರೆ. ಈ ನಂಬರ್ ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇದು ನಂಬರ್ ಜಾಸ್ತಿ ಇದೆ, ಕನ್ಫ್ಯೂಸ್ ಆಗಬೇಡಿ. ಒಟ್ಟು ಅಧ್ಯಯನ ಮಾಡಿದ್ದು 175 ತಾಲೂಕುಗಳು. ಅದರಲ್ಲಿ 114 ತಾಲೂಕುಗಳು ಹಿಂದುಳಿದಿದ್ದಾವೆ ಅಂತ ಡಿಕ್ಲೇರ್ ಮಾಡಿಬಿಟ್ರು ಎಲ್ಲಾನು ಸೇರಿ. ಆ ಹಿಂದುಳಿದಿರೋರಲ್ಲಿ ಯಾರು ಅತಿ ಹಿಂದುಳಿದಿದ್ದಾರೆ ಅಂತ ಮತ್ತೆ 3 ಭಾಗ ಮಾಡಿದ್ದಾರೆ. 35 ಹಿಂದುಳಿದಿರೋ ತಾಲೂಕುಗಳು, 40 ಅತಿ ಹಿಂದುಳಿದ ತಾಲೂಕುಗಳು, 39 ಅತ್ಯಂತ ಹಿಂದುಳಿದ ತಾಲೂಕುಗಳು. ಈ ನಂಬರ್ ತುಂಬಾ ಇಂಪಾರ್ಟೆಂಟ್. ಈ ತರ ಇವರು DM ನಂಜುಂಡಪ್ಪ ಅವರ ದಿನಲ್ಲಿ ಈ ತರ ಕ್ಲಾಸಿಫೈ ಆಗಿದೆ. ಓಕೆನಾ. ಓಕೆ, ನೆಕ್ಸ್ಟ್ ನೋಡೋಣ. ಎರಡನೇ ವಿಶ್ವ ನೋಡಿ, ಇದು ಡೈರೆಕ್ಟ್ ಕ್ವಶನ್ ಆಗುತ್ತೆ. ಎರಡನೇ ವಿಶ್ವ ಆಯುರ್ವೇದ ಸಮ್ಮೇಳನ ಎಲ್ಲಿ ನಡೀತು ಅಂತ. ಸೊ ಬೆಂಗಳೂರಲ್ಲಿ ನಡೀತು.
ಓಕೆನಾ. ಯಾವಾಗ ನಡೆದಿದ್ದು 2022 ಡಿಸೆಂಬರ್ 25ರಂದು. ಲೋಗೋ ಇದು ಧ್ಯೇಯವಾಕ್ಯ ಏನಪ್ಪ, ಭವಿಷ್ಯದ ಆರೋಗ್ಯಕ್ಕಾಗಿ ಆಯುರ್ವೇದ ಎಂಬ ಧ್ಯೇಯವಾಕ್ಯದಲ್ಲಿ ಇದನ್ನ ನಡೆಸಿದ್ದಾರೆ. ಇಲ್ಲೊಂದು ರೆಕಾರ್ಡ್ ಕೂಡ ಆಗಿದೆ, ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಇದು ಸೇರಿದೆ. ಏನಿದು, ಅಷ್ಟಾಂಗ ಹೃದಯ ಸಂಹಿತೆ ದಿನಚರಿ ಅಂತ. ಆಯುರ್ವೇದದಲ್ಲಿ ಮಹತ್ತರ ಸ್ಥಾನ ಪಡೆದಿರುವ ಅಷ್ಟಾಂಗ ಹೃದಯ ಸಂಹಿತೆ ದಿನಚರಿಯ ಅಧ್ಯಯನವನ್ನು ಏಕಕಾಲಕ್ಕೆ ಸಹಸ್ರಾರು ಜನರು ಪಠಿಸಿದ್ದು ಇದು ಏಷ್ಯಾ ಬುಕ್ ಆಫ್ ರೆಕಾರ್ಡ್ನಲ್ಲಿ ದಾಖಲಾಗಿದೆ. ಇಷ್ಟೇ ಸಾಕಿಲ್ಲ, ಇನ್ನೇನು ಬೇಡ. ಸೊ ಒಂದು 2ನೇ ವಿಶ್ವ ಆಯುರ್ವೇದ ಸಮ್ಮೇಳನ ಎಲ್ಲಿ ನಡೀತು, ಬೆಂಗಳೂರು. ಅದರ ಧ್ಯೇಯವಾಕ್ಯ ಏನು, ಭವಿಷ್ಯದ ಆರೋಗ್ಯಕ್ಕಾಗಿ ಆಯುರ್ವೇದ. ಇಲ್ಲಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ಗೆ ಯಾವುದು ಸೆಲೆಕ್ಟ್ ಆಯಿತು, ಅಷ್ಟಾಂಗ ಹೃದಯ ಸಂಹಿತೆ ದಿನಚರಿಯಲ್ಲಿ ಹೆಚ್ಚು ಜನ ಒಟ್ಟಿಗೆ ಪಠನ ಮಾಡಿದ್ದಕ್ಕೆ ಇದು ಸೆಲೆಕ್ಟ್ ಆಗಿದೆ ಅಂತ. ಇಷ್ಟೇ ಸಾಕಿದೆ. ನೆಕ್ಸ್ಟ್ ಇದೆಲ್ಲ ಮೊನ್ನೆ ವಿಡಿಯೋದಲ್ಲಿ ಆಗಿದೆ. ಓಕೆ ಫ್ರೆಂಡ್ಸ್, ಆ್ಯಕ್ಚುಲಿ ವಿಡಿಯೋ ತುಂಬ ಲಾಂಗ್ ಆಯ್ತು ಅಂತ ಅನಿಸುತ್ತೆ. ನಾವು ಆಗಲೇ ಇಲ್ಲಿವರೆಗೂ ಬಂದುಬಿಟ್ಟಿದ್ದೀವಿ. ಓಕೆ, 1.5 ಗಂಟೆ ಕ್ರಾಸ್ ಆಗಿದೆ. ಓಕೆ ಫ್ರೆಂಡ್ಸ್, ನಾವು ಇದರಲ್ಲಿ ಏನು ಕಂಪ್ಲೀಟ್ ಮಾಡಿದ್ವಿ ಇವಾಗ ನಿಮ್ಗೆ ಗೊತ್ತಾಗಿದೆ. ಸೊ ಡಿಸೆಂಬರ್, ಜನವರಿ ಮತ್ತು ಫೆಬ್ರವರಿ 3 ತಿಂಗಳ ಕರೆಂಟ್ ಅಫೇರ್ಸನ್ನು 2 ಪಾರ್ಟಲ್ಲಿ ಕವರ್ ಮಾಡಿದ್ದೀನಿ. ಇದು 1.5 ಗಂಟೆ ವಿಡಿಯೋ, ಹಿಂದಿಂದು 1 ಗಂಟೆ ವಿಡಿಯೋ. ಇಷ್ಟರಲ್ಲಿ ನಿಮಗೆ ಅಂದರೆ ಸುಮಾರು 2.5 ಗಂಟೆಯಲ್ಲಿ 3 ತಿಂಗಳು ಒಂದೇ ಸರಿ ಕವರ್ ಆಗಿಬಿಡುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಹೇಳೋದಕ್ಕೆ ಮತ್ತೆ ನಿಮಗೆ, ಈ ವಿಡಿಯೋನ ನೀವು ಯಾವುದೇ ವಿಡಿಯೋಗಳಾಗಿರಲಿ, ಕರೆಂಟ್ ಅಫೇರ್ಸ್ ವಿಡಿಯೋಗಳನ್ನ ನೋಡುವಾಗ ಒಂದ್ಸರಿ ನೋಡ್ಬಿಟ್ಟು ಆ ಕ್ಷಣಕ್ಕೆ ನಿಮ್ಗೆ ಅದು ಅರ್ಥ ಆಗಿರಲ್ಲ. ಒಂದ್ಸಲಿ ಒಂದು ಬೇಸಿಕ್ ಅರ್ಥ ಆಗಿರುತ್ತೆ ಅಷ್ಟೇ, ಬಟ್ ಮೆಮೊರಿನಲ್ಲಿ ಇರೋದಿಲ್ಲ. ಅದಕ್ಕೆ ನೀವೇನು ಮಾಡಬೇಕು ಅಂತಂದರೆ, ಈ ವಿಡಿಯೋ ಇವಾಗ ನೋಡಿ ಕಂಪ್ಲೀಟ್ ಮಾಡಿಬಿಡ್ತೀರಾ, ಒಂದ್ಸರಿ ಒಂದು ಸ್ಟೆಚ್ಚಲ್ಲಿ ವಿಡಿಯೋನ ನೋಡಿ ಕಂಪ್ಲೀಟ್ ಮಾಡಿಬಿಡಿ. ಓಕೆನಾ. ಕಂಪ್ಲೀಟ್ ಮಾಡಾದ್ಮೇಲೆ 1 ವಾರ ಅಥವಾ 15 ದಿನ ಬಿಟ್ಟು ಇನ್ನೂ ಒಂದ್ಸರಿ ನೋಡ್ಬೇಕು ನೀವು, ಆವಾಗ ನಿಮಗೆ ಅರ್ಥ ಆಗುತ್ತೆ. ಓಕೆ. ಸೊ ಜಾಸ್ತಿ ಟೈಮ್ ಇದ್ರೆ ಯಾವುದೇ ಕರೆಂಟ್ ಅಫೇರ್ಸ್ನ ಅಥವಾ ನೋಟ್ಸ್ನ 3 ಸಲ ಓದೋದು ಬೆಟ್ರು. ಅದನ್ನ 3 ರೀಡಿಂಗ್ ಫಾರ್ಮುಲಾ ಅಂತ ಕರೀತಾರೆ. ಓಕೆನಾ, 3 ರೀಡಿಂಗ್ ಫಾರ್ಮುಲಾ. ಬಟ್ ನೀವು ಈಗ ಟೈಮ್ ಇಲ್ಲದೆ ಇರೋದ್ರಿಂದ ಏನು ಮಾಡಿ, ಈ ಸರಿ ಒಂದ್ಸರಿ ವಿಡಿಯೋ ನೋಡಿರ್ತೀರಲ್ವಾ, ಇನ್ನೊಂದು ವಾರ 15 ದಿನ ಬಿಟ್ಟು ಮತ್ತೆ ಈ ವಿಡಿಯೋಗಳನ್ನ ಕರೆಂಟ್ ಅಫೇರ್ಸ್ನ ನೋಡಿ, ನಿಮಗೆ ಪಕ್ಕ ನೆನಪಿರುತ್ತೆ. ಓಕೆನಾ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗುವ. ಥ್ಯಾಂಕ್ ಯು ಸೋ ಮಚ್. ಬಾಯ್.